ಕಾಲದಲ್ಲಿ ಮನೋಮಟ್ಟಿಗೆ ಎಲ್ಲ ವಿಷಯಗಳು ಮುಗಿಬೇಕು ಕಾರಣ ಇದು ಹೇಗಾಗಿದೆ ಅಂದರೆ ತಿತೀರ್ಷು ದುಸ್ತರ ಮೋಹಾತ್ ಉಡುಪೇನಾಸ್ಮಿ ಸಾಗರಂ ದೊಡ್ಡ ದೋಣಿ ತಗೊಂಡು ದೊಡ್ಡ ಶಾಂತ ಸಾಗರ ಪೆಸಿಫಿಕ್ ಸಾಗರ ದಾಟ್ತೀನಿ ಅಂತ ಹೋದರೆ ಹಾಗೆ ಅಪಹಾಸ್ಯಕ್ಕೆ ಈಡಾಗ್ತಿರೋ ಹಾಗೆ ನಮ್ಮ ಇಷ್ಟು ಸಣ್ಣ ಬುದ್ಧಿಯಲ್ಲಿ ಇಷ್ಟು ದೊಡ್ಡ ಗ್ರಂಥವನ್ನು 5 ದಿವಸ ನಿಮ್ಗೆ ಹೇಳ್ಬಿಡ್ತೀನಿ ಅಂದರೆ ಅದು ಖಂಡಿತ ಆಗೋದಲ್ಲ. ಆದರೂ ಕೂಡ ನನ್ನ ಮನಸ್ಸಿಗೆ ತೃಪ್ತಿಯಾಗೋ ಹಾಗೆ ಅಲ್ಲಲ್ಲೇ ವಿಷಯಗಳನ್ನು ಮುಖ್ಯವಾದನ್ನು ಆರಿಸ್ಕೊಂಡು ನನ್ನ ಗುರು ಸೇವೆಯ ದೃಷ್ಟಿಯಿಂದ ಎಷ್ಟು ಸಾಧ್ಯವೋ ಅಷ್ಟು ನೀಡ್ತಾ ಇದ್ದೀನಿ. ನೆನ್ನೆ ಜಗತ್ಕಾರಣತ್ವ ಅಂತ ಹೇಳಿದ್ದಾಗಿತ್ತು. ಈಗ ಸತ್ಕಾರ್ಯವಾದ ಮತ್ತು ಮಾಯಾ 2 ವಿಷಯವನ್ನು ಹೇಳ್ಬಿಡ್ತೇನೆ, ಯಾಕಂದರೆ ಮುಂದೆ ಹೋಗಬೇಕಾಗಿದೆ. 2 ವಿಷಯ. ಮೊದಲು ಯಾವುದು? ಸತ್ಕಾರ್ಯವಾದ. ಎರಡನೇದು ಮಾಯಾ. ಸ್ವಲ್ಪ ಹಿಂದಕ್ಕೆ ಸಂಬಂಧಪಟ್ಟಿರೋ ವಿಷಯವೇ, ಆದರೆ ವಿಷಯದಲ್ಲಿ ಒಂದು ಸ್ವಲ್ಪ ಗಾಂಭೀರ್ಯ ಇದೆ. ಈ ಪರಮಾತ್ಮನೋ ತನ್ನನ್ನೇ ಎಲ್ಲ ನೋಡಲಿ ಅಂತ ಹೇಳಿ ನನ್ನನ್ನು ಬಿಟ್ಟು ಯಾರೂ ಬೇರೆ ಯಾರಿಗೂ ಕಾಣಿಸ್ಬಾರ್ದು ಅಂತ ಎಲ್ಲ ರೂಪದಲ್ಲೂ ನಿಂತ್ಕೊಂಡ್ಬಿಟ್ಟ. ಎಲ್ಲ ರೂಪವೂ ಶಿವನಾದ ಅಂತ ಒಂದು ಹಾಡು ಮಾಡಿದಾಗ ಅವನು ಎಲ್ಲ ರೂಪದಲ್ಲೂ ಎಲ್ಲೆಲ್ಲೂ ಸೇರ್ಕೊಂಡ್ಬಿಟ್ಟ. ಉಪನಿಷತ್ತು ಹೇಳುತ್ತೆ, ರೂಪಂ ರೂಪಂ ಪ್ರತಿರೂಪೋ ಬಭೂವ ತದಸ್ಯ ರೂಪಂ ಪ್ರತಿಚಕ್ಷಣಾಯ. ಎಲ್ಲ ರೂಪದಲ್ಲೂ ಯಾಕೆ ಸೇರ್ಕೊಂಡ ಅಂದರೆ ನನ್ನನ್ನು ಬಿಟ್ಟು ಬೇರೆ ಯಾರನ್ನೂ ನೋಡಬಾರ್ದಪ್ಪ ಯಾರು ಅಂಥೇಳಿ ಎಲ್ಲವನ್ನೂ ಸೇರ್ಕೊಂಡ. ಆದರೆ ನಾವು ಎಲ್ಲೂ ನೋಡಲಿಲ್ಲ. ನಾವೇನು ಮಾಡಿದ್ವಿ? ಎಲ್ಲ ರೂಪದಲ್ಲೂ ಸೇರ್ಕೊಂಡ್ರು ಪರಮಾತ್ಮನ ಯಾವ ರೂಪದಲ್ಲೂ ಅವನು ಪರಮಾತ್ಮ ಅಂತ ತಿಳ್ಕೊಳ್ಳೋ ಹೋಗಲಿಲ್ಲ. ಅದು ಪರಮಾತ್ಮನಲ್ಲ, ಅದು ಪರಮಾತ್ಮನಲ್ಲ, ಇದು ಪರಮಾತ್ಮ, ಇದು ಪುಸ್ತಕ, ಇದು ಮೇಜು, ಅದು ಇದು, ಹೀಗೇ ನಮ್ಮ ಬುದ್ಧಿಯಲ್ಲಿ ಜ್ಞಾನ ಬರ್ತಾ ಇದೆ. ಇದಕ್ಕೆ ಈ ಎಲ್ಲವೂ ಪರಮಾತ್ಮನೇ, ಅವನಿಗಿಂತ ಬೇರೆ ಇಲ್ಲ ಅನ್ನೋ ಜ್ಞಾನಕ್ಕೋಸ್ಕರವೇ ಈ ಸೃಷ್ಟಿ ಸತ್ಕಾರ್ಯವಾದ ಜಗತ್ಕಾರಣವಾದ ಅಂತ ಹೇಳಕ್ಕೆ ಶುರು ಮಾಡಿ. ಒಂದು ವಿಶೇಷ ಏನಪ್ಪ ಅಂದರೆ, ಹೇಳುವಾಗ ಅವರವರ ಅಂತಸ್ತಿಗೆ ತಕ್ಕ ಹಾಗೆ ವಿಷಯವನ್ನು ಸ್ವಲ್ಪ ಕೆಳಗೆ ಇಳಿಸ್ಕೊಂಡು ಬರ್ತಾ ಇದ್ದಾರೆ. ಮೊದಲು ಸೃಷ್ಟಿನೇ ಆಗಿಲ್ಲ ಅಂದರು, ಆಮೇಲೆ ಪರಮಾತ್ಮನನ್ನೇ ಹೀಗೆ ತಪ್ಪಾಗಿ ತಿಳ್ಕೊತಾ ಇದ್ದೀರಿ ಅಂದರು, ಪರಮಾತ್ಮನೇ ಹೀಗೆ ತೋರ್ತಾ ಇದ್ದಾನೆ ಅಂದರು. 3 ಆಯಿತು. ಇಲ್ಲಿ 2 ಪ್ರಶ್ನೆಯನ್ನು ನಾವು ಮಾಡಬಾರ್ದು. ಯಾಕೆ ಹಾಗೆ ತೋರ್ತಾ ಇದ್ದಾನೆ, ಹೇಗೆ ತೋರ್ತಾ ಇದ್ದಾನೆ ಕೇಳಬಾರ್ದು. ತೋರ್ತಾ ಇರೋದನ್ನು ಏನು ಅಂತ ತಿಳ್ಕೊಳ್ಳೋಕೆ ನಿಮ್ಗೆ ಶಕ್ತಿ ಇದೆ. ಯಾಕೆ ಪರಮಾತ್ಮ ಹೀಗೆ ತೋರ್ತಾನೆ ಕೇಳ್ಬೋದು. ಯಾಕೆಂದ್ರೆ ಕೊನೆಯಲ್ಲಿ ಉತ್ತರ ಏನು ಬರುತ್ತೆ ಗೊತ್ತಾ? ತೋರ್ತಾನೆ ಇಲ್ಲ, ಪರಮಾತ್ಮನೇ ಯಾವಾಗಲೂ ಇರೋದು ಅಂತ ಉತ್ತರ ಬಂದ್ಬಿಡುತ್ತೆ. ಸೃಷ್ಟಿನೇ ಆಗಿಲ್ಲ ಅಂತ ಬಂದುಬಿಟ್ರೆ ಯಾಕೆ ಸೃಷ್ಟಿ ಆಯಿತು, ಹೇಗೆ ಸೃಷ್ಟಿ ಆಯಿತು ಅಂತ ಕೇಳ್ತೀರಾ? ಸೃಷ್ಟಿನೇ ಆಗಿಲ್ಲ, ಇರೋದು ಪರಮಾತ್ಮ ಹಾಗೇ ಇದ್ದಾನೆ, ನೀವು ತಪ್ಪಾಗಿ ತಿಳ್ಕೊತಾ ಇದ್ದೀರಿ ಅಂತಂದ್ಬಿಟ್ರೆ ಆವಾಗ ಆ ಪ್ರಶ್ನೆ ಬರಲ್ಲ. ಆದ್ದರಿಂದ ಎಲ್ಲೂ ಕೂಡ 2 ಪ್ರಶ್ನೆ ಇಲ್ಲ. ಯಾಕೆ ಹೇಗೇನು ಇಲ್ಲ. ಹೇಗೆ ಅನ್ನೋದಾದ್ರೂ ಒಂದು ಸ್ವಲ್ಪ ಹೇಳ್ಬೋದು. ಯಾಕೆ ಅನ್ನೋ ಪ್ರಶ್ನೆ ಎಲ್ಲೂ ಮಾಡೋ ಹಾಗಿಲ್ಲ. ಬೆಂಕಿ ಬಿಸಿ ಯಾಕೇನು ಕೇಳ್ತಾರ? ಅನುಭವದಲ್ಲಿದೆ, ತಿಳ್ಕೊತೀರಷ್ಟೇ. ಹಾಗೆ ಈ ಕಾರ್ಯಕಾರಣ ಪ್ರಕ್ರಿಯೆ ಇದೆಯಲ್ಲ, ಅಂದರೆ ಜಗತ್ಕಾರಣ, ಇದರಲ್ಲಿ ಮುಖ್ಯವಾಗಿ ನಾವು ಏನಂತ ತಿಳ್ಕೊಳ್ಬೇಕು ಅಂತಂದರೆ ಪರಮಾತ್ಮ ಅಂತ ತಿಳ್ಕೊಳ್ಬೇಕು. ಆದರೆ ಅವ್ರು ಹೇಳುವಾಗ ಸೃಷ್ಟಿ ಆದ ಮೇಲೂ ನೆನ್ನೆ ಹೇಳಿದ ಹಾಗೆ ದೃಷ್ಟಾಂತಗಳಲ್ಲೂ ಕಾರ್ಯಕಾರಣ ಅನ್ನೋದು ಯಾವಾಗಲೂ 2 ಇರುತ್ತಂತೆ. ಈ ಕಾರ್ಯ ಇದ್ದಾಗಲೂ ಕಾರ್ಯಕಾರಣ ಇದೆ, ಬರೀ ಕಾರಣ ಇದ್ದಾಗಲೂ ಕಾರ್ಯಕಾರಣ 2 ಒಟ್ಟಿಗೆ ಇರುತ್ತೆ. ಒಂದು ಅವ್ಯಕ್ತ, ಒಂದು ವ್ಯಕ್ತ. ಈಗ ನೋಡಿ, ಮಣ್ಣಿನ ರಾಶಿಯಲ್ಲಿ ಆ ಕುಂಬಾರನಿಗೆ ಮಡಿಕೆ ಕುಡಿಕೆ 2 ಇತ್ತು ಮುಂಚೆನೆ, ಅವನು ತೋರೋ ಹಾಗೆ ಮಾಡ್ದ. ಆವಾಗ ಮಣ್ಣು ಇತ್ತು, ಮಡಿಕೆ ಕುಡಿಕೆಗಳು ಇತ್ತು. ಆಮೇಲೆ ಅವನು ಮಡಿಕೆ ಕುಡಿಕೆ ಮಾಡ್ದ, ಆಗಲೂ ಮಣ್ಣು ಇದೆ, ಮಡಿಕೆ ಕುಡಿಕೆನೂ ಇದೆ. ಈಗೇನಾಯಿತು? ಕಾರ್ಯಕಾರಣ 2 ಕಾಲದಲ್ಲೂ ಹುಟ್ಟೋಕೆ ಮುಂಚೆನೂ ಹುಟ್ಟಿದ ಮೇಲೂ ಕಾರ್ಯಕಾರಣ 2 ಇರುತ್ತೆ. ಈಗ ಬಟ್ಟೆ ತಗೊಂಡ್ರು ಅಷ್ಟೇ. ಈ ಬಟ್ಟೆಯಲ್ಲಿ ಹತ್ತಿ ಇದೆ, ಹತ್ತಿ ಇಲ್ವಾ? ಅವ್ಯಕ್ತವಾಗಿದೆ, ವ್ಯಕ್ತವಾಗಿಲ್ಲ. ಹತ್ತಿ ಈಗಲೂ ಇದೆ, ಬಟ್ಟೆನೂ ಇದೆ. ಹತ್ತಿ ಬರೀ ಇದ್ದಾಗಲೂ ಆ ಮಾಡೋನಿಗೆ ಇದು ಇಂಥ ಬಟ್ಟೆ ಆಗತ್ತೆ ಅನ್ನೋ ಬುದ್ಧಿ ಬಂದ್ಮೇಲೆ ತಾನೆ ಮಾಡ್ತಾನೆ. ಆದ್ದರಿಂದ ಆಗಲೂ ಬಟ್ಟೆನೂ ಇದೆ, ಹತ್ತಿನೂ ಇದೆ. ಅಂದರೆ ಕಾರ್ಯಕಾರಣ ನಿಜವಾಗಿ 2 ಕಾಲದಲ್ಲಿದೆ ಅಂತ ಹೇಳ್ತಾ ಕೊನೆ ಮಾತು ಹೇಳ್ತಾರೆ, 2 ಯಾವಾಗಲೂ ಇಲ್ಲ. ಹಾಗಂದ್ರೇನು? 2 ಇಲ್ವಲ್ಲ. ಈಗ 2 ಇದೆಯೋ, 1 ಇದೋ? 1. ಯಾವ ಒಂದನ್ನೇ ಕಾರ್ಯಕಾರಣ ಅಂತ ಹೇಳಿದ್ವಿ. ಕಾರಣ ಯಾವುದು? ಹತ್ತಿ. ಕಾರ್ಯ ಯಾವುದು? ಬಟ್ಟೆ. ಅರೆ, ಹತ್ತಿನೋ ಬಟ್ಟೆನ 2 1 ಅಂದರೆ ಹತ್ತಿನೇ ಬಟ್ಟೆಯನ್ನು ಕರಿತಾ ಇದ್ದೀವಿ, ಬಟ್ಟೆ ನಿಜವಾಗಿ ಇಲ್ಲವೇ ಇಲ್ಲ. ಆದ್ದರಿಂದ ಹತ್ತಿ ಕಾರಣ ಆಗಲ್ಲ. ಕಾರ್ಯವೇ ಇಲ್ಲದೆ ಹೋದರೆ ಕಾರಣ ಆಗಾಗತ್ತೆ. ಆದ್ದರಿಂದ ಕಾರ್ಯಕಾರಣ ಈಗಲೂ ಇಲ್ಲ, ಆಗಲೂ ಇಲ್ಲ. 2 ಕಾಲದಲ್ಲೂ ಕಾರ್ಯಕಾರಣ ಇಲ್ಲ ಅನ್ನೋದು ಸರಿ. 2 ಕಾಲದಲ್ಲೂ ಅಂದರೆ ಕಾರ್ಯಕಾರಣ ಇದೆ, ಅದು ಸರಿ. ಏನ್ರಿ ಹೀಗೆ ಹೇಳ್ತೀರಲ್ಲ ಅಂದರೆ,
ಅವರವರ ದೃಷ್ಟಿಗೆ ತಕ್ಕಾಗಿ ಉತ್ತರ ಹೇಳಬೇಕು. ಅದಕ್ಕೋಸ್ಕರವಾಗಿ ಈ ಕಾರ್ಯಕಾರಣದ ಪಾದವನ್ನು ಒಡ್ಡಿದರು. ಇಷ್ಟಾದ್ಮೇಲೆ ಏನು ಮಾಡಿದರು? ಈಗ ಪ್ರಪಂಚದಲ್ಲಿ ಎರಡು ವಾದ ಇದೆ. ಕಾರ್ಯ ಹುಟ್ಟೋಕೆ ಮುಂಚೆ ಇರೋದೇ ಇಲ್ಲ ಅಂತ. ನೀವೇನಂತೀರಾ? ಆ ಥರ ಅಲ್ಲ ನಾನು ಹೇಳ್ತಾ ಇರೋದು. ಈಗ ತರ್ಕ ಮಾಡಿ ಹೇಳೋದು ಹೇಗೆ? ಅನ್ನ ಇದೆ, ಅಕ್ಕಿ ಅನ್ನ ಮಾಡೋಕೆ ಮುಂಚೆ, ಅನ್ನನೇ ಮುಂಚೆ ಇದ್ರೆ ಯಾರಾದ್ರು ಅಕ್ಕಿ ತಗೊಂಡು ಅನ್ನ ಮಾಡ್ತಾ ಇದ್ರ? ಇದೇ ಇದೆ ಅಂತ ಅಂದ್ಬಿಡ್ತೀರಲ್ಲ ನೀವು. ಎರಡೂ ಕಾಲದಲ್ಲೂ ಇದ್ರೆ ಭವಿಷ್ಯ ಗುರ್ತಿದೆ ಇದೆ, ಅವ್ಯಕ್ತವಾಗಿದೆ ಅಂತ ಹೇಳಬೇಕು. ಭವಿಷ್ಯ ಗುರ್ತಿ ಅಲ್ಲ, ಅವ್ಯಕ್ತವಾಗಿದೆ ಅನ್ನೋಕ್ಕೂ ಭವಿಷ್ಯದ ವೃತ್ತಿ ಅನ್ನೋಕ್ಕೂ ಅರ್ಥ ವ್ಯತ್ಯಾಸ ಇದೆ. ಈಗ ಭೂಮಿಯಿಂದ ಮರಗಿಡಗಳು ಹುಟ್ಟತ್ತೆ, ಹೌದಾ? ಭೂಮಿನ ಅಂದರೆ ಬೀಜ ಹಾಕಿದಾಗ ಬರೀ ಭೂಮಿನ ಅಂತ ಅರ್ಥ ಅಲ್ಲ. ಆ ಮರಗಿಡಗಳು ಹುಟ್ಟಿದ ಮರಗಿಡಗಳನ್ನು ಭೂಮಿಯನ್ನು ನೋಡಿದ್ರೆ ಇದು ಭೂಮಿ ಉಪಾದಾನ ಕಾರಣ ಅಂತ ಅನಿಸಲ್ಲ. ಆದರೆ ಎಷ್ಟೋ ವರ್ಷಗಳ ಕಳೆದ ಮೇಲೆ ಆ ಮರಗಿಡಗಳು ಬಿದ್ದು ಮತ್ತೇನಾಗತ್ತದೋ? ಮಣ್ಣಿಂದ ಹುಟ್ಟಿರುತ್ತೆ, ಮಣ್ಣಿಂದ ಎದ್ದಿರುತ್ತೆ, ಮಣ್ಣು ಮೇಲೆ ಇತ್ತಿರುತ್ತೆ, ಕೊನೆಯಲ್ಲಿ ಮಣ್ಣೆ ಆಗುತ್ತೆ. ಆದರೆ ಯಾವಾಗಲೂ ಅದೇನೋ ಯಥಾ ಪೃಥಿವ್ಯಾಂ ಓಷಧಯ ಸಂಭವಂತಿ ಯಥಾ ಸತಃ ಪುರುಷಾತ್ ಕೇಶಲೋಮಾನಿ ತಥಾಕ್ಷರಾತ್ ಸಂಭವತಿ ವಿಶ್ವಂ ಅಂತ ಉಪನಿಷತ್ತು ದೃಷ್ಟಾಂತ ಕೊಡ್ತಾ ಇರುವಾಗ ನೋಡಿ, ಮನುಷ್ಯನ ದೇಹದಲ್ಲಿ ಕೂದಲು ಉಗುರು ಹುಟ್ಟತ್ತೆ. ಅದು ಅಚೇತನವಾದರೂ ಚೇತನವಾದ ಮನುಷ್ಯನ ಶರೀರದಲ್ಲಿ ಹುಟ್ಟತ್ತೆ, ಹೌದಾ ಅಲ್ವಾ? ಚೇತನದಿಂದ ಅಚೇತನ ಹುಟ್ಟೋದಕ್ಕೂ ದೃಷ್ಟಾಂತ ಇದೆ ಅಂತ ಅವರು ಅಂತಾರೆ. ಹೇಗೆ ಅಚೇತನದಿಂದ ಚೇತನ ಹುಟ್ಟತ್ತೆ? ನೋಡಿ, ಮನುಷ್ಯನ ದೇಹದಲ್ಲಿ ಕೂದಲು ಹುಟ್ಟಲ್ವಾ? ಕೂದಲಿಗೆ ಅಂತ ಚೇತನ ಇದೆ. ಚೇತನ ಅಂದ್ರೇನು? ಅರಿವು. ಕಟ್ ಮಾಡಿದ್ರೆ ನೋವೇನಾಗಲ್ಲ, ಚರ್ಮ ಕಟ್ ಮಾಡಿದ್ರೆ ನೋವಾಗತ್ತೆ. ಚೇತನ ಅಂದ್ರೇನು ಅನ್ನೋ ವಿಚಾರ ಬೇರೆ. ಆದರೆ ದೃಷ್ಟಾಂತ ಕೊಡುವಾಗ ಎಷ್ಟು ಅಂಶ ವಿವಕ್ಷಿತೋ ಅದನ್ನು ನೋಡಬೇಕು. ಹೀಗೆ ಹುಟ್ಟುವ ಕಾರ್ಯ ಇಲ್ಲ ಅಂತ ಹೇಳುವಂಥ ವಾದಿಗಳು ಇದ್ದರು, ತಾರ್ಕಿಕರು, ವೈಶೇಷಿಕರು, ನೈಯಾಯಿಕರು. ಇವರೆಲ್ಲ ಹುಟ್ಟೋಕೆ ಮುಂಚೆ ಇರೋದೇ ಇಲ್ಲ. ಅವ್ರು ಹೇಳೋ ಪ್ರಕ್ರಿಯೆ ನೀವು ಕೇಳಿಬಿಟ್ರೆ ನಿಮಗೆ ಸ್ವಲ್ಪ ಕಷ್ಟ ಆಗಬಹುದು. ಈಗ ಒಂದು ಮಣ್ಣಿಂದ ಒಂದು ಗಡಿಗೆ ಹುಟ್ಟಿದರೆ ಆ ಗಡಿಗೆ ಸ್ವಲ್ಪ ಹೊತ್ತು ಯಾವ ಗುಣವೂ ಇರೋದಿಲ್ಲ. ಮಣ್ಣಿನ ಗುಣ ಇದೆಯಲ್ಲ, ಮಣ್ಣು ಗಡಿಗೆಯನ್ನು ಸೃಷ್ಟಿ ಮಾಡಿ ಅದು ಕ್ಷಣ ಮಾತ್ರ ಅಗುಣವಾಗಿರುತ್ತೆ. ಆಮೇಲೆ ಮಣ್ಣಿನ ಇರುವಿಕೆ ಬಂದು ಸೇರ್ಕೊಳ್ಳುತ್ತೆ. ಆಮೇಲೆ ಮಣ್ಣಿನಲ್ಲಿರುವಂಥ ಕೆಲವು ಗುಣ ಸೇರ್ಕೊಳ್ಳುತ್ತೆ. ಆದರೆ ಮಣ್ಣಿನ ಗುಣಗಳು ಗಡಿಗೆಯ ಗುಣಗಳನ್ನು ಹೊಸದಾಗಿ ತಯಾರು ಮಾಡುತ್ತೆ. ಯಾಕೆಂದರೆ ಈಗ ಇಟ್ಟಿಗೆ ಆಕಾರ ಯಾವ್ದು ಹೇಳಿದ್ರೆ ಕೆಂಪು, ಮಣ್ಣು ಆಗಿರುತ್ತೆ, ಕಪ್ಪಾಗಿರುತ್ತೆ, ಕಪ್ಪೋ ಬೆಳಪೋ ಏನೋ ಆಗಿರುತ್ತೆ. ಕಪ್ಪೋ ಬೆಳಪೋ ಆಗಿರೋ ಮಣ್ಣನ್ನು ತಗೊಂಡು ಸುಟ್ಬಿಟ್ರೆ ಯಾವ ಬಣ್ಣ ಬರುತ್ತೆ? ಕೆಂಪು ಬಣ್ಣ ಬರುತ್ತೆ. ಈಗ ಕೇಳ್ತಾನೆ, ಮಣ್ಣು ಉಪಾದಾನ ಕಾರಣ, ಇಟ್ಟಿಗೆ ಕಾರ್ಯ ಅಂತ ಆದರೆ ಇಟ್ಟಿಗೆ ಮುಂಚೆನೇ ಇರ್ತೋ? ಇಲ್ಲಿಲ್ಲ. ಇಲ್ಲದೇ ಇರೋ ಕಾರ್ಯ ಹುಟ್ಟುತ್ತೋ ಅವರ ಪ್ರಕಾರ. ಆಮೇಲೆ ಇಲ್ಲದೇ ಇರೋ ಕಾರ್ಯ ಹುಟ್ಟಿದ್ದಷ್ಟೇ ಅಲ್ಲ, ಅದರಲ್ಲಿ ಮಣ್ಣಲ್ಲಿ ಇರುವಂತಹ ಇರುವಿಕೆ ಆ ಇಟ್ಟಿಗೆ ಹುಟ್ಟಿದ ಮೇಲೆ ಹೋಗಿ ಸೇರ್ಕೊಳ್ಳುತ್ತೆ ಅಂತಾರೆ. ನಮ್ಗೆ ಹಾಗೆ ಸೇರ್ಕೊಳ್ಳುತ್ತೆ ಅಂತ ಅರ್ಥ ಆಗಲ್ಲ. ಇರುವಿಕೆ ಇರೋದಿಲ್ಲ, ಆಮೇಲೆ ಮಣ್ಣಿನ ಇರುವಿಕೆ ಹೋಗಿ ಸತ್ತ ಸಾಮಾನ್ಯ ಅನ್ನೋದು ಸೇರ್ಕೊಳ್ಳುತ್ತೆ. ಆಮೇಲೆ ಮಣ್ಣಿನಲ್ಲಿದ್ದ ಗುಣಗಳು ಇಟ್ಟಿಗೆಯಲ್ಲಿರೋ ಗುಣಗಳನ್ನು ತಯಾರು ಮಾಡುತ್ತೆ. ನೀವು ತರ್ಕಶಾಸ್ತ್ರ ಓದಿದ್ರೆ ಗೊತ್ತಾಗುತ್ತೆ ಅದರ ಹೇಗೆ ಉಂಟಾಗತ್ತೆ ಅಂತ ಹೇಳಿ. ಅವರು ಅಸತ್ಕಾರ್ಯವಾದಿಗಳು. ಕಾರ್ಯ ಮುಂಚೆ ಇರೋಲ್ಲ, ಆಮೇಲೆ ಹೊಸದಾಗಿ ಬರುತ್ತೆ ಅಂತ. ನಾವೆಲ್ಲ ಅಸತ್ಕಾರ್ಯವಾದಿಗಳೋ ಸತ್ಕಾರ್ಯವಾದಿಗಳೋ? ಸತ್ತಂದ್ರೆ ಒಳ್ಳೆ ಕಾರ್ಯ ಅಲ್ಲ, ಸತ್ಯ ಕಾರ್ಯವಾದಿ. ಇದು ಯಾತಕ್ಕೆ ಅಂದರೆ ಇರೋದೇ ಹುಟ್ಟತ್ತೆ ಅಂತ ಹೇಳ್ತಾರೆ, ಇಲ್ಲದೇ ಇರೋದೇ ಹುಟ್ಟತ್ತೆ ಅಂತ ಹೇಳ್ತಾರೆ. ಯಾವ ನಿಮ್ಮ ಅನುಭವಕ್ಕೆ ಹತ್ರ? ಇರೋದಾದ್ರೆ ಹುಟ್ಟೋದು ಯಾಕೆ ಬೇಕು ಅಂತ ಪ್ರಶ್ನೆ. ಇಲ್ಲದೆ ಇರೋದಾದ್ರೆ ಹೇಗೆ ಹುಟ್ಟತ್ತೆ ಇಲ್ಲಿರೋದು ಅಂತ ಅದಕ್ಕೊಂದು ಪ್ರಶ್ನೆ. ಎರಡಕ್ಕೂ ಪ್ರಶ್ನೆ ಇದೆ. ಭೂತಂ ನ ಜಾಯತೆ ಕಿಂಚಿತ್ ವಿವದಂತೋ ದ್ವಯಾಖ್ಯೇವಂ ಅಜಾತಿಖ್ಯಾವ. ಎಷ್ಟು ಜನ ಹೇಳ್ತಾರೆ ಅಂದರೆ, ಕೆಲವರು ಇದ್ದದ್ದು ಹುಟ್ಟತ್ತೆ ಅಂತ ವಾದಿಗಳು. ಭೂತಸ್ಯ ಜಾತಿ ಮಿಚ್ಚಂತಿ ವಾದಿನ ಕೇಚಿದೇವೈ ಅಭೂತಸ್ಯ ಅಪರೇ ಧೀರಾ. ಭಾರಿ ಬುದ್ಧಿವಂತರು ಇಲ್ಲದೇ ಇರೋದು ಹುಟ್ಟತ್ತೆ ಅಂತಾರೆ. ಆವಾಗ ಕೊನೆ ತೀರ್ಮಾನ ಹೇಳಿದ್ರು, ಭೂತಂ ನ ಜಾಯತೆ ಕಿಂಚಿತ್. ಇದ್ದದ್ದಾದ್ರೆ ಒಂಚೂರು ಹುಟ್ಟಲ್ಲ, ಇದ್ದೇ ಬಿಟ್ಟಿದೆಯಲ್ಲ, ಯಾಕೆ ಹುಟ್ಟಿದ್ರೆ? ಇಲ್ಲದೇ ಇರೋದು ಹುಟ್ಟೋದಿಲ್ಲ. ಇಬ್ಬರು ವಾದ ಮಾಡ್ತಾ, ಇಬ್ಬರು ವಾದ, ಮೂರನೇವರು ಹುಟ್ಟೇ ಇಲ್ಲ ಅಂತ ಹೇಳೋರು ನಾವು. ಅಜಾತಿಂ ಖ್ಯಾಪಯಂತಿದೆ, ಜಗತ್ತಲ್ಲಿ ಹುಟ್ಟು ಅನ್ನೋದು ನಿಜವಾಗಿ ಇಲ್ಲ ಅಂತ ಹೇಳ್ತಾರೆ. ವಿವದಂತೋ ದ್ವಯಾಕೇವಂ ಅಜಾತಿಂ ಖ್ಯಾಪಯಂತಿದೆ
ಖ್ಯಾಪ್ಯಮಾನ ಮಜಾತಿಂತೈರ್ ಅನುಮೋದಾಮಹೇ ವಯಂ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಇಬ್ಬರು ಹೇಳಿ ಎಲ್ಲೂ ಹುಟ್ಟು ಅನ್ನೋದು ಇಲ್ಲ ಅಂತ ಹೇಳಿದಲ್ಲ, ಇಬ್ಬರದು ಕರೆಕ್ಟು. ಇದ್ದದ್ದು ಹುಟ್ಟಲ್ಲ ಅಂತ ಅವನು ಹೇಳಿದ್ನಲ್ಲ, ಸರಿಯಾಗಿ ಹೇಳಿದೆ. ಇಲ್ಲದೆ ಇರೋದು ಹುಟ್ಟಲ್ಲ ಅಂತ ಹೇಳಿದೆಯಲ್ಲ, ಅದು ಸರಿ. ಆದ್ದರಿಂದ ತೀರ್ಮಾನ ಏನಂದ್ರೆ ಹುಟ್ಟು ಎಲ್ಲೂ ಇಲ್ಲ, ಚೆನ್ನಾಗಿ ತಿಳ್ಕೊಳ್ಳಿ, ಇದ್ದದ್ದೇ ಬೇರೆ ಥರ ತೋರತ್ತೆ ಅಷ್ಟೇ ಹುಟ್ಟು ಅಂತ ಬೇಕಾದ್ರೆ ಹೇಳ್ಬೋದು. ಬೇರೆ ಥರ ತೋರುತ್ತೆ ಅಂತ ಹೇಳೋಣ, ಬೇರೆ ಥರ ತಿಳ್ಕೊತೀನಿ ಅಂತ ಹೇಳೋಣ ಅಂದರೆ, ತಿಳ್ಕೊಳ್ಳೋದಕ್ಕೂ ತೋರೋದಕ್ಕೂ ಏನು ವ್ಯತ್ಯಾಸ ಇದೆ? ತಿಳ್ಕೊಳ್ಳೋನ ಸ್ವಾತಂತ್ರ್ಯ ಇರುತ್ತೆ, ತೋರೋದ್ರಲ್ಲಿ ತೋರೋ ವಸ್ತುವಿನ ಸ್ವಾತಂತ್ರ್ಯ ಇದೆ. ಈಗ ಪರಮಾತ್ಮ ಪ್ರಪಂಚವಾಗಿ ತೋರ್ತಾನೆ, ನಾವು ಪರಮಾತ್ಮನನ್ನ ಪ್ರಪಂಚವಾಗಿ ತಪ್ಪಾಗಿ ತಿಳಿತಾ ಇದ್ವಿ. ಎರಡು ವಾಕ್ಯ ಇದೆ. ವಾಕ್ಯ ಅರ್ಥ ಆಯ್ತಾ? ಏನು ಹೇಳಿ? ಪರಮಾತ್ಮನೋ ಪ್ರಪಂಚವಾಗಿ ತೋರ್ತಾ ಇದ್ದಾನೆ. ಹಾಲು ಮೊಸರಾಗಿ ಅಂತ ಏನು ಬೇಡ ಬೇಡ, ಅಯ್ಯೋ ಹಾಲು ಮೊಸರಾಗಿ ಅಲ್ಲ, ಪೂರ್ವಪಕ್ಷ ಬೇಡ. ಇಲ್ಲ, ಪರಮಾತ್ಮನು ಪ್ರಪಂಚವಾಗಿ ತೋರ್ತಾನೆ ಎಂದಾಗ ತೋರೋ ಸ್ವಾತಂತ್ರ್ಯ ಯಾರಿಗಿದೆ? ಪರಮಾತ್ಮನಿಗಿದೆ. ಪರಮಾತ್ಮನ ಪ್ರಪಂಚವಾಗಿ ತಪ್ಪಾಗಿ ತಿಳಿತೀವಿ ಅಂದರೆ ಆ ತಪ್ಪಾಗಿ ತಿಳಿಯೋ ಸ್ವಾತಂತ್ರ್ಯ ಯಾರಿಗಿದೆ? ನಮ್ಮದು. ಈಗ ನಾವು ತಪ್ಪಾಗಿ ತಿಳಿದಿದ್ದರಿಂದ ಪ್ರಪಂಚ ಕಾಣ್ತಾ ಇದೆಯೋ, ಪರಮಾತ್ಮನೇ ಹಾಗೆ ತೋರ್ತಾ ಇರೋದ್ರಿಂದ ಪ್ರಪಂಚ ಕಾಣಿಸ್ತಾ ಇದೆಯೋ? ನಿಮಗೆ ಪ್ರಪಂಚ ಕಾಣಿಸ್ತಾ ಇದೆ ಅಂತ ಇಟ್ಕೊಂಡಿದ್ದೀವೋ ಇಲ್ವಾ? ನಾವು ತಪ್ಪು ತಿಳ್ಕೊಂಡಿದ್ರೆ ಕಾಣಿಸುತ್ತೆ, ಅದು ಸರಿ. ಪರಮಾತ್ಮ ಅಲ್ಲ, ಅಲ್ಲಿ ಎರಡರಲ್ಲೂ ಒಂಚೂರು ಕಷ್ಟ ಬರುತ್ತೆ, ಒಂದು ಸ್ವಲ್ಪ ಸರಿ ಇದೆ. ಹೇಗೆ ಹೇಳ್ತೀನಿ ಅಂದರೆ, ಪರಮಾತ್ಮನ ಏನು ಗ್ರಹಚಾರ, ಯಾಕೆ ಎಲ್ಲರನ್ನು ಮೋಸ ಮಾಡೋಕ್ಕೆ ತೋರಬೇಕು ಅಂತ ಒಂದು ಪ್ರಶ್ನೆ ಬರುತ್ತೆ. ಪರಮಾತ್ಮನೇ ತೋರ್ತಾನೆ ಅಂತಾದರೆ ಎಲ್ಲರಿಗೂ ಮಾಯೆ ಹಾಕಿ ಕಟ್ಟಿ ಪ್ರಪಂಚದಲ್ಲಿ ಮುಳುಗಿಸಿ ಅವನಿಗೇನು ಬೇಕಾಗಿತ್ತೋ ಅಂತ ಒಂದು ಪ್ರಶ್ನೆ. ನಾವು ತಪ್ಪು ತಿಳ್ಕೊಳ್ಳೋದಾದರೆ ಎಲ್ಲರೂ ಒಂದೇ ಥರ ಯಾಕೆ ತಪ್ಪು ತಿಳ್ಕೊಬೇಕು? ತಪ್ಪು ತಿಳುವಳಿಕೆ ಒಬ್ಬೊಬ್ರಿಗೆ ಒಂದೊಂದು ಥರ ಬರ್ಬೋದಾಯ್ತಲ್ಲ. ಒಬ್ಬನೇ ಪರಮಾತ್ಮನನ್ನು ಇಷ್ಟು ಜನ ತಪ್ಪು ತಿಳ್ಕೊಂಡಾಗಲೂ ಒಂದೇ ಥರ ಆಕಾಶ, ಭೂಮಿ, ನೀರು, ಗಾಳಿ ಎಲ್ಲ ಪರಮಾತ್ಮನೇ ತಿಳ್ಕೊಳ್ಳೋತಾನೆ. ಒಂದೇ ಥರ ಯಾಕೆ ತಪ್ಪು ತಿಳ್ಕೆ ಬಂತು ಅಂತ ಎರಡು ಪ್ರಶ್ನೆ ಬರುತ್ತೆ. ಇದಕ್ಕೆ ಉತ್ತರ ಏನು ಗೊತ್ತಾ? ಎರಡೂ ಕಡೆಗೂ ಹೇಳಬೇಡ. ಅವನಲ್ಲಿ ಆ ಥರ ತೋರೋ ಸ್ವಭಾವ ಇದೆ, ನಮ್ಮಲ್ಲಿ ತಪ್ಪು ತಿಳ್ಕೊಳ್ಳೋ ಸ್ವಭಾವ ಇದೆ. ಎರಡಕ್ಕೂ ಉತ್ತರ ಹೇಳಿ. ನೀವು ತೋರೋದನ್ನು ಹಾಗೆ ತಪ್ಪಾಗಿ, ಈಗ ಆಕಾಶ ನೀಲಿಯಾಗಿ ತೋರುತ್ತೆ, ಆಕಾಶ ನೀಲಿಯಾಗಿ ತೋರುತ್ತೆ ಅನ್ನೋ ಬರೀ ನಮ್ಮ ತಪ್ಪು ತಿಳ್ಲಿಕ್ಕೇನೋ ಆಕಾಶವೂ ಹಾಗೆ ತೋರತ್ತೋ ಅಂತ ಕೇಳಿದ್ರೆ ಏನು ಉತ್ತರ ಹೇಳ್ತೀರಾ? ತೋರುತ್ತೆ, ತಪ್ಪಾಗಿ ತಿಳ್ಕೊತೀವಿ. ಅದು ಸರಿ, ಅದು ನೀವು ಕೊನೆಗೆ ಹೇಳೋದು. ಅವನೇ ನಮ್ಮಲ್ಲೂ ಇದ್ದಾನೆ, ಅವನೇ ತೋರ್ತಾ ಇದ್ದಾನೆ ಅನ್ನೋದು ಕರೆಕ್ಟು. ಆದರೆ ಈಗ ಸದ್ಯಕ್ಕೇನು ಅಂದರೆ ನಮ್ಮನ್ನು ಅವನನ್ನು ಒಂದು ಕಲ್ಪಿತವಾಗಿ ಭೇದ ಇಟ್ಕೋಬೇಕು. ಅಂದರೆ ನಾವು ಅಜ್ಞಾನಿಗಳಾದ್ದರಿಂದ ಜೀವರು ಅಂತ ಇಟ್ಕೊಂಡು ನಾವು ತಪ್ಪಾಗಿ ತಿಳ್ಕೊಳ್ಳೋರು ಪರಮಾತ್ಮನ ಜಗತ್ತಾಗಿ ತೋರ್ತಾ ಇದ್ದಾನೆ ಇಟ್ಕೊಂಡು ವಾದ. ನೀವು ಅಲ್ಲಿಗೆ ಹೋಗ್ಬಿಟ್ರೆ ಇಲ್ಲೂ ಅಲ್ಲೂ ಎಲ್ಲೋ ಹೋಗಿದ್ದಾನೆ ಅಂದರೆ ಅಲ್ಲಿ ಉತ್ತರ ಇರಲ್ಲ, ಅಲ್ಲಿ ಯಾವುದು ತಿಳ್ಕೊಳ್ಳೋದು ಇರಲ್ಲ, ಏನೂ ಇರಲ್ಲ. ಹೀಗೆ ಪರಮಾತ್ಮನನ್ನು ತಪ್ಪಾಗಿ ತಿಳಿಯೋದು, ಆ ತಪ್ಪಾಗಿ ತಿಳಿಯೋದಕ್ಕೆ ಇಂದ್ರಿಯಾದಿಗಳು ಅವನನ್ನು ತೋರಿಸ್ತಾ ಇರೋದು ಎರಡೂ ಉಂಟು. ಆಕಾಶ ಇನ್ನು ಕಣ್ಣಿಗೆ ನೀಲಿಯಾಗಿ ಕಾಣೋದು, ಆಕಾಶ ನೀಲಿಯಾಗಿಯೇ ಇದೆ ಅಂತ ತಿಳ್ಕೊಳ್ಳೋದು, ಎರಡೂ ಸೇರಿ ಆಕಾಶ ನೀಲಿ ಅಂತ ಹೇಳೋದು. ತೋರೋದು, ಆಕಾಶ ನೀಲಿಯಾಗಿ ತೋರೋದು ಇದೆ, ಆಕಾಶ ನೀಲಿಯಾಗಿದೆ ಅಂತ ತಿಳ್ಕೊಳ್ಳೋದು ಇದೆ. ನೀಲಿಯಾಗಿದೆ ಅಂತ ತಿಳ್ಕೊಂಡ್ರೆ ತಪ್ಪು ತಿಳುವಳಿಕೆ, ನೀಲಿಯಾಗಿ ತೋರೋದು ಹುಸಿ ತೋರಿಕೆ, ಆಕಾಶದ ಸ್ವಭಾವ. ಇಲ್ಲಿ ತೋರೋದನ್ನು ಮಾಯೆ ಅಂತೋ, ತಿಳ್ಕೊಳ್ಳೋದನ್ನು ಅಧ್ಯಾಸ ಅಂತ ಹೇಳ್ತೀವಿ. ಅರ್ಥ ವ್ಯತ್ಯಾಸ ಗೊತ್ತಾಯ್ತಾ? ತೋರೋದು ತಪ್ಪಾಗಿ ತೋರೋದು, ತಪ್ಪಾಗಿ ತೋರೋದು ಅಂದರೆ ಹುಸಿಯಾಗಿ ತೋರೋದು ಅಂತ ಅರ್ಥ. ಹುಸಿಯಾಗಿ ತೋರೋದು ಮಾಯೆ ಅಂತೋ, ತಪ್ಪಾಗಿ ತಿಳಿಯೋದು ಅಧ್ಯಾಸ ಅಂತೂ ಹೇಳ್ತೀವಿ. ಈ ಎರಡು ಚೆನ್ನಾಗಿ ಅರ್ಥ ಗೊತ್ತಿರಬೇಕು, ಕೊನೆಯವರೆಗೂ ಬಿಡಬಾರ್ದು ನೀವು. ಮಾಯೆ ಅಂದ್ರೆ ಏನು ಕೇಳಿದ್ರೆ ಹುಸಿಯಾದ ತೋರಿಕೆ, ಅಧ್ಯಾಸ ಅಂದ್ರೇನು ತಪ್ಪಾದ ತಿಳುವಳಿಕೆ. ಈ ಎರಡು ಪದವನ್ನು ಕೆಲವರು ಹೀಗೆ ಹೇಳ್ತಾರೆ, ಅದು ಒಂದಲ್ಲ, ಉಪಾಧಿ ಅಂತ. ಮಾಯೆ ಅನ್ನೋದು ಈಶ್ವರನ ಉಪಾಧಿ, ಅಧ್ಯಾಸ ಅನ್ನೋದು ಜೀವನ ಉಪಾಧಿ ಅಂತಾನೆ. ಉಪಾಧಿ ಶಬ್ದಕ್ಕೆ ಅರ್ಥ ಗೊತ್ತಾಗತ್ತಾ? ಉಪಾಧಿನ ಶಬ್ದ ಕೇಳಿದ್ದೀರಾ? ಉಪಾಧಿ ಅಂದರೆ ಅದಕ್ಕೆ ಸಂಬಂಧ ಪಡೆದೇ ಹೋದರೂ ಅದು ತೋರೋದಕ್ಕೆ ಯಾವುದು ಬೇಕೋ ಅದು ಅದಕ್ಕೆ ಉಪಾಧಿ. ಬಲ್ಪ್ ಇದೆ, ಕರೆಂಟು ಇದೆ, ಕರೆಂಟಿಗೂ ಬಲ್ಪಿಗೂ ಸಂಬಂಧ ಇದೆಯೋ? ಸಂಬಂಧ ಇಲ್ಲ. ಆದರೆ ಬಲ್ಪ್ ಹಾಕಿ ಸ್ವಿಚ್ ಹಾಕಿದರೆ ಬಲ್ಪ್ನಲ್ಲಿ ಕರೆಂಟು ಬೆಳಕಾಗಿ ಬರುತ್ತೆ. ಆದ್ದರಿಂದ ಬಲ್ಪು ಕರೆಂಟು ಬೆಳಕಾಗಿ ತೋರುವುದಕ್ಕೆ ಉಪಾಧಿ. ತೋರ್ಕೊಳ್ಳೋ ಜಾಗ ಅಷ್ಟೇ, ತೋರ್ಕೊಳ್ಳೋ ಜಾಗ, ಸಂಬಂಧ ಪಡಬಾರ್ದು. ಹಾಗೆ
ಯಾವುದು ಯಾವುದಕ್ಕೆ ಸಂಬಂಧ ಪಡೋದಿಲ್ವೋ ಅದನ್ನು ತೋರ್ಕೊಳ್ಳೋಕೆ ಅದು ಸಹಾಯ ಮಾಡುತ್ತೋ ಅದು ಅದಕ್ಕೆ ಉಪಾಧಿ ಅಂತ ಹೇಳ್ತೀವಿ. ಈಗ ನಮಗೆ ಉಪಾಧಿ, ಜೀವನಿಗೆ ಉಪಾಧಿ ಯಾವುದು ಗೊತ್ತಾ? ದೇಹ, ಇಂದ್ರಿಯ, ಮನಸ್ಸು ಉಪಾಧಿ. ಜೀವ ಅರಿವಿನ ಸ್ವರೂಪ. ಹೇಗೆ ಕರೆಂಟು ಬೆಳಕು ತೋರೋದಕ್ಕೆ ಬಲ್ಪ್ ಬೇಕೋ, ಜೀವನ ಅರಿವು ನಮ್ಮ ಪ್ರಪಂಚದ ಕಡೆ ಹೋಗೋಕ್ಕೆ ಮನಸ್ಸು, ಇಂದ್ರಿಯ, ದೇಹ ಬೇಕು. ಆದ್ದರಿಂದ ಜೀವನಿಗೆ ದೇಹ, ಇಂದ್ರಿಯ, ಮನಸ್ಸು ಉಪಾಧಿ. ತಪ್ಪು ತಿಳುವಳಿಕೆ ಉಪಾಧಿ ಅಲ್ಲ. ಉಪಾಧಿ ಅನ್ನೋದು ಒಂದು ವಸ್ತು ಆಗಬೇಕು. ಮಾಯೆ ಏನು ಬೇಕಾದರೆ ಈಶ್ವರನ ಉಪಾಧಿ ಅಂತ ಹೇಳ್ಬೋದು, ಅದು ಮುಂದೆ ಹೇಳೋಣ, ಅದು ಮಾಯೆ ವಿಚಾರ ಬರುತ್ತೆ. ಈಗ ಸದ್ಯಕ್ಕೆ ಉಪಾಧಿ ಶಬ್ದಕ್ಕೆ ಈಗಿನ ವೇದಾಂತಿಗಳು ಹೇಳೋದು ಜೀವನೋ ಅವಿದ್ಯೋಪಾಧಿ, ಈಶ್ವರನು ಮಾಯೋಪಾಧಿ ಅಂತ ಹೇಳ್ತಾರೆ. ಮಾಯೆ ಅಂದ್ರೆ ಅರ್ಥ ಆಯ್ತಲ್ಲ. ಮಾಯೆ ಅಂದ್ರೆ ಏನು ಹೇಳ್ರೆ? ಅಧ್ಯಾಸ ಅಂದ್ರೆ ತಪ್ಪು ತಿಳುವಳಿಕೆ. ತಪ್ಪು ತಿಳುವಳಿಕೆ ಇರೋದು ನಮ್ಮಲ್ಲಿ. ನೀವು ಸದ್ಯಕ್ಕೆ ನಾವು ಜೀವರು ಅಂತ ಇಟ್ಕೊಂಡು ಮುಂದೆ ಪರಮೇಶ್ವರ ಪರಮಾತ್ಮ ಇದ್ದಾನೆ ಅಂತ ಇಟ್ಕೊಂಡು ಪರಮಾತ್ಮನ ಜಗತ್ತಾಗಿ ತೋರ್ತಾ ಇದ್ದಾನೆ, ನಾವು ಅವನನ್ನು ಜಗತ್ತು ಅಂತ ತಪ್ಪು ತಿಳ್ಕೊಂಡಿದ್ದೀವಿ. ಈಗ ಒಂದು ಪ್ರಶ್ನೆ, ತೋರೋದನ್ನು ಅಳಿಸ್ಬೇಕೋ ತಪ್ಪು ತಿಳುವಳಿಕೆ ಸರಿ ಮಾಡಬೇಕಾ? ತೋರೋದನ್ನು ಅಳಿಸ್ಬಿಡೋಣ, ತಪ್ಪು ತಿಳುವಳಿಕೆಯನ್ನು ತೆಗೆದು ಹಾಕೋಣ. ಯಾವುದು ಮೊದಲು? ತಪ್ಪು ತಿಳುವಳಿಕೆಯಿಂದ ತೋರ್ತಾ ಇದೆಯಾ, ತೋರೋದ್ರಿಂದ ತಪ್ಪು ತಿಳುವಳಿಕೆ ಆಗಿದೆಯಾ? ತಪ್ಪು ತಿಳುವಳಿಕೆಯಿಂದ ತೋರ್ತಾ ಇರೋದ್ರಿಂದ ತಪ್ಪು ತಿಳುವಳಿಕೆ ಆಗಿದೆ. ಸರಿ, ಅದು ಕರೆಕ್ಟು. ಆದರೆ ಇಲ್ಲಿ ಏನಾಗ್ಬಿಟ್ಟಿದೆ ಅಂದರೆ, ಹೊರಗಡೆ ಪ್ರಪಂಚಕ್ಕಿಂತ ತಪ್ಪು ತಿಳುವಳಿಕೆ ನಮ್ಮ ದೇಹಾದಿಗಳಲ್ಲಿ ಮುಂಚೆ ಉಂಟಾಗ್ಬಿಟ್ಟಿದೆ. ತಪ್ಪು ತಿಳುವಳಿಕೆ ಎಲ್ಲಿ ಶುರುವಾಗಿದೆ ಅಂದರೆ ಅಲ್ಲಲ್ಲ, ಮುಂಚೆ ನಮ್ಮ ದೇಹಾದಿಗಳಿದೆ ಅಂತ ಇಟ್ಕೊಂಡು ಇದನ್ನು ನಾನು ಮಾಡ್ಕೊಂಡು ತಪ್ಪು ತಿಳುವಳಿಕೆ ಶುರುವಾಗಿ ಇದರಿಂದ ಪರಮಾತ್ಮ ನೋಡಿದಾಗ ಪರಮಾತ್ಮ ತೋರೋ ಸ್ವಭಾವ ಅವನಲ್ಲಿದೆ. ತೋರೋ ಸ್ವಭಾವ ಅಂದರೆ ದೂರಕ್ಕೆ ಹೇಗೆ ಆಕಾಶ ನೀಲಿ ಕಾಣೋ ಸ್ವಭಾವವೋ, ಹೇಗೆ ಬಸ್ಸಲ್ಲಿ ಹೋಗ್ತಾ ಇದ್ದಾಗ ಮರಗಳು ಹಿಂದಕ್ಕೆ ಓಡೋಗೋ ಹಾಗೆ ಕಾಣೋ ತೋರೋ ಸ್ವಭಾವವೋ, ಹಾಗೆ ಪರಮಾತ್ಮನಿಗೆ ಇಂದ್ರಿಯಗಳಿಂದ ನೋಡಿದಾಗ ಈ ಪ್ರಪಂಚಾಕಾರವಾಗಿ ತೋರುವಂಥ ಒಂದು ಸ್ವಭಾವ ಇದೆ ಅಂತ ಹೇಳಬೇಕಾಗುತ್ತೆ. ಯಾಕಂದರೆ ಅವನೇ ತಾನೇ ಕಾಣೋದು, ಇನ್ನು ಬೇರೆ ಯಾವುದೂ ಇಲ್ವಲ್ಲ. ಹೀಗಾಗಿ ತೋರಿಕೆಯನ್ನು ನಾವು ಅಳಿಸ್ಬೇಕಾಗಿಲ್ಲ. ಏನು ರೆಡಿ ಮಾಡಬೇಕು? ತಪ್ಪು ತಿಳಿಕೆಯನ್ನು ಸರಿ ಮಾಡ್ಕೋಬೇಕು. ತಪ್ಪು ತಿಳಿಕೆಯಿಂದ ಈಗ ನಾವು ಆಕಾಶದ ನೀಲಿಯ ಬಣ್ಣವನ್ನೇನು ಅಳಿಸ್ಬೇಕಾಗಿಲ್ಲ. ಆಕಾಶದಲ್ಲಿ ನೀಲಿ ಬಣ್ಣ ಇಲ್ಲ ಅಂತ ತಿಳ್ಕೊಂಡ್ರೆ ಆಕಾಶಕ್ಕೆ ಬಣ್ಣ ಅನ್ನೋದಿಲ್ಲ ಅಂತ, ಆವಾಗ ಸರಿಯಾದ ತಿಳುವಳಿಕೆ. ಆಮೇಲೆ ಒಂದು ಪ್ರಶ್ನೆ ಬರುತ್ತೆ, ತಿಳುವಳಿಕೆ ಸರಿಯಾದ ಮೇಲೆ ತೋರಿಕೆ ಹೋಗುತ್ತೋ ಇರುತ್ತೋ? ತೋರಿಕೆ ಅಳಿಸೋಕ್ಕಾಗಲ್ಲ. ಆದರೆ ತೋರಿಕೆ ಇದ್ರೆ ತೊಂದರೆ ಆಗತ್ತೋ? ತಪ್ಪು ತಿಳಿಕೆನೂ ತೋರಿಕೆನೂ ಎರಡೂ ಇದ್ರೆ ಆ ತೋರಿಕೆನೇ ಸತ್ಯ ಅಂತ ತಿಳ್ಕೊತಾನೆ ತೊಂದರೆ ಆಗತ್ತೆ. ಯಾವಾಗ ತೋರಿಕೆ ಇದ್ದಾಗಲೂ ತಪ್ಪು ತಿಳುವಳಿಕೆ ಸರಿಯಾಗ್ಬಿಡುತ್ತೋ ಆವಾಗ ತೋರಿಕೆಯಿಂದ ತೊಂದರೆ ಆಗಲ್ಲ. ಸರಿತಾನೆ? ಯೋಚನೆ ಮಾಡಿ ನೀವು. ಹಾವು ತಿಳ್ಕೊಂಡಿದ್ದ, ಹಗ್ಗ ಅಂತ ಗೊತ್ತಾಯ್ತು, ಆದರೂ ಹಾವಿನ ಥರ ತೋರ್ತಾನೇ ಇತ್ತು. ತಿಳುವಳಿಕೆ ಸರಿ ಆಯಿತು, ಭಯ ಹೋಗ್ಬಿಡ್ತು. ಏನ್ರಿ ಹಾವಿನ ಥರ ತೋರ್ತಾ ಇದೆಯಲ್ಲ ಅಂದರೆ, ಹಾವಿನ ಥರ ತೋರಿದ್ರು ಹಾವಲ್ಲ, ಹಗ್ಗಾನೆ. ಹಾಗೆ ಪ್ರಪಂಚ ಥರ ತೋರ್ತಾ ಇದ್ರು ಪರಮಾತ್ಮನೇ ಅಂತ ತಿಳುವಳಿಕೆ ಆದರೆ ತೋರೋದ್ರಿಂದ ಏನೂ ಹಾನಿ ಇಲ್ಲ. ಇದರಿಂದ ಏನಾಯಿತು ಅಂದರೆ, ಜ್ಞಾನಿಯಾದವನು ಅಂದರೆ ತಪ್ಪು ತಿಳುವಳಿಕೆ ಕಳ್ಕೊಂಡವನು ಪ್ರಪಂಚ ನೋಡ್ತಾನೋ ಇಲ್ವಾ? ಅಷ್ಟೇ, ಮಂಚಾಗಿ ಇಂದ್ರಿಯಗಳಿಂದ ನಾವು ನೋಡುವಾಗ ನೋಡ್ತಾನೆ, ಎಲ್ಲವೂ ತೋರುತ್ತೆ. ತೋರಿದ್ರು ಅವನಿಗೆ ತೊಂದರೆ ಇಲ್ಲ. ನಮಗಾದ್ರೆ ಆಸೆ ಬರುತ್ತೆ, ಅವನಿಗೆ ಆಸೆ ಬರಲ್ಲ. ನಮಗಾದ್ರೆ ಭಯ ಆಗತ್ತೆ, ಅವನಿಗೆ ಭಯ ಬರಲ್ಲ. ನಮಗೆ ರಾಗದ್ವೇಷಗಳು ಉಂಟಾಗತ್ತೆ, ನಮಗೆ ಭೇದ ಬುದ್ಧಿ ಬರುತ್ತೆ, ಅವನಿಗೆ ಭೇದ ಬುದ್ಧಿ ಬರಲ್ಲ. ಯಾಕೆಂದ್ರೆ ಅವನಿಗೆ ಎಲ್ಲ ಪರಮಾತ್ಮನ ಗೊತ್ತಿದೆ. ಇಷ್ಟೇ ವ್ಯತ್ಯಾಸ. ಜ್ಞಾನಿಗೂ ಅಜ್ಞಾನಿಗೂ ವ್ಯತ್ಯಾಸ ಅಂದರೆ ತಪ್ಪು ತಿಳುವಳಿಕೆ ಹೋಗೋದು, ಸರಿಯಾದ ತಿಳುವಳಿಕೆ ಬರೋದು ಬಿಟ್ಟರೆ ತೋರಿಕೆಯಲ್ಲಿ ಏನೂ ವ್ಯತ್ಯಾಸವಿಲ್ಲ. ಇಷ್ಟು ತೀರ್ಮಾನ ಆಯಿತು. ಈಗ ಇಲ್ಲಿಂದ ಕೆಳಗೆ ಬಂದ್ವಿ ನಾವೀಗ. ಸೃಷ್ಟಿ ಆಗಿದೆ ಅಂತ ಒಪ್ಕೊಂಡ್ಬಿಡೋದು. ಈಗ ಸೃಷ್ಟಿ ಆಗಿಲ್ಲ ಅನ್ನೋ ವಿಚಾರ ಇಲ್ಲ. ಪಾಪ ಅಧಿಕಾರಿಗಳು ಮಂದಾಧಿಕಾರ ಆದರೆ ಏನಾಯಿತು? ಸೃಷ್ಟಿ ಆಗಿದೆ. ಸೃಷ್ಟಿ ಯಾವ ಕ್ರಮದಲ್ಲಾಯಿತು? ಸೃಷ್ಟಿ ಆಗಿದೆ ಅಂತ ಇಟ್ಕೊಂಡ್ಮೇಲೆ ಒಂದು ಕ್ರಮ ಬೇಡವೆ? ಯಾವುದಾದ್ಮೇಲೆ ಯಾವ ಪರಮಾತ್ಮ ಮೊದಲು ಯಾವ ರೀತಿ ತೋರ್ಕೊಂಡ, ಏನಾದ? ಹಾಲು ಮೊಸರಾದ ಹಾಗೆ ಅಂದರು
ಹಾಲು ಮೊಸರಾದಾಗ ಬಿಡ ಪರಮಾತ್ಮ ಇದ್ದಾಗೂ ಇರಬೇಕು, ಹೀಗೂ ತೋರಬೇಕು. ಪಾದೋಸ್ಯ ವಿಶ್ವಾಭೂತಾನಿ ತ್ರಿಪಾದಸ್ಯ, ಅವನ ಕೆಲವು ಭಾಗ ಪ್ರಪಂಚ ತೋರುತ್ತೆ, ಅವನು ಇದ್ದಾಗೆ ಇರ್ತಾನೆ. ಒಂದು ಕಡೆ ಪ್ರಶ್ನೆ ಮಾಡಿದರು, ನಿರವಯವವಾದ ವಸ್ತು ಸ್ವಲ್ಪ ಭಾಗ ಚೇಂಜ್ ಆಗಿ ಇನ್ನು ಸ್ವಲ್ಪ ಭಾಗ ಉಳ್ಕೊಳ್ಳುತ್ತಾ? ಆಕಾಶ ಒಂದಿಷ್ಟು ಚೇಂಜ್ ಆಗಿ ಒಂದಿಷ್ಟು ಉಳ್ಕೊಳ್ಳುತ್ತಾ? ಇಲ್ಲ. ಆದರೆ ಆಕಾಶದ ಆ ಮೇಲ್ಭಾಗದಲ್ಲಿ ನೀಲಿ ಕಾಣುತ್ತೆ, ಇಲ್ಲೆಲ್ಲ ನೀಲಿ ಕಾಣಲ್ಲ, ತೋರ್ಬೋದಾಗೆ ಅಲ್ವಾ? ಹಾಗೆ ಪರಮಾತ್ಮನು ಮುಂದ್ಗಡೆ ಪ್ರಪಂಚವಾಗಿ ತೋರ್ಬೋದು, ಹೃದಯದವಳು ಇದ್ದಾಗಿದ್ದಾನೆ. ನಮ್ಮ ಬುದ್ಧಿ ಸಾಕ್ಷಿಯಾಗಿ ಅವನು ಹೇಗಿದ್ದಾನೋ ಈ ತೋರೋಕೆ ಮುಂಚೆ ಅದೇ ಥರ ಈಗಲೂ ಇದ್ದಾನೆ. ಆದ್ರಿಂದಲೇ ತಿಳ್ಕೊಳ್ಳೋಕ್ಕಾಗೋದು ಎಲ್ಲಿ ಹೇಗಿದ್ದಾನೆ. ನಮ್ಮ ಬುದ್ಧಿಯನ್ನು ಅರಿತಾ ಬುದ್ಧಿಯಲ್ಲಿರೋ ನಾನು ಎಂಬುದನ್ನು ಬೆಳಗ್ತಾ ಆ ಪರಮಾತ್ಮನು ಮೊದಲು ತೋರೋಕೆ ಮುಂಚೆ ಯಾವ ಸ್ವರೂಪ ಅಂತ ಹೇಳ್ತೀವೋ ಆ ಸ್ವರೂಪದಲ್ಲಿ ಈಗಲೂ ಇದ್ದಾನೆ. ನೀವು ತಿಳ್ಕೊಳ್ಬೇಕಾದ ಅಂದರೆ ವೇಷ ಹಾಕದ ಅವನ ನಿಜವಾದ ಸ್ವರೂಪ ಹುಡ್ಕೊಂಡು ಹೋಗ್ಬೇಕಾದ್ರೆ ಒಳ ಹೋಗ್ಬೇಕು, ಹೊರಗಡೆ ಹೋದ್ರಾಗಲ್ಲ. ಆದ್ದರಿಂದ ಅವನು ಇದ್ದ ಜಾಗದಲ್ಲಿ ತಿಳ್ಕೊಂಡು ಆಮೇಲೆ ಓ ಅವನೇ ಹೀಗೆ ತೋರ್ತಾ ಇರೋದು, ಇದು ಅದಕ್ಕಿಂತ ಬೇರೆ ಇಲ್ಲ ಅಂತ ತಿಳ್ಕೋಬೇಕು. ಅದು ಆತ್ಮೈವೇದಂ ಸರ್ವಂ. ಅಲ್ಲಿ ಗೀತೆಯಲ್ಲಿ ಒಂದು ಶ್ಲೋಕ ಇದೆ 6ನೇ ಅಧ್ಯಾಯದಲ್ಲಿ, ವ್ಯೋಮಾಂ ಪಶ್ಯತಿ ಸರ್ವತ್ರ. ಅದಕ್ಕೆ ಈಕ್ಷತೆ ಯೋಗಯುಕ್ತಾತ್ಮ ಉತ್ತರಾರ್ಧ, ಪೂರ್ವಾರ್ಧ ಸಿಗ್ತದೆ. ಬುದ್ಧಿ ಸರಿ ಇಲ್ಲ. ಈಕ್ಷತೆ ಯೋಗಯುಕ್ತಾತ್ಮ ಸರ್ವತ್ರ ಸಮದರ್ಶನ. ವ್ಯೋಮಾಂ ಪಶ್ಯತಿ ಮುಂದಕ್ಕೆ ಹಿಂದಿನ ಶ್ಲೋಕ ಆಗಬೇಕು. ನಾನು ಹೇಳ್ತೀನಿ ತಡೆ ಒಂದು ನಿಮಿಷ. ನಮ್ಗೆ ಬಹಳ ಇಷ್ಟವಾದ ಶ್ಲೋಕ ಆಗಬೇಕು. ಅಲ್ಲ ಹಿಂದಿನ ಶ್ಲೋಕ ಆಗಬೇಕು. ಈಕ್ಷತೆ ಯೋಗಯುಕ್ತಾತ್ಮ ಸರ್ವತ್ರ ಸಮದರ್ಶನ, ಅದರ ಹಿಂದಿನ ಪೂರ್ವಾರ್ಧ. ಆ ಶ್ಲೋಕ ಎಷ್ಟು ಚೆನ್ನಾಗಿದೆ ಅಂದರೆ, ಧ್ಯಾನ ಯೋಗಿ ಹಿಂದಕ್ಕೆ ಹೋಗ್ತಾ ಇದ್ದಾನೆ. ಇಂದ್ರಿಯಗಳಲ್ಲಿರೋ ತಾದಾತ್ಮ್ಯತೆ ಬಿಟ್ಟ, ದೇಹದಲ್ಲಿರೋ ತಾದಾತ್ಮ್ಯತೆ ಬಿಟ್ಟ, ಸರ್ವಭೂತಾನಿ ಚಾತ್ಮನಿ ಸರ್ವಭೂತಸ್ಥಂ ಆತ್ಮಾನ ತನ್ನಲ್ಲಿ ಪರಮಾತ್ಮನ ಕಂಡ, ತನ್ನನ್ನು ಎಲ್ಲ ಭೂತಗಳಲ್ಲೂ ಕಂಡ, ಎಲ್ಲ ಭೂತಗಳನ್ನು ತನ್ನಲ್ಲಿ ಕಂಡ ಅಂತ ಹೇಳ್ತೀವಿ. 3 ವಾಕ್ಯ ಹೇಳ್ತಾರೆ. ಮೊದಲು ತನ್ನಲ್ಲಿ ಪರಮಾತ್ಮನ ಕಂಡ್ಕೊಂಡ್ಬಿಡ್ತಾನೆ. ತನ್ನಲ್ಲಿ ಪರಮಾತ್ಮನ ಕಂಡು ಕೂಡಲೇ ಎಲ್ಲ ಪ್ರಾಣಿಗಳಲ್ಲೂ ಅದೇ ಪರಮಾತ್ಮ ಇದೆ ಅಂತ ಕಂಡ್ಕೊತಾನೆ. ಆಮೇಲೆ ಎಲ್ಲ ಪ್ರಾಣಿಗಳು ಪರಮಾತ್ಮನಲ್ಲಿವೆ ಅಂತ. ಆಮೇಲೆ ಯಾವುದು ನಿಜವಾಗಿಲ್ಲ, ಪರಮಾತ್ಮನೊಬ್ಬನೇ ಇರೋದು, ಅವನೇ ಹೇಗೆ ತೋರ್ತಾ ಇದ್ದಾನೆ ಅಂತ ಕಂಡ್ಕೊಳ್ತಾನೆ. ಇದು ವಾಕ್ಯದ ಅಧ್ಯಾರೋಪಾಪವಾದ ಕ್ರಮದ ಉಪದೇಶ. ಈಗ ನಾನು ಸತ್ಕಾರ್ಯವಾದ ಅನ್ನುವಂತಹ ಪ್ರಕರಣದಲ್ಲಿ ಸೃಷ್ಟಿ ಕ್ರಮವನ್ನು ಹೇಳ್ತಾ ಹೋಗ್ತೇನೆ. ನಿಮಗೆ ಸುಲಭ. ಸೃಷ್ಟಿ ಕ್ರಮ ಹೇಳುವಾಗ ತುಂಬ ಸರಳವಾಗಿರುತ್ತೆ. ಕ್ಲಾಸು ಈ ಹಿಂದಿನಷ್ಟು ಗಡಿಚಿಲ್ಲ. ಇದಾದ್ಮೇಲೆ ಇದು ಹುಟ್ಟತ್ತೆ ಅಂತ ಹೇಳ್ಬಿಡ್ತೇನೆ. ಹುಟ್ಟತ್ತೆ ಅಂದರೆ ತೋರುತ್ತೇನೋ ಅರ್ಥ. ಹುಟ್ಟತ್ತೆ ಅಂದರೆ ಯಾಕೇನು ನೀವು ಕೇಳಬಾರ್ದು, ಹೇಗೇನು ಕೇಳಬಾರ್ದು. ಪರಮಾತ್ಮನು ಮೊಟ್ಟ ಮೊದಲು ಅವ್ಯಾಕೃತವಾಗಿ ಶುರು ಮಾಡ್ದ. ಅವ್ಯಾಕೃತವಾಗಿ ಪರಮಾತ್ಮ ಮೊದಲು ಹುಟ್ಟಿತು. ಪರಮಾತ್ಮನಲ್ಲಿ ಮೊದಲು ಹುಟ್ಟಿದ್ದು ಯಾವುದು? ಅವ್ಯಾಕೃತ. ಇಲ್ಲಿ ಒಂದು ಪ್ರಶ್ನೆ. ಹುಟ್ಟೋದು ಅಂದರೆ ವ್ಯಾಕೃತವಾಗೋದು. ಹುಟ್ಟೋದು ಅಂದ್ರೇನೋ ತೋರ್ಕೊಳ್ಳೋದು ಅಂತ. ಅವ್ಯಾಕೃತ ಅಂದರೆ ತೋರ್ಕೊಳ್ಳೋದೇ ಇರೋದು. ತೋರ್ಕೊಳ್ಳೋದೇ ರೂಪದಿಂದ ಹುಟ್ಟಿದ ಅಂತೀರಲ್ರಿ ನೀವು. ಕಾಂಟ್ರವರ್ಸಿ ಆಯ್ತಲ್ಲ ಅಂತಂದ್ರೆ ಹಾಗಲ್ಲ. ಪರಮಾತ್ಮನಲ್ಲಿ ಅವ್ಯಾಕೃತ ಅನ್ನೋ ಕಲ್ಪನೆ ಅಧ್ಯಾಸ ತಪ್ಪು ತಿಳುವಳಿಕೆಯಿಂದ ನಮಗೆ ಬಂತು. ಪರಮಾತ್ಮಲ್ಲಿ ಯಾವುದು ಮೊದಲು ತಪ್ಪು ಕಲ್ಪನೆ ಬಂತು? ಅವ್ಯಾಕೃತ ಅಂತ. ಬಿಟ್ಟು ಹೇಳ್ತೀನಿ ಅಂತ ಹೇಳಿ ಮತ್ತೆ ಅಭ್ಯಾಸ ಅಲ್ಲ, ಕ್ರಮ ಹೇಳ್ತಾ ಇದ್ದೀವಿ. ಅಭ್ಯಾಸ ಬಿಟ್ಟು ಮಾಡ್ತಪ್ಪ. ಏನು ಅಧ್ಯಾಸ ಬಿಟ್ಟ? ಅವಿದ್ಯೆ ಕ್ರಮ ಹೇಳ್ತಕ್ಕಂಥ ಅವಿದ್ಯೆ ಕ್ರಮ ಬಿಟ್ಟು ಅವಿದ್ಯೆ ಹುಟ್ಟು ಅಂತ ಹೇಳ್ತಾ ಇಲ್ಲ. ಅವಿದ್ಯಾ ಕ್ರಮ ಹೇಳಿದ್ದೇನೆ. ಅವಿದ್ಯಾ ಹುಟ್ಟೋ ಕ್ರಮವನ್ನು ಮುಂದಕ್ಕೆ ಹೇಳೋದು. ಅವ್ಯಾಕೃತ ಹುಟ್ಟಿತು ಅಂತ ಯಾಕೆ ಹೇಳ್ತೀವಿ ಅಂತಂದ್ರೆ, ಪರಮಾತ್ಮನು ಅವ್ಯಾಕೃತ ರೂಪದಿಂದ ತೋರೋಕೆ ಶುರು ಮಾಡಲ್ಲ. ಅವ್ಯಾಕೃತ ಅಂದರೆ ನಾಮರೂಪಗಳು ಬಿಡಿ ಬಿಡಿಯಾಗಿ ತೋರದೇ ಇರೋದು. ಬಿಡಿ ಬಿಡಿಯಾಗಿ ತೋರದೇ ಇರುವಂತಹ ಒಂದು ಅವ್ಯಾಕೃತ ಅನ್ನೋ ಬುದ್ಧಿ ಪರಮಾತ್ಮನಲ್ಲಿ ಬಂತು. ಆ ರೀತಿ ತೋರಿಸುವ. ಅದು ಎಲ್ಲಿ ಅಂತ ಅನುಭವ ಕೇಳಿದರೆ ಸುಷುಪ್ತಿ. ನಿದ್ದೆಯಲ್ಲಿ ನಾವು ಎಚ್ಚರದಿಂದ ಆರೋಪ ಮಾಡಿದಾಗ ಪರಮಾತ್ಮನಿಗೆ ನಿದ್ದೆಯಲ್ಲಿ ಅವ್ಯಾಕೃತ ಇದೆಲ್ಲ ಬಿಡಿ ಬಿಡಿಯಾಗಿ ಅಡಗಿತ್ತು. ಅವ್ಯಾಕೃತ ಆತ್ಮ ಅನ್ನೋ ಒಂದು ತಪ್ಪು ಕಲ್ಪನೆ ಪರಮಾತ್ಮನ ಮೇಲೆ ಬಂತು. ನಮಗೆ ಏನು ಕಲ್ಪನೆ ಮಾಡಿದ್ವಿ? ಅವ್ಯಾಕೃತ. ಈ ಪ್ರಪಂಚ ಅಡಗಿರುವ ಒಂದು ರೂಪ. ಅದು ದೊಡ್ಡದು. ಅವ್ಯಕ್ತ ಅವ್ಯಾಕೃತ ಈ ಶಬ್ದ ಇದೆಯಲ್ಲ, ಇದು
ಬಹಳ ಗಡಚು. ಮುಂದೆ ಮಾಯೇನೆ ಬಂದ ಹೇಳ್ತೇನೆ ನಾನು ಅದನ್ನು. ಅವ್ಯಾಕೃತದಿಂದ ಸಮಷ್ಟಿ ಹಿರಣ್ಯ ಗರ್ಭ ಬಂದ ಪ್ರಾಣಾತ್ಮ, ಸಮಷ್ಟಿ ಪ್ರಾಣ ಸಮಷ್ಟಿ ಮನಸ್ಸು ಎರಡೂ ಇರುವಂಥ ಹಿರಣ್ಯ ಗರ್ಭ ಮೊಟ್ಟ ಮೊದಲು ತೋರ್ಕೊಂಡ. ಎಲ್ಲಿಂದ? ಅವ್ಯಾಕೃತದಿಂದ. ಅವನ ಮನಸ್ಸು ಅವನ ಪ್ರಾಣದಲ್ಲಿ ನಾವೆಲ್ಲ ತುಣುಕು. ಎಲ್ಲ ಕಡೆಯಲ್ಲೂ ಆ ಪ್ರಾಣಶಕ್ತಿ ಇದೆ, ಎಲ್ಲ ಕಡೆಯಲ್ಲೂ ಆ ಮನೋಶಕ್ತಿ ಇದೆ. ಯಾರದ್ದು? ಹಿರಣ್ಯಗರ್ಭದು ಒಂದೇ. ಅದು ಆ ಒಂದೇ ಹಿರಣ್ಯಗರ್ಭನ ಶಕ್ತಿಯಲ್ಲಿ ನಮ್ಮ ದೇಹದಲ್ಲಿ ಒಂದು ಚೂರು ಮನಸ್ಸು ಪ್ರಾಣ ಅಂಥೇಳಿ ಮಿಡಿಮಿಡಿತಾ ಇರುತ್ತೆ. ಒಂದು ಪ್ರಶ್ನೆ ಇದೆ, ಪ್ರಾಣ ಪರಿಚ್ಛಿನ್ನವೋ ಅನಂತವೋ? ಅಂದರೆ ಅನಂತ ಅಂತ ಕೆಲವರು, ಪರಿಚ್ಛಿನ್ನ ಅಂತ ಕೆಲವರು. ಯಾಕೆ ಈ ಚರ್ಚೆ ಬಂತು ಅಂದರೆ, ಈ ಪ್ರಾಣ ಉತ್ಕ್ರಮಣ ಆಗತ್ತೋ ಇಲ್ವಾ? ಸಾಯ್ತಾರಲ್ಲ, ಈ ಸಾಯೋ ದೃಷ್ಟಿಯಲ್ಲಿ ನಿಮಗೆ ಅದನ್ನೊಂದು ವಿಷಯ ಹೇಳೇ ಬಿಡ್ತೇನೆ. ಜೀವನಿಗೆ ಸ್ವತಃ ಸಾವಿಲ್ಲ, ಸ್ವತಃ ಅವನು ಜನ್ಮ ಮರಣ ಇಲ್ಲ. ಅವನಿಗೆ ಎರಡು ಶರೀರ ಇದೆ. ಯಾವ ಎರಡು ಶರೀರ? ಸ್ಥೂಲ ಶರೀರ, ಸೂಕ್ಷ್ಮ ಶರೀರ. ಸೂಕ್ಷ್ಮ ಶರೀರದಲ್ಲಿ ಪ್ರಧಾನವಾದ್ದು ಪ್ರಾಣ, ಮನಸ್ಸು, ಇಂದ್ರಿಯ ಶಕ್ತಿ. ಅದು ಒಳಗಡೆ ಕೂತ್ಕೊಂಡಿದೆ. ಒಳಗಡೆ ಇದೆ ಅನ್ನೋದು ಏನು ಗುರುತು ಅಂದರೆ, ಇದು ಬಿಸಿಯಾಗಿರೋದೇ ಗುರುತು. ಈ ದೇಹದಲ್ಲಿ ಎಷ್ಟೋ ಬಿಸಿ ಇದೆಯಲ್ಲ, ಅದು ಆ ಪ್ರಾಣಶಕ್ತಿ ಒಳಗೆ ತನ್ಪಾಡಿ ತಾನು ಕೆಲಸ ಮಾಡ್ತಾನೇ ಇರುತ್ತೆ. ನಿಮ್ಗೆ ಇಷ್ಟ ಏನಿಲ್ಲ, ಅದು ಎಷ್ಟು ದಿವಸ ಕೆಲಸ ಮಾಡುತ್ತೆ, ಯಾಕೆ ಕೆಲಸ ಮಾಡುತ್ತೆ ಅನ್ನೋದನ್ನು ಕೆಲವು ಸಲ ಹೇಳ್ತೀವಿ. ನಿಮ್ಮ ಪ್ರಾರಬ್ಧ ಇರೋ ಅಷ್ಟು ದಿವಸ, ನಿಮ್ಮ ಕರ್ಮ ಎಷ್ಟು ದಿವಸ ಅಷ್ಟು. ಹಾಗೆ ಕೆಲಸ ಮಾಡ್ತಾ ಇರೋ ಪ್ರಾಣಕ್ಕೆ ಹಿರಣ್ಯಗರ್ಭ, ತಾನು ಸಮಷ್ಟಿ ಪ್ರಾಣ ಅಂತ ಹೇಳಿದ್ನಲ್ಲ ಈಗ, ಅವನು ತನ್ನ ಮೂಲ ಸ್ವರೂಪವನ್ನು ಸೂರ್ಯನಲ್ಲಿ ಇಟ್ಟಿದ್ದಾನೆ. ಅದೇ ಅವನು ತೋರ್ಕೊಳ್ಳೋ ಮೊದಲನೇದು ಯಾವುದು? ಹಿರಣ್ಯಗರ್ಭನ ಮೂಲ ಅಂದರೆ ಅವನ ನಿಜವಾದ ಸ್ವರೂಪ ಸೂರ್ಯನ ಒಳಗಡೆ. ಸೂರ್ಯ ಅನ್ನೋದು ಅವನ ಹೊರಮುಖ, ಅವನ ತೇಜಸ್ಸು. ಸೂರ್ಯನ ಒಳಗಡೆ ಹಿರಣ್ಯಗರ್ಭ ಇದ್ದಾನೆ. ಸಮಷ್ಟಿ ಪ್ರಾಣಶಕ್ತಿ ಇದೆ. ಸಮಷ್ಟಿ ಪ್ರಾಣಶಕ್ತಿ ಸೂರ್ಯನೊಳಗೆ ಇರೋದ್ರಿಂದ, ತೋರ್ಕೋತಾರಿಂದ ದೊಡ್ಡ ಸ್ಯಾಟಲೈಟ್ ಇದ್ದ ಹಾಗೆ ಅಲ್ಲಿಂದ ನಮ್ಮ ಹೃದಯದಲ್ಲಿರೋ ಪ್ರಾಣ ಬೆಳ್ಕೋತಾ ಇದೆಯಲ್ಲ, ಉಸಿರಾಡ್ತಾ, ಅದಕ್ಕೆ ಕನೆಕ್ಷನ್ ಇದೆ. ನಮ್ಮ ಸೂಕ್ಷ್ಮ ಶರೀರಕ್ಕೂ ಸೂರ್ಯರಶ್ಮಿಗೂ ನಿರಂತರ ಸಂಬಂಧ. ಸಾಯೋವರೆಗೂ ಮಲಗಿದ್ರೂ ಇರುತ್ತೆ, ಎಚ್ಚರವಾದ ಕೂಡಲೂ ಇರುತ್ತೆ. ಪ್ರಾಣ ಕೆಲಸ ಮಾಡ್ತಾನೇ ಇರ್ತಾನೆ, ನಿಲ್ಲಿಸಲ್ಲ. ಪ್ರಾಣನಿಗೆ ಆಯಾಸ ಇಲ್ಲ. ಆದ್ದರಿಂದ ಪ್ರಾಣನನ್ನು ಅಯಾಸ್ಯ, ಅಂಗೀರಸ, ಬೃಹಸ್ಪತಿ, ಚಂದ್ರೋದೇವ, ಸೋಮಾರಿ ಅಲ್ಲ ಅವನು. ಯಾರೋ ಪ್ರಾಣ, ಅವನ ಕೆಲಸ ನಿಲ್ಲಿಸಿದ್ರೆ ಮುಗಿದೋಯ್ತು. ತಾಯಿ ಗರ್ಭಕ್ಕೆ ಹೋಗೋ ಮೊಟ್ಟ ಮೊದಲು ಕೆಲಸ ಶುರು ಮಾಡೋದು ಪ್ರಾಣ. ಆಮೇಲೆ ಹೊರಗಡೆ ಸ್ಥೂಲ ಶರೀರ ಉತ್ಪತ್ತಿ ಆಗತ್ತೆ. ಸ್ಥೂಲ ಶರೀರ ಉತ್ಪತ್ತಿ ಆಗೋದು ತಂದೆ ತಾಯಿಗಳಿಂದ ಅಲ್ಲ. ತಂದೆ ತಾಯಿಗಳು ದ್ವಾರ ಕಾರಣ. ಮೂಲ ಕಾರಣ ಯಾರೋ? ಅನ್ನರಸ. ನಾವೇನು ಮಾಡ್ಕೊಂಡಿದ್ವಿ? ತಂದೆ ತಾಯಿಗಳಿಂದ ನಾವು ಹುಟ್ಟಿದ್ದೀವಿ ಅಂತ. ತಂದೆ ತಾಯಿಗಳು ದ್ವಾರ ಕಾರಣ. ದ್ವಾರ ಕಾರಣ ಅಂದರೆ ನೀರು ನಲ್ಲಿಲಿ ಬಂದ ಹಾಗೆ ನಾವು ತಂದೆ ದೇಹವನ್ನು ಪ್ರವೇಶ ಮಾಡಿ, ತಾಯಿ ದೇಹವನ್ನು ಪ್ರವೇಶ ಮಾಡಿ, ಅಲ್ಲಿಂದ ಅನ್ನರಸದಿಂದ ಬೆಳ್ಕೊಂಡು ಈಗ ಬಂದು ನಾವು ಇಂಥವರು ಅಂತ ಆಗಿದ್ದೀವಿ. ನಮಗೆ ಎರಡು ಶರೀರ ಇದೆ ಅಂತ ಹೇಳಿದ್ದೀನಿ. ಎರಡನೇದು ಅನ್ನಮಯವಾದ ಶರೀರ, ಸ್ಥೂಲ ಶರೀರ. ಮೊದಲನೇದು ಯಾವುದು? ಪ್ರಾಣಶಕ್ತಿಯ ಶರೀರ. ಪ್ರಾಣಪ್ರಧಾನವಾದ ಶರೀರ ಸೂಕ್ಷ್ಮ ಶರೀರ. ಆ ಸೂಕ್ಷ್ಮ ಶರೀರಕ್ಕೆ ಲಿಂಗ ಶರೀರ ಅಂತ ಹೆಸರು. ಲಿಂಗ ಶರೀರ, ಸೂಕ್ಷ್ಮ ಶರೀರ, ಬೇಡ ದಾರಿ ತಪ್ಪಿಸಿದೆ. ಈ ಸೂಕ್ಷ್ಮ ಶರೀರಕ್ಕೂ ಸೂರ್ಯರಶ್ಮಿಗೂ ನಿರಂತರ ಸಂಬಂಧ ಇರೋದ್ರಿಂದ ಮನುಷ್ಯನ ದೇಹದಲ್ಲಿ ಸೂಕ್ಷ್ಮ ಶರೀರ ಬಿಟ್ಟು ಹೋದರೆ ಸೂರ್ಯರಶ್ಮಿಗಳು ಮರ್ತಾ ಹೋಗುತ್ತೆ, ಕಾಣಲ್ಲ. ಸೂರ್ಯರಶ್ಮಿ ಎಷ್ಟು ಸೂಕ್ಷ್ಮ ಅಂದರೆ ಇವತ್ತಿನ ವಿಜ್ಞಾನಿಗಳು ಹೇಳ್ತಾರೆ, ಆ ರಶ್ಮಿಯಲ್ಲಿ ಅದು ಹರಿದು ಬರ್ತಾ ಇದೆಯಲ್ಲ ಶಕ್ತಿ, ಪಕ್ಕದಲ್ಲಿ ತೇಜಸ್ಸಿದೆಯಂತೆ. ರಶ್ಮಿ ಒಂದು ಕೊಳವೆ, ಅದರ ಏನು ಹೇಳ್ತೀವಿ ಸರ್ಫೇಸ್ ಅಂತಿಲ್ಲ, ಆ ಸರ್ಫೇಸಲ್ಲಿ ಈ ಬೆಳಕಿದೆ. ಒಳಗಡೆ ಒಂದು ಖಾಲಿ ಜಾಗ ಇದೆ. ಆ ಖಾಲಿ ಜಾಗದಲ್ಲಿ ಆ ರಶ್ಮಿ ಬಂದು ಬಿದ್ದರೆ ಅದು ಒಳಗಿಂದ ನೀರನ್ನು ಹೀರ್ಕೊಳ್ಳುತ್ತೆ. ಸಹಸ್ರಗುಣ ಮುತ್ಸೃಷ್ಟಂ ಆದತ್ತೇ ರಸಂ ರವಿಹೀತ. ಆ ಕೆಳಗಿರುವ ನೀರನ್ನು ಈಗ ಎಳ್ಕೊಳ್ತಾ ಇರುತ್ತೆ. ಸೂರ್ಯ ಮರೀಚಿ ಮಾದತ್ತೆ ಸರ್ವಸ್ಮಾತ್ ಭುವನಾದದಿ. ಹೀಗೆ ಸೂರ್ಯರಶ್ಮಿಗೂ ನಮ್ಮ ಪ್ರಾಣ ಸೂಕ್ಷ್ಮ ಶರೀರಕ್ಕೂ ಸಂಬಂಧ ನಿರಂತರ ಇದೆ. ಆ ಸೂಕ್ಷ್ಮ ಶರೀರಕ್ಕೆ ವಯಸ್ಸಾಗಲ್ಲ, ಅದು ದಿನ ದಿನ ಗಟ್ಟಿ, ಅದಕ್ಕೆ ಆಸೆ ಇದೆ. ಆ ಸೂಕ್ಷ್ಮ ಶರೀರದಲ್ಲಿ ನಾವು ಪುಣ್ಯ ಪಾಪಗಳು ಅಲ್ಲೇ ಕೂತ್ಕೊಂಡಿರುತ್ತೆ. ಎಲ್ಲೇ? ಸೂಕ್ಷ್ಮ ಶರೀರದಲ್ಲಿ. ಜೀವನಿಗೆ ಅಂದರೆ ನಮಗೆ
ಸೂಕ್ಷ್ಮ ಶರೀರದಲ್ಲಿ ಅಭಿಮಾನ ಜಾಸ್ತಿ, ಸ್ಥೂಲ ಶರೀರದಲ್ಲೇ ಅದಕ್ಕೆ ಬೇಕಾದಷ್ಟು. ಸೂಕ್ಷ್ಮ ಶರೀರವನ್ನು ನಾವು ದಿವಸ ತೊಳಿಬೇಕು, ಅದನ್ನು ನಾವು ತೊಳೆಯೋಕ್ಕೆ ಹೋಗಲ್ಲ, ಗಲೀಜು ಮಾಡ್ತಾ ಇದ್ದೀವಿ. ಸೂಕ್ಷ್ಮ ಶರೀರ ತೊಳೆಯೋದು ಕಷ್ಟ. ಸೂಕ್ಷ್ಮ ಶರೀರದಲ್ಲಿ ತೊಳಿಬೇಕಾದ ಮನಸ್ಸು, ಆ ಮನಸ್ಸನ್ನು ತೊಳೆಯೋಕ್ಕೆ ಬರಲ್ಲ ನಮಗೆ. ನಾವು ಏನು ಮಾಡಿದ್ರು ಮನಸ್ಸನ್ನು ಏನು ಮಾಡ್ತೀವಿ, ಗಲೀಜು ಮಾಡ್ತಾ ಇರ್ತೀವಿ. ಈಗ ಈ ಸೂಕ್ಷ್ಮ ಶರೀರ ಈ ಸ್ಥೂಲ ಶರೀರವನ್ನು ಬಿಟ್ಟು ಸೂರ್ಯರಶ್ಮಿ ಮೂಲಕ ಹೊರಟೋಗ್ಬಿಡುತ್ತೆ. ಇದು ಸಾಯತ್ತೆ. ಯಾವುದೋ ಸ್ಥೂಲ ಶರೀರ ಸಾಯತ್ತೆ. ಸ್ಥೂಲ ಶರೀರ ಸಾಯೋದು ಅಂದರೆ ಇದು ಅಸೆಂಬ್ಲಿಂಗ್ ಆಗಿರೋದು. ಅಸೆಂಬ್ಲಿಂಗ್ ಅಂದ್ರೇನೋ ಸೇರಿಸಿರೋದು, ಪಂಚಭೂತಗಳಿಂದ ಸೇರಿಸಿರೋದು. ಒಬ್ಬ ಚೇತನ ಇದ್ದಾನೆ ಅಂತ ಹೇಳಿ 5 ಭೂತಗಳು ಒಟ್ಟಾಗಿ ಇಲ್ಲಿ ಸೇರ್ಕೊಂಡಿವೆ. ನಾವಿವಾಗ ಒಂದಕ್ಕೊಂದು ಕಂಡ್ರಾಗಲ್ಲ. ಬೆಂಕಿಗೆ ನೀರು ಕಂಡ್ರಾಗಲ್ಲ, ಗಾಳಿಗೆ ಬೆಂಕಿ ನೀರು ಕಂಡ್ರಾಗಲ್ಲ, ಆಕಾಶ ಯಾರ ಜೊತೆನೂ ಸೇರ್ಕೊಳ್ಳೋದೇ ಇಲ್ಲ. ಎಲ್ಲಿಗೂ ಟೂಫಿಯವನೋ ಅಲ್ಲೂ ಆಕಾಶ ಅಂಟ್ಕೊಳ್ಳೋಕೆ ಬರುತ್ತಾ? ಟೂಫಿನೇನೋ ಜೊತೆ ಬಿಟ್ಟವನು. ಆದರೆ 5 ಕೂಡ ಸೇರದೇ ಇದ್ದವರು ಒಳಗೊಬ್ಬ ಚೇತನ ಇದ್ದಾನಲ್ಲ ಸ್ವಾಮಿ, ಅವನಿಗೋಸ್ಕರ ಇಲ್ಲಿ ಸೇರ್ಕೊಂಡಿದೆ. ಅವನಿಗೆ ಸೂಕ್ಷ್ಮ ಶರೀರವು ಸ್ಥೂಲ ಶರೀರವು ಎರಡೂ ಕೆಲಸ ಮಾಡ್ತಾ ಇದೆ. ಒಟ್ಟಾಗಿ ಕೆಲಸ ಮಾಡುವಾಗ ಒಬ್ಬ ಬೇರೆ ಇದ್ದವನಿಗೆ ಕೆಲಸ ಮಾಡ್ತಾರೆ ಅಂತ ಒಂದು ನ್ಯಾಯ ಇದೆ. ಏನು ಹೇಳಿ? ಹೇಳಿದ್ರಲ್ಲ, ಸಂಹತಾನ. ಒಟ್ಟಾಗಿ ಒಂದು ದೇಹ ಇಷ್ಟೆಲ್ಲ ಯಂತ್ರ ಕೆಲಸ ಮಾಡಿದ್ರೆ ಒಬ್ಬ ಇದ್ದಾನೆ, ಅವನಿಗೆ ಕೆಲಸ ಮಾಡಿದ್ರೆ ಸುಮ್ಮನೆ ಇದ್ದಾನೆ, ಅವನಿಗೋಸ್ಕರ ಇದೆಲ್ಲ ಕೆಲಸ ಮಾಡ್ತಾ ಇದೆ. ಈ ಸೂಕ್ಷ್ಮ ಶರೀರ ಸೂರ್ಯರಶ್ಮಿಗಳ ಮೂಲಕ ಹೋಗಿ ಅದು ಪುಣ್ಯವನ್ನೋ ಪಾಪವನ್ನೋ ಆ ಜಾಗದಲ್ಲಿ ಅನುಭವಿಸೋಕೆ ಅಲ್ಲೊಂದು ಶರೀರ ಕೊಡ್ತಾರೆ. ಅದು ನಮಗೆ ಕಣ್ಣಿಗೆ ಕಾಣಲ್ಲ, ಆದರೆ ಬಿಟ್ಟು ಹೋಗೋದು ಗೊತ್ತಾಗತ್ತೆ. ಎಲ್ಲಿ ಹೋಗುತ್ತೆ ಅಂತ ಕಣ್ಣಿಗೆ ಕಾಣಲ್ಲ. ಅದಕ್ಕೆ ಶಾಸ್ತ್ರವೇ ಪ್ರಮಾಣ. ಅದು ಕರ್ಮಕಾಂಡ, ವೇದಾಂತ ಕಾಂಡ ಅಲ್ಲ. ಅಲ್ಲಿ ಹೋದಾಗ ಪಾಪ ಆಗಿದ್ದರೆ ಯಾತನಾಮಯ ಶರೀರ ಕೊಡ್ತಾರೆ, ಅಂದರೆ ಅವನಿಗೆ ದುಃಖ ಕೊಡೋಕೆ ಬೇಕಾದ್ರೆ ಶರೀರ ಕೊಡ್ತಾರೆ. ಆ ಸೂಕ್ಷ್ಮ ಹೋಗಿ ಆ ಶರೀರ ನಾನು ಮಾಡ್ಕೊಳುತ್ತೆ, ಅದನ್ನು ಚುಚ್ಚೋದೋ ಏನೋ ಮಾಡ್ತಾರೆ. ಅದು ಅನುಭವಿಸುತ್ತೆ ದುಃಖನ, ಮತ್ತು ಅದನ್ನು ಮೋಡದ ಮೇಲೆ ಎಸೀತಾರೆ. ಮೋಡದಿಂದ ಮಳೆಯಾಗಿ ಮತ್ತೆ ಬರ್ತಾನೆ. ಭೋಗ ಶರೀರವಾದರೆ ಅಂದರೆ ಪುಣ್ಯದ ಶರೀರವಾದರೆ ಅದಕ್ಕೊಂದು ಶರೀರ ಕೊಡ್ತಾರೆ. ಆ ಶರೀರವನ್ನು ಈ ಸೂಕ್ಷ್ಮ ಒಳಗೋಗಿ ನಾನು ಅಂತ ಮಾಡ್ಕೊಳ್ಳೋದು. ಅದನ್ನು ನಾನು ಮಾಡಿಕೊಂಡು ಅಲ್ಲಿ ಏನೋ ಒಂದು ಸುಖ ಕೊಡ್ತಾರೆ, ಇಂದ್ರಿಯ ಸುಖ, ನೋಡೋದು, ಕೇಳೋದು, ತಿನ್ನೋದು, ಮಾಡೋದು, ಈ ಕೆಲಸ ಸುಖ ಕೊಡ್ತಾರೆ. ಆ ಸುಖ ಅನುಭವಿಸಿದ ಮೇಲೆ ಖರ್ಚಾಗ್ಬಿಡುತ್ತಲ್ಲ ಪುಣ್ಯ. ದುಃಖ ದುಡ್ಡು ಮುಗಿದೋದ್ಮೇಲೆ ಹಾಗೆ ಬೇಜಾರಾಗುತ್ತೋ ಹಾಗೆ ಪುಣ್ಯ ಮುಗಿದೋದ್ಮೇಲೆ ಅವನಿಗೆ ಬೇಜಾರಾಗ್ಬಿಡೋದು. ಅದು ಅಮ್ಮಯ ಶರೀರ, ಐಸಿನ ಶರೀರ ಇದ್ದಾಗೆ. ಅದು ದುಃಖದಲ್ಲಿ ಏನಾಗ್ಬಿಡುತ್ತೆ, ಮನುಷ್ಯನಿಗೆ ಹೀಟ್ ಆಗಿಬಿಡುತ್ತೆ ದೇಹ. ದುಃಖ ಆದಾಗ ಏನಾಗುತ್ತೆ ಮೈ. ಹಾಗೆ ಆ ಅಮ್ಮಯ ಶರೀರ ನೀರು ಹೆಚ್ಚಾದ ಶರೀರ. ಅಮ್ಮಯ ಅಂದರೆ ನೀರು ಜಾಸ್ತಿ, ಇದು ಪಾರ್ಥಿವ ಭೂಮಿ ಜಾಸ್ತಿ. ಆ ಅಮ್ಮಯ ಶರೀರದಲ್ಲಿ ಪುಣ್ಯವನ್ನು ಅನುಭವಿಸಿ ಮುಗಿದೋದ್ಮೇಲೆ ಬೇಜಾರಾಗಿ ದುಃಖ ಆಗಿ ಕರಗಿಬಿಡುತ್ತೆ. ಹಾಗೆ ಬಳಬಳ ಐಸ್ ಕರಗತ್ತೋ ಹಾಗೆ ಶರೀರ ಕರಗಿ ಮೋಡದ ಮೇಲೆ ಬಿದ್ದುಬಿಡುತ್ತೆ. ಸೂರ್ಯರಶ್ಮಿಗಳ ಮೂಲಕ ಮೋಡ ಮೇಲೆ ಬೀಳುತ್ತೆ. ಮೋಡದಿಂದ ಮತ್ತೆ ಭೂಮಿಗೆ ಬರ್ತಾನೆ. ಭೂಮಿಯಿಂದ ನೀರಿನಿಂದ ಪುನಃ ಸಸ್ಯಕ್ಕೆ ಹೋಗ್ತಾನೆ. ಸಸ್ಯದಿಂದ ಯಾವುದೋ ಒಂದು ಪ್ರಾಣಿಯ ಶರೀರಕ್ಕೋ ಮನುಷ್ಯ ಶರೀರಕ್ಕೋ ಮತ್ತೆ ಹೋಗಿ ತಾಯಿ ತಂದೆಗಳ ಮೂಲಕ ಮತ್ತೆ ಜೀವಿಯಾಗಿ ಬರ್ತಾನೆ. ಇದು ಜೀವಿಯ ಓಡಾಡುವ ಚಕ್ರ. ಪ್ರತಿಯೊಬ್ಬರಿಗೂ ಗಟ್ಟಿಟ್ಟದ್ದು. ಎಲ್ಲಿವರೆಗೆ ಜ್ಞಾನ ಆಗಲ್ವೋ ಅಲ್ಲಿಯವರೆಗೆ ಈ ಸೂಕ್ಷ್ಮ ಶರೀರ ತಗೊಂಡು ಸುತ್ತಾನೇ ಇರಬೇಕು. ಕಷ್ಟ ಹಿ ಸಂಸಾರ ಗತಿ, ಪ್ರಾರಬ್ಧ, ಏನೂ ಮಾಡೋಕ್ಕಾಗಲ್ಲ. ನಾನು ಸಾಯೋ ಕಾಲು ತುಂಬ ಜನ ನೋಡಿದ್ದೀನಿ. ಅಯ್ಯೋ ಅವ್ರು ಅಳೋದು, ಅವ್ರು ಮಾಡೋದು, ಅಯ್ಯೋ ಬಿಡ್ಸಪ್ಪ ಅನ್ನೋದು. ಬಿಡ್ಸೋಕ್ಕಾಗತ್ತಾ? ಯಾರ ಕೈಲಿ ಬಿಡ್ಸೋಕ್ಕ? ನಾವು ಬಿಟ್ಟಿದ್ರೆ ಇನ್ನೊಬ್ರು ಸಾವು ಬಿಡ್ಬೋದು. ನಮಗೂ ಕೊಟ್ಟಿರೋ ಮೊಟ್ಟ ಮೊದಲ ವರ ಯಾವುದು? ಸಾವು. ಆದರೆ ಸರಿಯಾದ ಗುರುಗಳಿಂದ ಸ್ವರೂಪವನ್ನು ತಿಳ್ಕೊಂಡ್ರೆ ಆ ಸೂಕ್ಷ್ಮ ಶರೀರ ಇಲ್ಲೇ ಬ್ರಹ್ಮವಾಗತ್ತೆ, ಅದು ಹೋಗೋದೇ ಇಲ್ಲ. ಇಲ್ಲೇ ಪರಮಾತ್ಮ ಲಯವಾಗುತ್ತೆ. ಸ್ಥೂಲ ಶರೀರವೂ ಇರಲ್ಲ, ಸೂಕ್ಷ್ಮ ಶರೀರವೂ ಇರಲ್ಲ. ಈ ಸೂಕ್ಷ್ಮ ಶರೀರವನ್ನು ಇಟ್ಟುಕೊಂಡೇ ಕರ್ಮಕಾಂಡವೆಲ್ಲ ಬಂದಿರೋದು. ಶ್ರಾದ್ದಾದಿಗಳು, ಸಂಸ್ಕಾರಗಳು, ಜನ್ಮಾಂತರಗಳು, ಪುಣ್ಯಪಾಪಗಳು, ಪರಲೋಕ, ನರಕ, ಸ್ವರ್ಗ, ಇದೆಲ್ಲ ಯಾವುದನ್ನು ಇಟ್ಕೊಂಡು ಬಂದಿದೆ? ಸೂಕ್ಷ್ಮ ಶರೀರ. ನೀವು ಸೂಕ್ಷ್ಮ ಶರೀರ ಇದೆ ಅಂತೀರೋ ಇಲ್ಲ ಅಂತೀರೋ? ಈಗ ಸತ್ತ ಮೇಲಲ್ಲ, ಈಗಿದೆಯೋ ಇಲ್ವಾ? ಈಗಿದೆ ತಾನೆ. ಆದರೆ ಇದ್ದದ್ದು ಕಾಣದೆ ಹೋದ್ರೆ ಬೇರೆ ಕಡೆ ಇದೆ ಅಂತೀರೋ, ಎಲ್ಲೂ ಇಲ್ಲ ಅಂತೀರೋ? ಒಂದು ಯುಕ್ತಿ ಕೇಳ್ತಾ ಇದ್ದೀನಿ ನಾನು. ಈಗ ಇದ್ದೆ, ಈಗ ಸೂಕ್ಷ್ಮ ಶರೀರದಲ್ಲಿ ಸೂಕ್ಷ್ಮ ಶರೀರವೂ ಇದೆ, ಸ್ಥೂಲ ಶರೀರವೂ ಇದೆ, ನಾವು ಇದ್ದೀವಿ. ನಾವು ಎರಡರಲ್ಲೂ ಅಭಿಮಾನ ಪಟ್ಕೊಂಡಿದ್ದೀವಿ. ನಾನೇ ಮನಸ್ಸು, ನಾನೇ ಪ್ರಾಣ, ನಾನೇ ದೇಹ, ನಾನೇ ಇಂದ್ರಿಯ ಅಂತ ಅಭಿಮಾನ ಪಟ್ಕೊಂಡು ನಾವಿದ್ದೀವಿ.
ನಮಗೆ ಎರಡೂ ಇದೆ ಅಂತ ಗೊತ್ತು. ಸತ್ತವನಲ್ಲಿ ಸೂಕ್ಷ್ಮ ಶರೀರ ಇರೋಲ್ಲ. ಇಲ್ಲ ಅಂದರೆ ಬೇರೆ ಕಡೆ ಇದೆ ಅಂತ ಇದು ಹೇಳ್ತೀರೋ, ಎಲ್ಲೂ ಇಲ್ಲ ಅಂತ ಹೇಳ್ತೀರೋ? ಯಾವುದು ಸರಿ? ಯುಕ್ತಿಗೆ ಯಾವುದು ಸರಿ? ಕಣ್ಣಿಗೆ ಕಾಣಲ್ಲ. ಅಲ್ಲ, ಅಲ್ಲೇ ಸತ್ತಾಗ ಸೂಕ್ಷ್ಮ ಶರೀರಲ್ಲಿ ಕಾಣುತ್ತೆ. ಸತ್ತ ದೇಹ ಹೆಣ ನೋಡೋಕೆ ಹೋಗ್ತೀವಿ, ಅಲ್ಲಿ ಏನಿರಲ್ಲ? ಸೂಕ್ಷ್ಮ ಶರೀರ ಇರೋಲ್ಲ. ಸೂಕ್ಷ್ಮ ಶರೀರ ಇಲ್ಲ ಅಂದರೆ ಅವನು ಎಲ್ಲೂ ಇಲ್ಲ ಅಂತ ಹೇಳ್ತೀರೋ ಅಥವಾ ಅಲ್ಲಿಲ್ಲ ಅಂತ ಹೇಳ್ತೀರ? ಆದರೆ ಜನ ಏನಂತಾರೆ, ಸತ್ತ ಮೇಲೆ ಅವನು ಯಾವತ್ತೂ ಇರೋದಿಲ್ಲ, ಬರೀ ಸುಳ್ಳು ಅಂತ. ನಾವು ಕೆಲವರು ಹಾಗೆ ಅಂತೀವಿ, ಸತ್ತ ಮೇಲೆ ಎಲ್ಲಿ ಇರ್ತಾರೆ ಅಂತ. ಯುಕ್ತಿ ಏನು ಹೇಳುತ್ತೆ? ಒಂದು ಕಡೆ ವಸ್ತು ಕಂಡು ಆ ವಸ್ತುವಲ್ಲಿ ಕಾಣದೆ ಹೋದರೆ ಅದು ಬೇರೆ ಕಡೆ ಇರುತ್ತೆ. ಸೈನ್ಸಲ್ಲೂ ಒಂದು ನಿಯಮ ಇದೆ, ವಸ್ತುವಿಗೆ ನಾಶವಿಲ್ಲ, ಬೇರೆ ಕಡೆ ಹೋಗ್ಬೋದು, ಬೇರೆ ರೂಪ ತಾಳ್ಬೋದು. ಕರೆಕ್ಟ್ ತಾನೆ? ಆ ಯುಕ್ತಿ ತಗೊಂಡ್ರೆ ನಿಮಗೆ ಸೂಕ್ಷ್ಮ ಇದೆ ಇಲ್ಲಿಲ್ಲ ಅಂದರೆ ಬೇರೆ ಕಡೆ ಇದೆ ಅಂತ ಅರ್ಥ ಇದೆ. ಬೇರೆ ಕಡೆ ಎಲ್ಲಿದೆ ಅಂತ ತಿಳ್ಕೊಳ್ಳೋಕೆ ಬರಲ್ಲ. ಯಾಕಂದರೆ ಸೂರ್ಯರಶ್ಮಿಗಳ ಮುಖಾಂತರ ಹೋಗೋದ್ರಿಂದ ಸಾಯುವಾಗ ಆ ಪ್ರಾಣ ಯಾರ ಕಣ್ಣಿಗೂ ಕಾಣಲ್ಲ. ಈ ಇದ್ದಾಗಲೇ ಕಾಣಲ್ಲ. ಈಗ ಇದ್ದಾಗ ನಾವು ಪ್ರಾಣ ನೋಡ್ಕೊಳ್ಳೋಕೆ ಬರುತ್ತಾ? ಇದ್ದ ಪ್ರಾಣವನ್ನೇ ನೋಡ್ಕೊಳ್ದೇ ಇದ್ದವರು ಸೂರ್ಯರಶ್ಮಿಗಳ ಮುಖಾಂತರ ಅದು ಮೇಲೆ ಹೊರಟೋದ್ಮೇಲೆ ಅದು ಎಲ್ಲಿ ಯಾರಿಗೆ ಕಾಣುತ್ತೆ? ಗ್ಲಾಸ್ ಹಾಕಿದ್ರು ಕಾಣಲ್ಲ. ಏನು ನನಗೆ ಕೋಮಾ ಸ್ಟೇಜಲ್ಲಿ ನೋಡೋದಿದೆಯಲ್ಲ, ಭಾಳ ಕಷ್ಟ. ಈಗ ಪ್ರಶ್ನೆ ಚೆನ್ನಾಗಿದೆ. ಆ ಪ್ರಾಣ ಇದಕ್ಕೆ ಅಭಿವ್ಯಕ್ತಿ ಎರಡಿದೆ. ಎನರ್ಜಿ ಅಂತಾರಲ್ಲ, ಎನರ್ಜಿ ಪರಮಾತ್ಮನಲ್ಲಿರುವ ಶಕ್ತಿಯನ್ನು ತೋರಿಸ್ಕೊಳ್ಳುವಂಥ ಒಂದು ಉಪಾಧಿ ಎನರ್ಜಿ. ಆ ಎನರ್ಜಿ ಅನ್ನೋದು ಕ್ರಿಯೆಯೂ ಅಲ್ಲ. ಅಂದರೆ ಪ್ರಾಣ ಅಂದರೆ ಒಂದು ಕ್ರಿಯೆ ಇಲ್ಲ, ಉಸಿರಾಡೋ ಕ್ರಿಯೆ ಇಲ್ಲ. ಗಾಳಿನೂ ಅಲ್ಲ. ಗಾಳಿ ಅಂದರೆ ಗಾಳಿಯನ್ನು ಇದು ತಗೊಳುತ್ತೆ, ಇಂಧನ. ಹಾಗೆ ಪೆಟ್ರೋಲ್ ತಗೊಂಡು ಉರಿಸಿ ಗಾಡಿ ಓಡುತ್ತೆ, ಪೆಟ್ರೋಲೇ ಓಡಲ್ಲ. ಹಾಗೆ ಪೆಟ್ರೋಲ್ ಇದ್ದ ಹಾಗೆ ಗಾಳಿ ಪ್ರಾಣಂಗೆ. ಉಸಿರು ತಗೋತೀವಿ, ಉಸಿರು ಬಿಡ್ತೀವಿ, ಒಳಗೆ ಇಟ್ಕೊಳ್ಳಲ್ಲ ಉಸಿರನ್ನ, ಗಾಳಿನ. ನೀವು ಗಾಳಿನಾಗಲಿ ನೀರನ್ನಾಗಲಿ ಎಷ್ಟು ಕುಡಿದ್ರು ಎಷ್ಟು ಎಳ್ಕೊಂಡ್ರು ಅಷ್ಟು ಬಿಡಲೇಬೇಕು. ಅನ್ನನೂ ಅಷ್ಟೇ. ಹಾಗೆ ಅನ್ನ ಜಾಸ್ತಿ ಆಗ್ತಾ ಹೋಗ್ಬಿಟ್ರೆ ಏನಾಗ್ಬಿಡುತ್ತೆ ದೇಹ? ಡಬ್ ಬಂದು ಬಲೂನ್ ಹೊಡೆದೋಗ್ಬಿಡುತ್ತೆ. ಅನ್ನವನ್ನು ತಿಂದ ಮೇಲೆ ಯಾಕೆ ಓಡ್ತೀವಿ? ಈಗ ವಾಕಿಂಗ್ ಯಾಕೆ ಮಾಡ್ತೀವಿ? ಅನ್ನ ಕಮ್ಮಿ ಆಗಲಿ ಅಂತ. ಚೆನ್ನಾಗಿ ತಿನ್ನೋದು ಬೇರೆ, ಓಡೋದು ಬೇರೆ. ಅಂದರೆ ಅನ್ನವನ್ನು ಇಟ್ಕೊಳ್ಳೋಕೆ ಬರಲ್ಲ, ನೀರು ಇಟ್ಕೊಳ್ಳೋಕೆ ಬರಲ್ಲ. ನೀರು ಇದ್ದು ಬಿಟ್ಟರೆ ಅವನಿಗೆ ಕಿಡ್ನಿ ಹೋಗಿ ಏನು ಬಿಡ್ತಾರೆ, ಹೊಟ್ಟೆ ಬರ್ಸ್ಬಿಡ್ತಾರೆ. ನೀರು ಬಿಡಬೇಕು, ತಗೊಂಡು ನೀರು ಇಟ್ಕೊಳ್ಳೋಕೆ ಬರಲ್ಲ. ಬೆಂಗಳೂರಲ್ಲಂತೂ ನನಗೆ ಒಬ್ಬರು ಹೇಳಿದ್ರು, ಬಿಟ್ಟು ನೀರನ್ನೇ ಶುದ್ಧಿ ಮಾಡಿಕೊಡ್ತಾರೆ ಅಂತ. ಯಾರಿಗೊತ್ತು? ಅದೇ ನೀರೇ ಬಿಟ್ಟು ನೀರನ್ನೇ, ಚರಂಡಿ ನೀರನ್ನೇ ಕ್ಲೀನ್ ಮಾಡಿ ಒಳ್ಳೆ ಬಾಟ್ಲಿಲಿ ಹಾಕ್ಕೊಟ್ಟು ಕೊಡ್ತಾರೆ. ಬೆಂಗಳೂರಲ್ಲಿ ಅದು ಶುರುವಾಗಿದೆ ಈಗ ಅಂತ. ಹೌದಾ? ಅದೇ ಕೊಡ್ತಾರಾ? ಆದರೆ ನಮಗೆ ಪ್ರಪಂಚದಲ್ಲಿ ನೀರು ಶುದ್ಧಿ ಮಾಡೋನು ಸೂರ್ಯರಶ್ಮಿ. ಸೂರ್ಯ ಈಗ ಭೂಮಿಯಿಂದ ಹೇಳ್ಕೊಂಡ್ರೆ ಚರಂಡಿ ನೀರಾರು ಹೇಳ್ಕೊಳ್ಳಿ, ಸಮುದ್ರ ನೀರಾರು ಹೇಳ್ಕೊಳ್ಳಿ, ಎಲ್ಲರೂ ಹೇಳ್ಕೊಳ್ಳಿ, ಅದು ಮೋಡಕ್ಕೆ ಹೋಗೋಷ್ಟು ಶುದ್ಧಿ, ಏನು ದೋಷ ಇರಲ್ಲ. ನೀವು ಶುದ್ಧಿ ಮಾಡೋದು ಬೇರೆ, ಅವನು ಭಗವಂತ ಶುದ್ಧಿ ಮಾಡೋದು ಬೇರೆ. ಊಟಕ್ಕಂದ್ರೆ ಕುಡಿಯೋ ನೀರು ಸಮಸ್ಯೆಗೆ. ಕೊನೆಗೆ ಅದೇ ನೀರೇ ಬರೋದು, ಅದು ಸರ್ಕಲ್ ಅದು. ನಮ್ಮ ನೀವು ಬೇಜಾರು ಮಾಡ್ಕೋಬೇಡಿ, ನಮ್ಮ ವೇದದಲ್ಲೇ ಹೇಳಿದೆ, ತಸ್ಮಾತ್ ಅದ್ಯಮಾನ ಪೀಯಮಾನ ಆಪೋ ನಕ್ಷೀಯಂತೆ. ಸಮುದ್ರ ನೀರಿನ ಸ್ಟೋರ್. ಸಮುದ್ರ ನೋಡಿದ್ರೆ ನೀರು ಮುಗಿಯುತ್ತೆ ಅಂದರೆ. ಆಮೇಲೆ ಭೂಮಿಯಲ್ಲಿ ಕಣಕಣದಲ್ಲೂ ನೀರಿದೆ, ಗಾಳಿಯ ಕಣಕಣದಲ್ಲೂ ನೀರಿದೆ, ಎಲ್ಲರೂ ನೀರು ಮುಗಿಯುತ್ತೆ. ನಮಗೆ ಕುಡಿಯೋ ಸಿಗಲ್ಲ, ನಮ್ಮ ಜಾಗದಲ್ಲಿ ಇಲ್ಲ ಅಂತ ಬೇಕಾದ್ರೆ ಹೇಳ್ಬೋದು. ನೀರು ಇಲ್ಲ ಅಂತ ಆಗೋಲ್ಲ. ಇಲ್ಲಿಲ್ಲವರು ಬೇರೆ ಕಡೆ ಇದೆ. ಉತ್ತರ ಧ್ರುವಕ್ಕೆ ಹೋಗ್ರಿ, ಬೆಟ್ಟ ತೇಲ್ತಾ ಇರುತ್ತೆ ಸಮುದ್ರದಲ್ಲಿ, ಐಸಿನ ಬೆಟ್ಟ. ನನಗೆ ಬಹಳ ಆಶ್ಚರ್ಯ, ಐಸಿನ ಬೆಟ್ಟ ಸಮುದ್ರದಲ್ಲಿ ತೇರುತ್ತೆ ಅಂದರೆ ಆ ಬೆಟ್ಟನೂ ನೀರು, ಕೆಳಗಡೆ ತೇಲ್ತಾ ಇರೋ ಸಮುದ್ರನೂ ನೀರು. ಆ ಬೆಟ್ಟಕ್ಕೆ ದಿಕ್ಕಿ ಸಮುದ್ರದಲ್ಲಿ ಗಡ ಹೋಗುತ್ತಂತೆ, ಬೆಟ್ಟಕ್ಕೆ ದಿಕ್ಕಿ ಹೊಡೆದ್ರೆ ಹಡಗು ಚೂರು ಚೂರ ಹೋಗುತ್ತೆ. ನೀರಿಗೆ ಡಿಕ್ಕಿ ಹೊಡೆಯುತ್ತಾ? ಅಷ್ಟು ಗಟ್ಟಿ ಇರುತ್ತೆ ಅಂತ. ಅದು ಏನು ಅದ್ಭುತ ಭಗವಂತಲ್ಲಿ. ಯಾಕೆ ಹೇಗೆ ಏನು ಪ್ರಶ್ನೆ ಹೇಳೋಕೆ ಬರಲ್ಲ ಅನ್ನೋ ಈ ಭಗವಂತ ಈ ಇದನ್ನು ಕೊಟ್ಟಿರೋದೇ ಗುರುತು. ಹೀಗೆ ಹಿರಣ್ಯ ಗರ್ಭ ಒಟ್ಟಾದ ಪ್ರಾಣವೂ ಹೌದು, ಬಿಡಿ ಬಿಡಿಯಾಗಿ ಆ ದೇಹದಲ್ಲಿ ತೋರೋದು ಹೌದು. ಅವನು ಆಧಿದೈವಿಕವಾಗಿ ನಮ್ಮೆಲ್ಲರ ಪ್ರಾಣ. ಅವನು ಉಪಾಸನೆ ಮಾಡಿದರೆ ನಿಮ್ಮ ಇಂದ್ರಿಯ ಪ್ರಾಣ ಎಲ್ಲ ಶುದ್ಧವಾಗುತ್ತೆ.
ಆದರೆ ನಾವೇನು ಮಾಡಿದ್ವಿ, ಇಷ್ಟೇ ಪ್ರಾಣ ನಮ್ಮದು ಮಾಡ್ಕೊಂಡಿದ್ದೀವಿ. ನೀವು ಕೇಳಿದ್ರಲ್ಲ, ಪ್ರಾಣ ಅಂದರೆ ವಾಯು ಅಂತ. ಅಲ್ಲ, ನ ವಾಯು ಕ್ರಿಯೆ, ವಾಯುವೂ ಅಲ್ಲ ಕ್ರಿಯೆಯೂ ಅಲ್ಲ. ಉಸಿರಾಡೋ ಕ್ರಿಯೆ ಪ್ರಾಣನ ಹೊರ ಕಾಣುತ್ತೆ. ಆದಮೇಲೆ ವಾಯುವನ್ನು ಎಳ್ಕೋತಾನೆ. ಆದರೆ ಎರಡಕ್ಕಿಂತ ಬೇರೆ ಒಳಗಿರೋ ಒಂದು ಶಕ್ತಿ, ಅದು ಪ್ರಾಣಶಕ್ತಿ. ಪಂಚವೃತ್ತಿ ಪಂಚವೃತ್ತಿನ 5 ಶಕ್ತಿ, 5 ಕೆಲಸ ಮಾಡೋದು ಅಂತ. ಇಲ್ಲಿ ಏನಾಗಿದೆ ಅಂದರೆ, ಈ ತೂಕ ಅನ್ನೋದಿದೆಯಲ್ಲ, ತೂಕ ಅನ್ನೋದು ಯಾವುದು ಇಂದ್ರಿಯ ಗೊತ್ತಾಗತ್ತೆ ಅಂತ ನಮ್ಮ ಪ್ರಶ್ನೆ ಮಾಡಿತ್ತು. ಯಾವುದು ಗೊತ್ತಾಗುತ್ತೆ? ಭಾರ. ನಮ್ಮ 5 ಇಂದ್ರಿಯದಲ್ಲಿ ಈಗ ಎತ್ತಿದ್ರೆ ಭಾರ ಗೊತ್ತಾಗತ್ತೆ ಅಂತೀವಲ್ಲ, ಕೈ ಜ್ಞಾನ ಬರುತ್ತೆ. ಅಲ್ಲ, ನಾನು ನಿಮಗೆ ಸೂಕ್ಷ್ಮ ಹೇಳ್ತಾ ಇದ್ದೀನಿ. ನಮಗೆ ಒಂದು ಮೊದಲು ತೀರ್ಮಾನ ಮಾಡಬೇಕು. 5 ಜ್ಞಾನೇಂದ್ರಿಯ ಇದೆ. ಯಾವ್ಯಾವುದು? ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. 5 ಜ್ಞಾನೇಂದ್ರಿಯ ಇರೋದು. 6 ಜ್ಞಾನೇಂದ್ರಿಯ ಇಲ್ಲ. ನೀವು ಬ್ರಹ್ಮಲೋಕಕ್ಕೆ ಹೋದ್ರು 5 ಜ್ಞಾನೇಂದ್ರಿಯ. ಶಂಕರಾಚಾರ್ಯ ಹೇಳ್ತಾರೆ ಷಷ್ಠೇಂದ್ರಿಯ ಸೇವಾ ಅಂತ ತಮಾಷೆ ಮಾಡ್ತಾರೆ. 6ನೇ ಇಂದ್ರಿಯಿಂದ ಕಂಡಿರಬೇಕು ಅವನಿಗೆ ಅಂತ. 5 ಮನಸ್ಸಿಗೆ ದೇಹದಿಂದ ಹೊರಗಿರುವ ವಸ್ತುಗಳು 5 ಇಂದ್ರಿಯಗಳಿಂದ ತಿಳಿಯೋಕೆ ಸಾಧ್ಯವೇ ಹೊರತು ಇನ್ನೊಂದು ಇಂದ್ರಿಯ ಇಲ್ಲ. ಜ್ಞಾನೇಂದ್ರಿಯ 5, 6ನೇದಿಲ್ಲ. ಈಗ ನೀವು ಏನಾದರೂ ಒಂದು ಹೊರಗಿನ ವಸ್ತು ಗೊತ್ತಾಗತ್ತೆ ಅಂದರೆ ಈ 5 ಇಂದ್ರಿಯಲ್ಲಿ ಒಂದಕ್ಕೆ ಜೋಡಿಸ್ಲೇಬೇಕು ನೀವು. ಈಗ ಭಾರ ಗೊತ್ತಾಗ್ತಾ ಇದೆ ಅಂದರೆ ಯಾವ ಇಂದ್ರಿಯ ಗೊತ್ತಾಗ್ತಾ ಇದೆ? ಅದ ಮುತ್ತಿನ ಭಾರ ಗೊತ್ತಾಗಲ್ಲ. ಯಾವ ಇಂದ್ರಿಯ ಗೊತ್ತಾಗತ್ತಾ? ಇಬ್ಬರು ಎಳಿತಾ ಇದ್ದಾರೆ ಅಂದ್ಕೊಳ್ಳಿ, ಶಕ್ತಿ ಗೊತ್ತಾಗುತ್ತೆ. ಶಕ್ತಿ ಯಾವ ಇಂದ್ರಿಯ ಗೊತ್ತಾಗುತ್ತೆ? ಕರೆಂಟ್ ಮುಟ್ತೀರಿ, ಸ್ಲೋ ಕರೆಂಟ್, ಅದು ಯಾವುದೋ ಇಂದ್ರಿಯ ಗೊತ್ತಾಗಬೇಕು. ಕರೆಂಟ್ ಯಾವ ಇಂದ್ರಿಯ ಗೊತ್ತಾಗುತ್ತೆ? ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, ಪ್ರಾಣ ಯಾವುದು ಗೊತ್ತಾಗತ್ತೆ ಅಂತ ನಾವು ಈಗ ಯೋಚನೆ ಕೊಟ್ಟರು. ಯಾವುದು? ಸ್ಪರ್ಶೇಂದ್ರಿಯ ಗೊತ್ತಾಗಬೇಕಾದ್ರೆ ಅದನ್ನು ಗೊತ್ತಾದದ್ದನ್ನು ಹೇಳುವಾಗ ಬಿಸಿ, ಶೀತ, ಅಥವಾ ಗಟ್ಟಿ, ಮೃದು, ಒರಟು, ನೈಸು, ಇದೆಲ್ಲ ಸ್ಪರ್ಶೇಂದ್ರಿಯ ಗೊತ್ತಾಗುತ್ತೆ. ಈಗ ಇದನ್ನು 6ರಲ್ಲಿ ಯಾವ್ದು ಹೇಳ್ರಿ? ಬಿಸಿನೋ ಶೀತವ ಕರೆಂಟು ಅಲ್ಲ, ಗಟ್ಟಿನೋ ಜ್ವರ ಬೇಡ, ಸಣ್ಣಗೆ ಇರಲಿ, ನಾವು ಜ್ವರ ಹೊಡೆದು ಬೇಡ. ವೈಬ್ರೇಷನ್ ಕಾಣುತ್ತೆ ಕಂಡ್ರೆ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ನಾನು ಕರೆಂಟ್ ಗೊತ್ತಾಗ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ. ಯಾವ ಇಂದ್ರಿಯಕ್ಕೆ ಅಂತ ನೀವು ಹೇಳ್ತೀರಿ ಅಂತ ಕೇಳ್ತಾ ಇದ್ದೀನಿ ನಾನು. ಸ್ಪರ್ಶೇಂದ್ರಿಯಕ್ಕೆ ಗೊತ್ತಾಗ. ಭಾರ ಅನ್ನೋದು ಸ್ಪರ್ಶೇಂದ್ರಿಯ. ಶಕ್ತಿ ಅನ್ನೋದು ಅಲ್ಲ ಸ್ವಾಮಿ. ಈಗ ನೀವು ನಾನು ಮೊದಲು ಏನು ಪ್ರತಿಜ್ಞೆ ಮಾಡಿದೆ? ಜ್ಞಾನೇಂದ್ರಿಯ 5 ಜ್ಞಾನೇಂದ್ರಿಯ. ಅದು 5 ಒಂದೇ. ನಾನು ಹೇಳೋದು 5 ಇಂದ್ರಿಯ ಅನ್ನೋ ಶಬ್ದಕ್ಕೆ ಯಾವುದು ಚರ್ಮೇಂದ್ರಿಯಕ್ಕೆ ಸೇರಿದ್ದು ಆಗ್ಬೋದು. ನಾನು ನನಗೆ ಗೊತ್ತಾಗಿ ಕೇಳ್ತಾ ಇಲ್ಲ, ಗೊತ್ತಿಲ್ಲದೆ ಕೇಳ್ತಾ ಇರೋ ಪ್ರಶ್ನೆ ನಾನು. ಹೋಗ್ಲಿ, ಮುಂದಕ್ಕೆ ಹೋಗೋಣ ವಿಷಯನ. ಈ ಶಕ್ತಿ ಅನ್ನೋದು ಸೈನ್ಸ್ನವರು ಯಾವ ಇಂದ್ರಿಯಕ್ಕೂ ಕಾಣಲ್ಲ ಅಂತ ಕೆಲವರು, ಯಾವುದೋ ಒಂದು ಕಾಣುತ್ತೆ ಅಂತ ಕೆಲವರು. ಎನರ್ಜಿ ಅನ್ನೋದು ಕಣ್ಣಿಗೆ ಕಾಣಲ್ಲ ಅಂತ ಕೆಲವರು, ಎನರ್ಜಿಯ ಎಫೆಕ್ಟ್ ಕಾಣುತ್ತೆ ಅಂತ ಕೆಲವರು. ಸರಿಪ್ಪ, ಯಾವ ಗೊತ್ತಾಗೋದು ಎನರ್ಜಿ ಯಾವುದಕ್ಕೆ ಗೊತ್ತಾಗುತ್ತೆ ಅಂತ ಕೇಳಿದ್ರೆ ಹೇಳ್ತೀರಿ? ಕರೆಕ್ಟ್, ಅವ್ರು ಹೇಳಿದ್ ಸರಿ. ಎನರ್ಜಿ ಯಾವುದಕ್ಕೂ ಗೊತ್ತಾಗಲ್ಲ, ಅದರ ಎಫೆಕ್ಟ್ ನೋಡಿ ಅದು ಇದೇನು ಗೊತ್ತಾಗತ್ತೆ. ಈಗ ಒಂದು ಪ್ರಶ್ನೆ ಶಂಕರಾಚಾರ್ಯ ವಾಕ್ಯ ತವರು ಹೇಳಿದೆ, ಕಾರ್ಯ ಮಾತ್ರಮೇವದು ಗೃಹ್ಯಮಾಣಂ ಕಿಂ ಅನ್ಯೇನ ಕೇರವಾಯಿತಿ ನಶಕ್ಯತೆ ನಿಶ್ಚಯಿತು ಅಂತ ಹೇಳಿದ್ದಾರೆ. ನೀವು ಎರಡಕ್ಕೆ ಸಂಬಂಧ ಕಲಿಸ್ಬೇಕು ಅಂತ ಇಟ್ಕೊಳ್ಳಿ. ಒಂದು ಕ್ರಿಯೆ ನೋಡ್ತೀರಿ, ಆ ಕ್ರಿಯೆಯುಳ್ಳ ವಸ್ತು, ಎರಡನ್ನೂ ಒಟ್ಟಿಗೆ ನೋಡಿದ್ರೆ ಸಂಬಂಧ ಇದರದ್ದು ಅಂತ ಹೇಳ್ಬೋದು. ಹೊಗೆ ನೋಡ್ತೀರಿ, ಬೆಂಕಿನೂ ನೋಡ್ತೀರಿ, ಬೆಂಕಿಗೂ ಹೊಗೆಗೂ ಸಂಬಂಧ ಇದೆ ಅಂತ ಗೊತ್ತಾಗುತ್ತೆ. ಬರೀ ಕಾರ್ಯ ಮಾತ್ರ ನೋಡಿ
ಇನ್ನೊಂದನ್ನು ಯಾವತ್ತೂ ನೀವು ನೋಡದೆ ಹೋದರೆ ಅದಾದ ಸಂಬಂಧ ಕಲ್ಸೋಕ್ಕಾಗತ್ತಾ? ಈ ಬರೀ ಎಫೆಕ್ಟ್ ನೋಡ್ತೀರಿ, ಶಕ್ತಿನೇ ಯಾವತ್ತೂ ನೋಡಲ್ಲ. ಆಗ ಅದರದ್ದೇ ಇದು ಒಂದು ಹ್ಯಾಕ್ ಕಂಡು ಹಿಡಿತೀರಿ? ಅಪ್ಪ, ನನ್ನ ಪ್ರಶ್ನೆ ಅರ್ಥ ಆಯ್ತಾ? ಕಾರ್ಯ ಮಾತ್ರ ಗೊತ್ತಾಗಿ ಯಾವುದು ಅದರ ಎಫೆಕ್ಟ್ ಕೊಡ್ತಾ ಇದೆಯೋ ಅದನ್ನು ಯಾವತ್ತೂ ನೀವು ನೋಡೋದೇ ಹೋಗ್ಬಿಟ್ರೆ, ಯಾವ ಇಂದ್ರಿಯಕ್ಕೂ ನಿಮ್ಗೆ ಸಿಗದೆ ಹೋದ್ರೆ ಅದರದ್ದೇ ಇದು ಅಂತ ನೀವು ಯಾಕೆ ನಿಶ್ಚಯ ಮಾಡ್ತೀರಿ? ಏನು ಹೇಳಿ? ಚೇತನದ ಹಾಗಲ್ಲ, ಚೇತನ ನಮ್ಮ ಅನುಭವದಲ್ಲಿದೆ. ಚೇತನ ಇಂದ್ರಿಯ ಕಾಣಲ್ಲ ಅಂದ್ರೆ ಅಲ್ಲ, ಹಾಗಲ್ಲ. ಸಾಕ್ಷಿಯ ಕ್ರಿಯೆಯಿಂದ ಸಾಕ್ಷಿಯನ್ನು ಓದಿಸ್ತಾ ಇಲ್ಲ. ಸಾಕ್ಷಿ ಇಂದ್ರಿಯ ಕಾಣಲ್ಲ ಅನ್ನೋದು ಕರೆಕ್ಟ್. ಆದರೆ ಸಾಕ್ಷಿ ಅನುಭವಕ್ಕೆ ಸಿಗಲ್ಲ ಅನ್ನೋ ತಪ್ಪು. ಅನುಭವಕ್ಕೆ ಬರುತ್ತೆ ಅಂತ ಹೇಳಿ, ನೀವು ಅನುಭವಕ್ಕೆ ಸಿಗಲ್ಲ ಅಂತ ಹೇಳ್ಬೇಡಿ. ಅನುಭವದಲ್ಲಿದೆ, ಹೊರಗಿದೆ ಅಂದ್ರೆ, ಒಳಗಿದ್ರೆ, ದೇಹದ ಒಳಗಿದ್ರೆ ಯಾವ ಇಂದ್ರಿಯ ಅಂತ ಕೇಳಲ್ಲ. ಯಾಕೆಂದ್ರೆ ಮನಸ್ಸು ಒಳಗಿದೆ, ಯಾವ ಇಂದ್ರಿಯಕ್ಕೆ ಸಿಗತ್ತೆ ಅಂತ ಕೇಳಲ್ಲ. ಮನಸ್ಸು ನಮ್ಮೊಳಗೆ ಇದೆ. ಹಾಗೆ ಸಾಕ್ಷಿಯು ನಮ್ಮ ಅರಿವು ನಮ್ಮ ಒಳಗಿದೆ. ಒಳಗಿರುವ ವಸ್ತುವನ್ನು ಇಂದ್ರಿಯದಿಂದ ನೋಡಬೇಕಾಗಿಲ್ಲ. ಹಸಿವನ್ನಾಗಲಿ, ಭಯವನ್ನಾಗಲಿ, ಮನಸ್ಸನ್ನಾಗಲಿ, ಅನುಭವನ್ನಾಗಲಿ ನೋಡಬೇಕಾಗಿಲ್ಲ. ಹಾಗೆ ಸಾಕ್ಷಿನೂ ಒಳಗಿರಾನೆ, ಅನುಭವ ರೂಪನ ಇದ್ದಾನೆ. ಅದು ಇಂದ್ರಿಯ ಸಿಗದೆ ಹೋದ್ರೂ ನಮಗೆ ಅನುಭವಕ್ಕೆ ಬಂದ್ಬಿಡತ್ತೆ. ಹೊರಗಿದ್ರೆ ಆವಾಗ ಯಾವ ಇಂದ್ರಿಯ ಸಿಗತ್ತೆ ಅಂತ ಪ್ರಶ್ನೆ ಬರುತ್ತೆ ಅಲ್ವಾ? ಸರಿ ಅಲ್ವಾ? ನನ್ನ ಪ್ರಶ್ನೆ ಸರಿ ಹೌದು ಅಲ್ವಾ? ಒಳಗಿದೆಯೋ ಹೊರಗಿದೆಯೋ ಮುಂಚೆ ಯೋಚನೆ ಮಾಡಿ. ಶಕ್ತಿ ಒಳಗಿದೆಯೋ ಹೊರಗಿದೆಯಾ? ಅಲ್ಲ, ಮುಂಚೆ ನಾವು ತಿಳ್ಕೊಳ್ಳೋಕೆ ಹೊರಟಾಗ ಸರ್ವವ್ಯಾಪಿ ಅನ್ನೋ ಶಬ್ದ ಅದು ಬೇರೆ. ಈ ಪರಮಾತ್ಮನ ಶಕ್ತಿ ಆದರೆ ಸರ್, ನಾವು ಈಗ ಹೇಳೋದು ನೀವೇನು ಎನರ್ಜಿ ಅಂತ ಹೇಳ್ತೀರಿ, ಅದು ಪರಮಾತ್ಮನು ತನ್ನಲ್ಲಿರುವ ಶಕ್ತಿಯನ್ನು ಹಿರಣ್ಯ ಗರ್ಭನಲ್ಲಿ ತುಂಬಿದಾಗ, ಪ್ರಾಣದಲ್ಲಿ ತುಂಬಿದಾಗ ಶಕ್ತಿಯಾಗಿ ಬರುತ್ತೆ. ಹೇಗೆ ಕೆಲವು ಬಲ್ಪಲ್ಲಿ ಕೆಲವು ಥರ ಬರುತ್ತೋ, ಚೈತನ್ಯ ರೂಪನಾದ ಪರಮಾತ್ಮನ ಶಕ್ತಿ ಪ್ರಾಣದಲ್ಲಿ ಬರುತ್ತೆ, ಅರಿವು ಮನಸ್ಸಲ್ಲಿ ಬರುತ್ತೆ. ಒಂದು ಜ್ಞಾನಶಕ್ತಿ, ಒಂದು ಕ್ರಿಯಾಶಕ್ತಿ. ಜ್ಞಾನಶಕ್ತಿ ಎಲ್ಲಿ ಬರುತ್ತೆ? ಮನಸ್ಸಿಗೆ ಬರುತ್ತೆ. ಕ್ರಿಯಾಶಕ್ತಿ ಎಲ್ಲಿ ಬರುತ್ತೆ? ಪ್ರಾಣಕ್ಕೆ ಬರುತ್ತೆ. ಎರಡೂ ಪರಮಾತ್ಮಂದೇ. ಒಂದೇ ಬೆಂಕಿಯ ಬಿಸಿ ಇದರಲ್ಲಿ ಬರುತ್ತೆ, ಯಾವುದ್ರಲ್ಲಿ ಅಲ್ಲ, ಎಲೆಕ್ಟ್ರಿಕ್ ತಿಳ್ಕೋಣ. ಎಲೆಕ್ಟ್ರಿಕ್ಕಿನ ಬಿಸಿ ಹೀಟರಲ್ಲಿ ಬರುತ್ತೆ, ಎಲೆಕ್ಟ್ರಿಕ್ ಬೆಳಕು ಬಲ್ಪಲ್ಲಿ ಬರುತ್ತೆ. ಎರಡೂ ಎಲೆಕ್ಟ್ರಿಕ್. ಈ ಉಪಾಧಿಯಿಂದ ಆ ಶಕ್ತಿ ಬರುತ್ತೆ. ಇದರಲ್ಲಿ ಯಾಕೆ ಹೀಟ್ ಬರುತ್ತೆ, ಬೆಳಕು ಬರಲ್ಲ? ಅದರಲ್ಲಿ ಯಾಕೆ ಬೆಳಕು ಬರುತ್ತೆ, ಅಷ್ಟು ಹೀಟ್ ಬರಲ್ಲ? ಅದರಲ್ಲೂ ಸ್ವಲ್ಪ ಹೀಟ್ ಬರುತ್ತೆ ಅಂತ ನೀವು ಹಾಗೆ ಕೇಳೋ ಹಾಗಿಲ್ಲ. ಹಾಗೆ ಚೈತನ್ಯ ಅನ್ನೋದು ಹೃದಯದಲ್ಲಿರೋದು, ಅದರಲ್ಲೇ ಚೈತನ್ಯದಲ್ಲೇ ಎಲ್ಲ ಇರೋದು. ಆ ವಿಷಯ ಬೇರೆ. ನಮಗೆ ಗೊತ್ತಿರೋ ಹಾಗೆ ನಾವು ಜೀವರೂಪರಾಗಿದ್ದೀವಲ್ಲ, ನಮ್ಮಲ್ಲಿ ಅರಿವು ಅಂತಿದೆ. ಆ ಅರಿವಿನಲ್ಲಿ ಶಕ್ತಿಯು ಅಂದರೆ ಅರಿಯುವ ಶಕ್ತಿಯೂ ಇದೆ, ಈ ಪ್ರಾಣಶಕ್ತಿನ ಹೇಳ್ತೀವಲ್ಲ ಅದು ಇದೆ, ಕ್ರಿಯಾಶಕ್ತಿಯೂ ಇದೆ. ಕ್ರಿಯೆಯನ್ನು ಮಾಡುವ ಎನರ್ಜಿನೂ ಇದೆ, ಅರ್ಥ ಮಾಡ್ಕೊಳ್ಳೋ ಅರಿವಿನ ಶಕ್ತಿನೂ ಇದೆ. ಒಂದು ಮನಸ್ಸಿಗೆ ಕನೆಕ್ಟ್ ಆಗತ್ತೆ, ಒಂದು ಪ್ರಾಣಕ್ಕೆ ಕನೆಕ್ಟ್ ಆಗುತ್ತೆ. ಎರಡು ಕಡೆಯಿಂದ ಹರಿದು ಬರುತ್ತೆ. ಆ ಪ್ರಾಣದಿಂದ ಕರ್ಮೇಂದ್ರಿಯಗಳಿಗೆ ಬರುತ್ತೆ, ದೇಹದ ಎಲ್ಲ ಜಾಗಕ್ಕೆ ಬರುತ್ತೆ. ಮನಸ್ಸಿಂದ ಜ್ಞಾನೇಂದ್ರಿಯಗಳಿಗೆ ಬರುತ್ತೆ. ಹೀಗೆ ಒಬ್ಬನೇ ಪರಮಾತ್ಮನ ಶಕ್ತಿ ನಮ್ಮ ದೇಹದಲ್ಲಿ ಬೇರೆ ಬೇರೆ ಸೂಕ್ಷ್ಮ ಶರೀರದಿಂದ ಸ್ಥೂಲ ಶರೀರದ ಕಡೆ ಬರ್ತಾ ಇದೆ. ಎಲ್ಲ ಒಂದು ಹಂತದ ಕೆಳಗೆ ಬಂದು ಹೇಳ್ತಾ ಇದ್ದೀನಿ, ಮೇಲಿನ ಹಂತದ ಮಾತಲ್ಲ. ಈಗ ಹಿರಣ್ಯ ಗರ್ಭ ಹುಟ್ಟುಬಿಟ್ಟ. ಹಿರಣ್ಯ ಗರ್ಭ ಏನಾಗೋಯ್ತಾ? ಹಿರಣ್ಯ ಗರ್ಭದಿಂದ ಮುಂದೆ ಕೇಳಬೇಕು. ಹಿರಣ್ಯ ಗರ್ಭನಿಗೆ ಶರೀರವೇ ಇಲ್ಲ, ಬರೀ ಪ್ರಾಣ. ಸೂಕ್ಷ್ಮವಾದಂಥವನು. ಶರೀರ ಇದೆಯಾ? ಆಗ ಸೂಕ್ಷ್ಮ ಶರೀರ. ಅವರು ಕೆಲವರು ಹೇಳ್ತಾರೆ ಪಂಚಭೂತಗಳ ಸೂಕ್ಷ್ಮಾಂಶಗಳಿಂದ ಹಿರಣ್ಯ ಗರ್ಭ ಹುಟ್ಟಿಲ್ಲ ಅಂತ. ಇನ್ನು ಪಂಚಭೂತಗಳು ಹುಟ್ಟಿಲ್ಲ. ಎಲ್ಲೋ ಒಂದ್ ಕಡೆ ಇದೆ ಅಂತ, ಎಲ್ಲೋ ಒಂದ್ ಕಡೆ ಇದೆ ಶಾಸ್ತ್ರ ಹೇಳ್ತಾ ಇದೆ. ಹಾಗೆ ಎಲೆಕ್ಟ್ರಿಸಿಟಿ ಅನ್ನೋದು ಎಲ್ಲೋ ಇದೆ ಅಂತ ಸೈಂಟಿಸ್ಟ್ ಹೇಳಿದ್ದಾರೆ. ಅದರ ಕಾರ್ಯ ನೋಡಿದ್ರಿಂದ ನಾವು ಅದನ್ನು ನಂಬ್ತಾ ಇದ್ದೀವಿ. ಹಾಗೆ ಹೇಳಿದ್ರೆ ತಪ್ಪಿಲ್ಲ. ಆದರೆ ಶಾಸ್ತ್ರ ಇಂದ್ರಿಯಕ್ಕೆ ಯಾವತ್ತೂ ಸಿಗಲ್ಲ. ಇಂದ್ರಿಯ ಸಿಗದೇ ಇರೋದನ್ನೇ ನಾನು ಹೇಳ್ತಾ ಇದ್ದೀನಿ ಅಂತ ಹೂನತ್ತೆ. ನೀವು ಒಪ್ತೀರಾ? ಶಾಸ್ತ್ರವನ್ನು ಹೇಗೆ ನಾವು ನಂಬೋದು ಹೌದು ಅಂತ, ನಮ್ಗೆ ಕಣ್ಣು ಕಾಣದೇ ಇರೋದು ಏನೋ ಇದೆ ಅಂತ ಅಲ್ಲ ಒಂದು ನಿಮಿಷ ನೀವು ಹೇಳೋದಕ್ಕೂ ಹೇಳ್ತೀನಿ. ಶಾಸ್ತ್ರ ಹೇಳೋದ್ರಲ್ಲಿ ಎರಡು ಭಾಗ ಇದೆ. ಕೆಲವು ನಂಬಿಕೆಯ ಭಾಗ, ಕೆಲವು ಅನುಭವದ ಭಾಗ. ನಂಬಿಕೆಯ ಭಾಗದಲ್ಲಿ ಅನುಭವದ ಪ್ರಶ್ನೆ ಇಲ್ಲ.
ಸೈನ್ಸಲ್ಲಿ ಬರೀ ನಂಬಿಕೆ ಭಾಗ ಅಂತ ಇಟ್ಕೊಳ್ಳೋದೇ ಇಲ್ಲ ಅವರು. ಒಂದೇ ಒಂದು ಭಾಗ ಅನುಭವ ಒಂದೇ ಇರೋದು ಅವ್ರಿಗೆ. ಅನುಭವ ತೋರಿಸ್ತೀವಿ ಅಂತ ಹೊರಟಾಗ ನೀವು ನಂಬಿಕೆ ಅಂತ ಹೇಳಿದರೆ ಅದು ಬರೀ ಶಾಸ್ತ್ರ ಅಂತ ಆಗತ್ತೆ ಅಷ್ಟೇ. ನಾವು ಒಪ್ಕೋತೀವಿ, ನಾವು ಕರ್ಮದ ಗತಿಯಲ್ಲಿ ಪರಲೋಕ ಪುಣ್ಯ ಪಾಪ ಇದು ಬರೀ ಶಾಸ್ತ್ರಕ್ಕೆ ಗೊತ್ತಾಗತ್ತೆ, ನಮ್ಮ ಇಂದ್ರಿಯಗಳಿಗೆ ಕಾಣೋದಿಲ್ಲ. ಅದು ನಂಬಿಕೆ ಕ್ಷೇತ್ರ, ಶ್ರದ್ಧಾ ಕ್ಷೇತ್ರ. ಬೇಕಾದ್ರೆ ನಂಬ್ರಿ, ಬೇಡದೆ ಹೋದ್ರೆ ಬಿಡ್ರಿ, ಅದು ನಿಮ್ಮ ವಿಷಯ. ಆದರೆ ಶಾಸ್ತ್ರ ಹೇಳುವಾಗ ಸ್ವಲ್ಪ ಯುಕ್ತಿ ಇದೆ. ಈ ಸೂಕ್ಷ್ಮ ಶರೀರ ಸೂರ್ಯರಶ್ಮಿಗಳ ಮೂಲಕ ಮೇಲೆ ಹೋಗುತ್ತೆ, ಅದು ಪುಣ್ಯ ಪಾಪಗಳಿಗೆ ತಕ್ಕ ಹಾಗೆ ಫಲವನ್ನು ಅನುಭವಿಸಿ ಮತ್ತೆ ವಾಪಸ್ ಬರುತ್ತೆ. ಇದು ಜೀವೇ ಚಕ್ರ ಅಂತ ಒಂದು ಯುಕ್ತಿಯಿಂದ ಹೇಳಿದೆ. ಆ ಯುಕ್ತಿಗೆ ಬದಲು ಯುಕ್ತಿ ನೀವು ಬೇರೆ ಹೇಳಿದರೆ ನಂಗೇನಿಲ್ಲ, ಅಥವಾ ನಂಬ್ರಿ ಬಿಡ್ರಿ, ಅದರಲ್ಲೂ ಏನೂ ಇಲ್ಲ. ಅದು ನಂಬಿಕೆ ಕ್ಷೇತ್ರವೇ, ಅದು ಅನುಭವಕ್ಕೆ ಬರಲ್ಲ ಅಂತ ನಾವು ಒಪ್ಕೋತೀವಿ. ಅನುಭವಕ್ಕೆ ಬರೋದಾಗಿದ್ದರೆ ಶಾಸ್ತ್ರ ಹೇಳ್ತಾನೂ ಇರಲಿಲ್ಲ. ಆದ್ದರಿಂದ ಶಾಸ್ತ್ರ ಕೆಲವು ಭಾಗವನ್ನು ನಂಬಿಕೆಯಿಂದ ಹೇಳುತ್ತೆ, ಕೆಲವು ಭಾಗವನ್ನು ಅನುಭವದಿಂದ ಹೇಳುತ್ತೆ. ವೇದಾಂತ ಹೇಳೋದು ಅನುಭವದ ಭಾಗ. ವೇದಾಂತ ಬಿಟ್ಟು ಇನ್ನು ಉಳಿದ ವೇದ ಭಾಗಗಳಿದೆಯಲ್ಲ, ನಾಳೆ ಹೋಮ ಮಾಡಿಸ್ತಾರಲ್ಲ, ಆ ಹೋಮ ಮಾಡಿದ ಆಹುತಿ ಏನು ಫಲ ಕೊಡುತ್ತೆ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ ಸೂರ್ಯರಶ್ಮಿಗಳ ಮೂಲಕ ಮೇಲೆ ಹೋಗುತ್ತೆ, ಹೀಗಾಗುತ್ತೆ ಅಂತಾರೆ. ಅದು ನಂಬಿಕೆಯ ಭಾಗ. ನಂಬಿಕೆಯ ಭಾಗದಲ್ಲಿ ತರ್ಕ ಇಲ್ಲ. ಸೈನ್ಸ್ ಹಾಗೆ ಹೇಳಲ್ವಲ್ಲ. ಸೈನ್ಸ್ ಇಲ್ಲೇ ಈಗಲೇ ಅನುಭವಕ್ಕೆ ಬರುತ್ತೆ ಅಂತ ಹೇಳ್ತೀರಲ್ಲ ನೀವು. ಇಲ್ಲೇ ನೀವು ಶಾಸ್ತ್ರದ ಹಾಗೆ ನಾವು ಬರೀ ಕಲ್ಪನೆ ಅಂತ ನಾವು ಹೇಳಿದ್ರೆ ಒಪ್ಕೋತಿದ್ವಿ. ಯಾವ್ದಾ ಆಗಲ್ಲ, ಸ್ಪರ್ಶಾನುಭವ ಸಿಗತ್ತಲ್ಲ, ನೋಡೋಕಂದ್ರೆ ಕಣ್ಣಿಗಲ್ಲ. ನಾನು ಏನು ಹೇಳಿದೆ, ಒಂದು ವಾಕ್ಯ ಹೇಳಿದೆ. ಒಂದು ಕಾರ್ಯ ಕಂಡು ಅದು ಯಾವ ಥರದ್ದು ಅಂತ ಊಹೆ ಮಾಡ್ಬೇಕಾದ್ರೆ ಎರಡನ್ನೂ ಒಟ್ಟಿಗೆ ನೋಡಿರ್ಬೇಕಾ? ಅದರದ್ದು ಒಂದು ಊಹೆ ಮಾಡ್ತೀರಾ ನೀವು? ಯಾವ ಥರದ್ದು ಅದು? ಯಾವ್ದು ಫೀಲ್ ಆಗೋದು? ಅಲ್ಲ, ಫೀಲ್ ಆಗೋದು ಯಾವ್ದು ಹೇಳಿ? ಕಾರ್ಯ. ಅಲ್ಲಮ್ಮ, ಕಾರ್ಯ ಗೊತ್ತಾಗತ್ತೆ ನಮ್ಮ ಅನುಭವಕ್ಕೆ. ಮನಸ್ಸು ಗೊತ್ತಾಗೋದು ಕಾರ್ಯ ತಾನೆ. ಮನಸ್ಸು ಗೊತ್ತಾಗ ಎಲೆಕ್ಟ್ರಿಸಿಟಿ ಕಾರ್ಯ. ಕಾರ್ಯ ಗೊತ್ತಾಗತ್ತೆ ಮುಂಚೆ. ಈಗ ನೋಡಿ, ಒಂದು ನೆನ್ಪಿಟ್ಕೊಳ್ಳಿ, ಪ್ರಪಂಚದಲ್ಲಿ ಎಲೆಕ್ಟ್ರಿಸಿಟಿ ಮುಂಚೆನೇ ಇತ್ತು, ಮ್ಯಾಗ್ನೆಟಿಕ್ಕು ಮುಂಚೆನೇ ಇತ್ತು. ಬಳಸೋ ತಂತ್ರಜ್ಞಾನ ಗೊತ್ತಿರಲಿಲ್ಲ. ಅದನ್ನ ಬಳಸೋ ವಿಧಾನ ಕಂಡುಕೊಂಡ್ವಿ ನಾವು ನಮ್ಮ ಮನುಷ್ಯನ ಉಪಯೋಗಕ್ಕೆ. ಆ ವಿಷಯ ನನಗೆ ಚರ್ಚೆ ಇಲ್ಲ. ಈಗ ವಿಜ್ಞಾನದಿಂದ ಆಗುವ ಉಪಾಯ ನಮ್ಮ ದೇಹೇಂದ್ರಿಯಗಳಿಗೆ ಅನುಕೂಲ ಆಗಿದೆಯಲ್ಲ, ಅನುಕೂಲ ದೇಹೇಂದ್ರಿಯಗಳನ್ನು ನಾನು ಮಾಡ್ಕೊಂಡ್ಮೇಲೆ ಆ ಅನುಕೂಲ ಪಡ್ಕೊಳ್ಳೋ ವಿಷಯದಲ್ಲಿ ನನಗೆ ವಿವಾದ ಇಲ್ಲ. ಆದರೆ ಸಿದ್ಧಾಂತ ಹೇಳ್ತಾರಲ್ಲ ಹೀಗೆ ಅಂತ, ಅಲ್ಲಿ ಕೇಳ್ತಾ ಇರೋ ಪ್ರಶ್ನೆ ಏನು ಅಂದರೆ, ನೀವು ಕಾರ್ಯ ಮಾತ್ರ ಹೇಳಿ ಆ ಕಾರ್ಯಕ್ಕೆ ಏನು ಕಾರಣ ಇದೆ ಅಂತ, ವಸ್ತು ಇದೆ ಅಂತ ಹೇಳ್ತಿರೋ, ಅದಕ್ಕೂ ಸಂಬಂಧವನ್ನು ಯಾವತ್ತು ನೋಡಿದ್ರಿ? ಕಾಣೋದೇ ಇಲ್ಲ. ಅಂದರೆ ನೋಡೋಕ್ಕೆ ಬರಲ್ಲ, ಕೇಳಕ್ಕೆ 5 ಇಂದ್ರಿಯಕ್ಕೆ ಸಿಗೋಲ್ಲ. ಅಂದರೆ ಬರೀ ಕಾರ್ಯ ನೋಡಿ ಅದರದ್ದೇ ಅಂತ ಹಾಗೆ ಊಹಿಸ್ತೀರಿ. ನೀವು ಹೀಗೆ ಹೇಳಬೇಕು. ಹೇಗೆ ಅವ್ರು ಹೇಳಿದ್ರು, ಕರೆಂಟ್ ಅನ್ನೋದು ಸ್ಪರ್ಶೇಂದ್ರಿಯ ಸಿಗತ್ತೆ, ಆ ಕರೆಂಟು ಇದರಲ್ಲಿ ಹರಿತಾ ಇರೋದು, ಅದು ಇದರಲ್ಲಿ ಬಂದರೆ ಹೀಗೆ ಬರುತ್ತೆ. ಸರಿ, ಕರೆಂಟನ್ನು ಮುಟ್ಟಿದ್ವಿ, ಇದನ್ನು ನೋಡಿದ್ವಿ, ಆವಾಗ ಎರಡೂ ಅದರದ್ದು ಅಂತ ಗೊತ್ತಾಯಿತು. ಕರೆಂಟ್ ಕಟ್ ಮಾಡಿದ್ರೆ ಬರೋಲ್ಲ, ಅನ್ವಯ ವ್ಯತಿರೇಕ ಆಯಿತು. ಎರಡೂ ಸಿಗಬೇಕು. ಎನರ್ಜಿ, ಶಕ್ತಿ ಅನ್ನೋದು ನೀವು ಯಾವ ಇಂದ್ರಿಯಕ್ಕೂ ಸಿಗೋಲ್ಲ ಅಂತ ಅಂದ್ಬಿಟ್ರೆ ಅದರದ್ದೇ ಕಾರ್ಯ ಅಂತ ಹೇಗೆ ಊಹೆ ಮಾಡ್ತೀರಾ ಅಂತ ಪ್ರಶ್ನೆ. ಪ್ರಶ್ನೆ ಸರಿದೆಯಾ ಇಲ್ವಾ? ಅಲ್ಲದೆ ಹೋದ್ರೆ ಹೊಂದಲ್ವಲ್ಲ ಅನ್ನೋದೇ ತರ್ಕ. ಅದರದ್ದು ಅಲ್ಲದೆ ಹೋದ್ರೆ ಈ ಕಾರ್ಯ ಬರೋಲ್ವಲ್ಲ, ಅದನ್ನ ಅದರದ್ದು ಅಂದ್ರೆ ಯಾವ ಥರದ್ದು ಎನರ್ಜಿ ಇದು ಒಳ್ಳೆ ಪ್ರಶ್ನೆ. ಕಾರ್ಯ ನೋಡ್ಕೊಂಡು ಇದಕ್ಕೆ ಯಾವುದೋ ಒಂದು ಇದೆ ಅಂತ ಹೇಳಿ ಅದು ಯಾವತ್ತೂ ನೋಡಿದ್ರೆ ಅದರದ್ದು ಅದರದ್ದು ಅಂತ ಹೇಳ್ತೀರಿ. ಅದು ಕಂಡಿರ್ಬೇಕಲ್ಲ. ಅಲ್ಲ, ಅದು ಹೊಂದ್ಸೋಕೆ ಒಂದ್ಸಲ ಸ್ವಾಮಿ, ಒಂದು ಸಲ ಆದರೂ ಕಾರ್ಯಕಾರಣ ಒಟ್ಟಿಗೆ ನೋಡ್ಬೇಕು ನೀವು. ಯಾವತ್ತೂ ನೋಡದೇ ಇದ್ದದ್ದು ಹೊಂದೋದೇ, ಯಾವತ್ತೂ ಕಂಡೇ ಇಲ್ಲ. ಅದರದ್ದು ಅದರದ್ದು ಯಾವ್ದಂಥದ್ದು ಸುಮ್ಮನೆ ಹೆಸರು ಹೇಳ್ತೀರಿ, ಶಕ್ತಿ 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 ಅಂತ. ದೆವ್ವ ಅಂದ್ರೆ ನಮ್ಮ ಭೂತ ಅಂದ್ರೆ ಏನು ಹೇಳಿದ್ರು ನಿಮಗೆ. ನಮ್ಮ ಪ್ರಶ್ನೆ ಏನು ಗೊತ್ತಾ, ಬರೀ ಈಗ ಜಗತ್ತನ್ನು ಕಾರ್ಯ ಅಂತಾರೆ. ಜಗತ್ತನ್ನು ಕಾರ್ಯ ಅಂತ ಇಟ್ಕೊಂಡು ಅದಕ್ಕೆ ಕಾರಣವನ್ನು ಊಹೆ ಮಾಡ್ತೀವಿ ಅಂತ ನೈಯಾಯಿಕರು ಹೋದರು. ತಪ್ಪು ಅಂದರು ಶಂಕರಾಚಾರ್ಯರು. ಆಗಲ್ಲ. ಅದು ನೀನು ಜಗತ್ತು ಕಾರ್ಯ ಆದರೆ ಆ ಜಗತ್ತಿಗೆ ಏನು ಕಾರಣ ಇದೆ, ಕಾರಣ ಕಾರ್ಯ ಎರಡನ್ನೂ ನೋಡಿದವನು ಇದು ಇದ್ರದ್ದು ಅಂತ. ಬರೀ ಕಾರ್ಯ ನೋಡಿದವನು ಕಾರಣ ತಿಳ್ಕೊತಾನ. ಒಂದು ಉದಾಹರಣೆ ಹೇಳ್ತೀನಿ. ಬರೀ ಗ್ಲಾಸ್ ನೋಡಿದ್ದೀರಿ ನೀವು, ಗ್ಲಾಸ್ ಯಾವುದರಿಂದ ತಯಾರಾಗಿದೆ ಗೊತ್ತಿಲ್ಲ. ಆಗ ಆ ಗ್ಲಾಸನ್ನು ನೋಡಿ ಅದರ ಕಾರಣ ತಿಳ್ಕೊತೀರಾ?
ಬರೀ ಕಾರ್ಯ ನೋಡಿದರೆ ಕಾರಣ ಸಿಗಲ್ಲ. ಕಾರಣ ಕಾರ್ಯ ಎರಡನ್ನೂ ನೋಡಿದರೆ ಓ ಇದು ಹೀಗಾಗಿದೆ ನೋಡ್ಬೋದು. ಕಾರಣ ಯಾವತ್ತೂ ಕಾಣೋದೇ ಇಲ್ಲ ಅಂದರೆ ಹಾಗಾದ್ರೆ ಅದರದ್ದು ಕಾರ್ಯ ಅಂತ ಹೇಳೋದು ಬರಲ್ಲ. ನಮ್ಗೆ ಅದನ್ನ ಗೊತ್ತಾಗ್ತಿಲ್ಲ, ಅದನ್ನ ಕೇಳಿ ಕೇಳಿ ಪರವಾಗಿಲ್ಲ. ನನ್ನ ಪ್ರಶ್ನೆ ನಾನು ಏನೋ ಒಂದು ಆಕ್ಷೇಪಣೆ ಪ್ರಶ್ನೆ ಅಲ್ಲ, ಅನುಭವ ರೂಪವಾದ ಪ್ರಶ್ನೆ. ನೀವು ಏನು ಮಾಡಿದ್ರಿ, ವಿಜ್ಞಾನದ ಬಗ್ಗೆ ನನಗೆ ಆಕ್ಷೇಪಣೆ ಇದೆ ಅಂತಲ್ಲ, ವಿಜ್ಞಾನದಲ್ಲೂ ನನಗೆ ಕುತೂಹಲ ಇದೆ, ತಿಳ್ಕೊಳ್ಳೋ ಕುತೂಹಲ ಇದೆ. ಕೇಳುವಾಗ ಕೇಳ್ತೀನಿ. ನಾನು ಎರಡೆರಡು ಪ್ರಶ್ನೆ ಮಾಡಿರ್ತೀನಿ. ಜ್ಞಾನ ಅನ್ನೋದು ಯಾವುದಕ್ಕೆ ಸೇರಿದೆ ವಿಜ್ಞಾನದ ಪ್ರಕಾರ ಅಂತ ಕೇಳ್ತೀನಿ. ಒಬ್ಬರು ಸೈಂಟಿಸ್ಟ್ ಹೇಳಿದ್ರು ಇದುವರೆಗೂ ನಮ್ಗೆ ಉತ್ತರ ಸಿಕ್ಕಿಲ್ಲ ಅಂದರು. ಆಮೇಲೆ ಇನ್ನೊಬ್ರು ಹೇಳಿದ್ರು ಇದು ಅಧ್ಯಾತ್ಮಕ್ಕೆ ಸಂಬಂಧಪಟ್ಟಿದ್ದು, ನಮಗೆ ಸಂಬಂಧಪಟ್ಟ ನಮ್ಮ ಫೀಲ್ಡ್ ಅಲ್ಲ ಅಂದರು. ನಾನು ಅಧ್ಯಾತ್ಮ ಶಾಸ್ತ್ರಕ್ಕೆ ಅಂದರು ಜ್ಞಾನ ಅನ್ನೋದು. ನಾನು ಕೇಳಿದೆ ಜ್ಞಾನ ಅನ್ನೋದು ಮನುಷ್ಯನಿಗೆ ಸಂಬಂಧ ಇದೆಯೋ ಬರೀ ಶಾಸ್ತ್ರಕ್ಕೆ ಸಂಬಂಧಪಟ್ಟಿದೆಯೋ ಅಂತ ಕೇಳಿದೆ. ಮನುಷ್ಯನಿಗೆ ಸಂಬಂಧ ಆದ್ಮೇಲೆ ನೀವು ಮನುಷ್ಯನಿಗೆ ಸಂಬಂಧಪಟ್ಟದ್ದು ಹೇಳ್ತೀರೋ ಇಲ್ವೋ? ಹಾಗಾದ್ರೆ ಜ್ಞಾನ ಯಾವುದಕ್ಕೆ ಸೇರಿದ್ದು? ಮನುಷ್ಯನಲ್ಲಿರೋ ಜ್ಞಾನ ಹೇಳ್ರಿ, ಯಾವ ಭೂತಕ್ಕೆ ಸೇರಿದ್ದು? ಅರಿವು ಅನ್ನೋದು ಕ್ರಿಯೆಯೋ, ಗುಣವೋ, ವಸ್ತುವೋ? ಎಲ್ಲರಿಗೂ ಅತೀತವಾದದ್ದು. ಆಗಲ್ಲ ಹೇಳಕ್ಕಾಗಲ್ಲ. ಈಗ ಪ್ರಕರಣ ಬೇರೆ ಕಡೆ ಹೋಗ್ಬಿಡುತ್ತೆ. ಈಗ ನಾನು ಪ್ರಶ್ನೆ ಇಟ್ಟೇ ಹೊರತು ಪ್ರಶ್ನೆಗೆ ಉತ್ತರ ಹೇಳಿ ಅಂತ ಹೇಳಲಿಲ್ಲ. ಸಹಜವಾಗಿ ವಿಚಾರ ಮಾಡುವಾಗ ಏನು ಮಾಡ್ತೀವಿ, ನಮಗೆ ಬರುವ ಅನುಭವವನ್ನು ಮುಂದಿಟ್ಕೊಂಡು ಚರ್ಚೆ ಮಾಡ್ತೀವಿ. ಮೊದಲು ಸಿದ್ಧಾಂತವನ್ನು ನಾನು ಹೇಳಿ ಆಗೋಗಿದೆ, ಇದು ಅನುಭವದ ಸಿದ್ಧಾಂತ ಅಂತ. ಈ ಜಗತ್ತು ಎಷ್ಟು ವಿಚಿತ್ರ ಅಂದರೆ ಎಂಥ ಬುದ್ಧಿವಂತನಿಗೂ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ, ಅದು ಖಂಡಿತ. ಈಗ ಅಲ್ಲಿಂದ ಪ್ರಾಣನಿಂದ ಆಕಾಶ ಹುಟ್ಟುಬಿಡ್ತು. ಇಲ್ಲಿ ಪ್ರಾಣರೂಪನಾದ ಪರಮಾತ್ಮನಿಂದ ಅಂತ ಮಾಡಬೇಕು, ಬರೀ ಪ್ರಾಣನಿಂದ ಅಲ್ಲ. ಈಗ ಮುದ್ದೆಯಿಂದ ಗಡಿಗೆ ಹುಟ್ಟಿತು ಅಂದರೆ ಮುದ್ದೆಯ ಆಕಾರವಾದ ಮಣ್ಣಿನಿಂದ ಅಂತ ಹೇಳ್ತಿರೋ, ಪರಮಾತ್ಮನೇ ಮೊದಲ ರೂಪದಿಂದ ಆಯಾಯ ಆಕಾರದಿಂದ ನಟವತ್ ಅನೇಕಧಾ ವಿಭಾವ್ಯತೆ. ಆಕಾಶ ರೂಪ ತಾಳದಂಥ ಪರಮಾತ್ಮನೇ ವಾಯು ರೂಪ ತಾಳ್ತಾನೆ ಅಂತ ಹೇಳಬೇಕು. ಆಕಾಶದಿಂದ ವಾಯು ಹುಟ್ಟುತ್ತಂತಲ್ಲ. ಮೂಲ ವಸ್ತುವನ್ನು ಬೇರೆ ಬೇರೆ ಆಕಾರ ಮಾಡ್ಕೊಂಡು ಹೋಗ್ತಾರೆ. ಮೊದಲನೇ ಆಕಾರ, ಎರಡನೇ ಆಕಾರವು ಮೂಲ ವಸ್ತು ತಾನೆ. ಆದ್ದರಿಂದ ಆಕಾಶಾಕಾರವಾಗಿ ತೋರಿದ ಪರಮಾತ್ಮನೋ ವಾಯು ಆಕಾರವಾಗಿ ತಾಳದ ಅಂತ ಹೇಳಬೇಕು ಕ್ರಮ. ಮೊದಲು ಅವ್ಯಾಕೃತ, ಆಮೇಲೆ ಹಿರಣ್ಯಗರ್ಭ, ಆಮೇಲೆ ಹಿರಣ್ಯಗರ್ಭ ಪ್ರಾಣನಿಂದ ಆಕಾಶ. ಹಿರಣ್ಯಗರ್ಭ ಪ್ರಾಣ ಒಂದೇ, ಆ ಪ್ರಾಣನಿಂದ ಆಕಾಶ, ಆಕಾಶದಿಂದ ವಾಯು. ಕ್ರಮ ಹೇಳೋಣ. ವಾಯು, ವಾಯುವಿನಿಂದ ಅಗ್ನಿ, ಅಗ್ನಿ ಅಂದರೆ ತೇಜಸ್ಸು ಅಂತ ಅರ್ಥ. ಅಗ್ನಿನ ಬೆಂಕಿ ಹಚ್ತೀವಲ್ಲ ಅದಲ್ಲ, ತೇಜಸ್ ತತ್ವ. ಬಿಸಿ ಅನ್ನೋದು ಕಾಣತ್ತಲ್ಲ ಅದು. ಈಗ ಎಲ್ಲ ಕಡೆಯಲ್ಲೂ ಅಗ್ನಿ ಇದೆಯೋ ಇಲ್ವಾ? ಅಗ್ನಿ ಇಲ್ಲದೆ ಇರೋದಿಲ್ಲ. ಅದರ ಪ್ರಪೋರ್ಷನ್ ಹೆಚ್ಚು ಕಡಿಮೆ ಇರಬಹುದು. ಎಷ್ಟೋ ಡಿಗ್ರಿ ಜಾಸ್ತಿ ಆದರೆ ಸೆಕೆ ಅಂತೀವಿ, ಕಮ್ಮಿ ಆದರೆ ಶೀತ ಅಂತೀವಿ. ಈ ಶೀತಾನೂ ಅಗ್ನಿನೇ, ಸೆಕೆನೂ ಅಗ್ನಿನೇ. ಆದ್ದರಿಂದ ಅಗ್ನಿ ತತ್ವ ಯಾವುದರಿಂದ ಹುಟ್ಟಿತು? ವಾಯುವಿನ ಆಕಾರನಾದ ಪರಮಾತ್ಮನಿಂದ ಹುಟ್ಟಿತು. ಆ ಅಗ್ನಿಯ ಆಕಾರನಾದ ಪರಮಾತ್ಮನಿಂದ ನೀರು ಹುಟ್ಟಿತು. ಈ ನೀರು ಅನ್ನೋದು ಬಹಳ ಅದ್ಭುತ. ಅದು ಒಂದೊಂದನ್ನು ಮುಂದೆ ಸ್ವಲ್ಪ ಹೇಳ್ತಾ ಹೋಗ್ತೇನೆ. ಈ ನೀರಿನ ಆಕಾರವಾದ ಪರಮಾತ್ಮನಿಂದ ಭೂಮಿ ಹುಟ್ಟಿತು. ಭೂಮಿಯಾಗಿ ತೋರ್ಕೊಂಡ. ಭೂಮಿಯ ಮೇಲೆ ಗಿಡ ಮರಗಳು ಹುಟ್ಕೊಂಡು, ಭೂಮಿ ಆಕಾರದ ಪರಮಾತ್ಮನೇ ಗಿಡ ಮರಗಳು ಬಿಡಬಾರ್ದು. ಪರಮಾತ್ಮ ಎಲ್ಲೂ ಬಿಡೋ ಹಾಗಿಲ್ಲ. ಯಾಕೆಂದ್ರೆ ಒಳಗೆ ಚೇತನ ಇದ್ರೆ ಬರೋದು ಮುಂದೆ ಚೇತನ. ಚೇತನನಾದ ಪರಮಾತ್ಮನು ಭೂಮಿ ಆಕಾರವನ್ನು ತೋರಿಸ್ತಾ ತಾನೇ ತನ್ನನ್ನು ಗಿಡ ಮರಗಳಾಗಿ ತೋರಿಸ್ಕೊಂಡ. ಆ ಗಿಡ ಮರಗಳಿಂದ ಅನ್ನ ಹುಟ್ಟಿತು. ಆ ಅನ್ನದಿಂದ ಮನುಷ್ಯ ಹುಟ್ಟಿದ. ನಿಮಿಷ ಹೇಳ್ತೀನಿ, ನೀವು ಸುಮ್ಮನೆ ಅಲ್ಲ ಅವಸರ ಪಡ್ತೀನಿ. ಅನ್ನದಿಂದ ಮನುಷ್ಯ ಹುಟ್ಟಿದ. ಈಗ ನಾನು ಹಿಂದೆ ಒಂದು ಮಾತು ಹೇಳಿದ್ದೆ, ಸೂರ್ಯಶ್ ಮೂಲಕ ಮೇಲೆ ಹೋಗ್ತಾನೆ ಅಂತ. ಮೇಲೆ ಹೋದವನು ವಾಪಸ್ ಬರ್ತಾನಲ್ಲ, ವಾಪಸ್ ಬರೋದನ್ನು ಹೇಳಬೇಕು. ಆ ವಾಪಸ್ ಬರುವಾಗ ಅನ್ನ ಸಿಗತ್ತೆ ನಮಗೆ ಅಲ್ವಾ? ಹ್ಯಾಗ ವಾಪಸ್ ಬರ್ತಾನೆ? ಯಾರೋ ಸೂಕ್ಷ್ಮ ಶರೀರಿ ಇಲ್ಲಿಂದ ಸೂರ್ಯರಶ್ಮಿಗಳಾಗಿ ಮೇಲಕ್ಕೆ ಹೋದ್ನಲ್ಲ, ಅವನು ಎಲ್ಲಿ ಹೋಗ್ತಾನೆ ಅನ್ನೋದು ಹೇಳೋದು ಕಷ್ಟ. ಅವನು ಮೂರು ತಗೊಂಡು ಹೋಗ್ತಾನಂತೆ. ಕರ್ಮ ಒಂದು, ಭೋಗ ವಾಸನೆ ಒಂದು, ತಿಳುವಳಿಕೆಯನ್ನು, ವಿದ್ಯೆಯನ್ನು. ತಿಳುವಳಿಕೆ ಅಂದರೆ ಲೌಕಿಕ, ವೈದಿಕ, ಯಾವ ಎಲ್ಲ ತಿಳುವಳಿಕೆ. ಈ ಮೂರನ್ನು ತಗೊಂಡು
ಪಂಚಭೂತಗಳ ಸೂಕ್ಷ್ಮಾಂಶಗಳಿಂದ ಆ ಸೂಕ್ಷ್ಮ ಶರೀರ ಇದೆಯಲ್ಲ, ಪ್ರಾಣ ಮನಸ್ಸು, ಅವುಗಳನ್ನು ತಗೊಂಡು ಆ ಜೀವ ಅದಲ್ಲ ಇಷ್ಟು ದಿವಸ ಅಭಿಮಾನ ಮಾಡ್ಕೊಂಡ್ವಲ್ಲ, ಆ ಜೀವ ಅಷ್ಟನ್ನು ತಗೊಂಡು ಸೂರ್ಯರಶ್ಮಿ ಮೂಲಕ ಹೋಗ್ತಾನೆ. ಹೋಗಿ ಅವರು ಕೊಟ್ಟ ಶರೀರವನ್ನು ಅನುಭವಿಸ್ತಾನೆ. ಆ ಕರ್ಮದ ತಕ್ಕ ಹಾಗೆ ಯಥಾ ಕರ್ಮ ಯೋನಿ ಮನ್ಯೇ ಪ್ರಪದ್ಯಂತೆ ಶರೀರತ್ವಾಯ ದೇಹಿನ ಸ್ಥಾಣು ಮನ್ಯೇನು ಸಂಯಂತಿ ಯಥಾ ಕರ್ಮ ಯಥಾ ಬರೋದು ಹೇಳ್ಬಿಟ್ಟ. ಅಲ್ಲಿಂದ ವಾಪಸ್ ಹೇಗೆ ಬರ್ತಾನೆ ಅಂತ ಅದರಲ್ಲಿ ಅಗ್ನಿಹೋತ್ರಿಯಾದ ಕರ್ಮೀಯ ವಾಪಸ್ ಬರೋದನ್ನು ಹೇಳ್ತೀನಿ. ಬಾಕಿದೆಲ್ಲ ಒಂದು ಸ್ವಲ್ಪ ವ್ಯತ್ಯಾಸ ಇದೆ. ಅಂದರೆ ಸರಿಯಾದ ಪುಣ್ಯಕರ್ಮ ಮಾಡಿ ಆ ಜೀವಿ ಇಲ್ಲಿಂದ ಸ್ವರ್ಗಲೋಕ ಅಂತ ಹೇಳ್ತಿರೋ ಚಂದ್ರಲೋಕ. ಚಂದ್ರಲೋಕ ಅಂದರೆ ಈ ಚಂದ್ರ ಅಂತ ಅರ್ಥ ಅಲ್ಲ. ಈ ಚಂದ್ರಲೋಕದ ಸ್ವಭಾವ ಹೇಗೆ ಗೊತ್ತಾ, ಅದು ನೀರಿನಿಂದ ತಯಾರಾದ್ರಿಂದ ಸೂರ್ಯನ ಮೇಲೂ ಇದೆ. ಈ ಚಂದ್ರ ಸೂರ್ಯನ ಮೇಲಿಲ್ಲ. ಸೂರ್ಯಲೋಕ ಹೋದ್ಮೇಲೆ ಚಂದ್ರಲೋಕಕ್ಕೆ ಹೋಗ್ತಾನೆ ಅಂತ ಅಂತಾರೆ ಶ್ರುತಿ. ಅದು ಸೋಮಲೋಕ ಅಂತ ಹೇಳ್ತೀವಿ. ಅಂದರೆ ನೀರು ಅಗ್ನಿಯನ್ನು ಹೀರ್ಕೊಳತ್ತಲ್ವಾ. ನಿಮ್ಮಲ್ಲಿ ಪ್ರಶ್ನೆ ಮಾಡಿದ್ರೆ ಅಗ್ನಿ ನೀರು ಹೇಳ್ಕೊಳತ್ತೋ, ನೀರು ಅಗ್ನಿ ಹೀರ್ಕೊಳತ್ತೋ? ನೀರು ಅಗ್ನಿ ಹೀರ್ಕೊಳತ್ತೆ. ಅಗ್ನಿ ನೀರನ್ನು ಹೀರ್ಕೊಳತ್ತೆ. ಒಂದು ಕೆಂಡ ಇದೆ, ಇಷ್ಟು ಕೆಂಡ ಇದೆ, ಆರಿಸ್ಬೇಕು ಅಂದ್ರೆ ನೀರು ಹಾಕ್ಬಿಡ್ತೀನಿ. ನೀರು ಹಾಕಿದ್ರೆ ಈಗ ನೀರು ಅಗ್ನಿಯಲ್ಲಿ ಸೇರ್ತೋ, ಅಗ್ನಿ ನೀರಲ್ಲಿ ಸೇರ್ತೋ? ಎರಡೆಲ್ಲ ಒಂದೇ ಅಂತೀರ. ಇಲ್ಲಿ ನಮ್ಮ ಕಾಲದ ಮೇಲೆ ಒಂದು ತೊಟ್ಟ ನೀರು ಹಾಕಿದ್ರೆ ಕುದ್ದು ಬಿಡುತ್ತೆ. ಹೀರ್ಕೊಂಡ ಅಂಶನೇ ತಗೊಳ್ರಿ, ಹೆಚ್ಚಾದ ಅಂಶ ಬೇಡ. ಎಷ್ಟು ಹೀರ್ಕೊಳತ್ತೋ ಅಷ್ಟೇ ನೀರು ಹಾಕ್ರಿ. ಆಗ ಹೇಳಿ ಯಾವುದು ಅಗ್ನಿ ಹೀರ್ಕೊಳ್ತದೆ. ಒಂದೇ ಉದಾಹರಣೆ ನೀರು ಹಾಕ್ಬೇಕು. ಯಾಕೆ ಕೇಳಿದೆ ಅಂದರೆ ನಮಗೆ ವೇದದಲ್ಲಿ 3 ಭಾಗ ಇದೆಯಲ್ಲ. ಕರ್ಮಕಾಂಡ ಒಂದು, ಉಪಾಸನಾ ಕಾಂಡ ಒಂದು. ಕರ್ಮಕಾಂಡದಲ್ಲಿ ಅಗ್ನಿ ಮತ್ತು ಸೋಮ ಪ್ರಧಾನ ದೇವತೆಯಲ್ಲಿ. ಅಗ್ನಿ ಸೋಮಾತ್ಮಕವಾಗಿದೆ ಜಗತ್ತು. ಆ ಅಗ್ನಿ ಅನ್ನೋನು ಎಲ್ಲವನ್ನೂ ತಿಂತಾನೆ, ಸೋಮ ಅನ್ನೋನು ಅನ್ನಾದವಾಗಿದ್ದಾನೆ. ಅನ್ನಾದವಾಗಿದೆ. ನಾವು ದಿವಸ ಅನ್ನ ತಿನ್ಬೇಕೋ ಇಲ್ವಾ? ತಿನ್ನುವಂಥ ಅನ್ನ ಸೋಮ, ತಿನ್ನೋ ನಾವು ಅಗ್ನಿ. ಒಳಗಡೆ ಬೆಂಕಿ ಉರಿತಾ ಇರಬೇಕು. ಅನ್ನಾದವಾಗಿ ಜಗತ್ತಿದೆ. ಇದು ಕರ್ಮಕಾಂಡದ ಒಂದು ಸಿದ್ಧಾಂತ, ಒಂದು ಮಟ್ಟದ್ದು. ಉಪಾಸನಾ ಕಾಂಡಕ್ಕೆ ಹೋದರೆ ಪ್ರಾಣ, ಹಿರಣ್ಯಗರ್ಭನೇ ಎಲ್ಲ. ಇದಕ್ಕೆ ಬಂದರೆ, ವೇದಾಂತಕ್ಕೆ ಬಂದರೆ ಪರಬ್ರಹ್ಮ ಸಾಕ್ಷಿ, ಅವನೇ ಎಲ್ಲ. ಆಯಾ ಮಟ್ಟದ ಉತ್ತರ ಅಷ್ಟೇ ಅದು. ಹೌದಾ? ಆಫ್ ಆಗ್ಬಿಟ್ಟಿದೆ. ಇಷ್ಟೊತ್ತಾದ್ಮೇಲೆ ಹೇಳಿದಿರಲ್ರೆ. ಆಯ್ತು ಬಿಡಿ, 10 ನಿಮಿಷ ಇದೆ. ಈಗ ನಿಮಗೊಂದು ಸಣ್ಣ ಚಿಂತನೆ ಕೊಡ್ತದೆ, ಉತ್ತರ ಹೇಳಲ್ಲ. ಈಗ ಕರೆಂಟ್ ಅಲ್ಲ ಇಲ್ಲ, ಈಗ ಆನಾಯ್ತು. ಓಹೋ, ಆನಾಯ್ತು. ನೀ ಆಫ್ ಮಾಡಿದ್ರೆ ಕೆಳಗಾಪ ಕೆಳಗೆ ಆಫ್. ಇದು ಉಲ್ಟಾ ಹಾಕ್ಬಿಟ್ಟಿದ್ದಾರೆ. ನಾವು ಮೇಲೆ ಸ್ವಿಚ್ಚು ಈ ಕಡೆ ಅನ್ಕೋಬೇಕೋ ಈ ಕಡೆ ಗೊತ್ತಾಗಲ್ಲ, ಡಬಲ್ ಸ್ವಿಚ್ ಅದು. 5 ಹೇಳಿದ್ವಿ. ಅಲ್ಲೊಂದು ವಿಷಯ ಹೇಳಬೇಕಾಗಿತ್ತು. ವಾಪಸ್ ಬರುವಾಗ ಆ ದೇವತೆಗಳು ಅವನನ್ನ, ಆ ಸೂಕ್ಷ್ಮ ಶರೀರವನ್ನು ಸೂರ್ಯ ಜಿಲೋಕದಲ್ಲಿ ಹಾಕ್ಬಿಡ್ತಾರೆ. ಜಿಲೋಕದಿಂದ ಏನಾಗಿದೆ, ಜೋರು ಮಾಡಬೇಕು. ಜಿಲೋಕದಿಂದ ಮುಂದೆ ಮೋಡಕ್ಕೆ ಬರ್ತಾನೆ, ಮೋಡದಿಂದ ಭೂಮಿಗೆ ಬರ್ತಾನೆ, ಭೂಮಿಯಿಂದ ಪುರುಷನ ಶರೀರಕ್ಕೆ ಸೇರ್ತಾನೆ, ಪುರುಷನ ಶರೀರದಿಂದ ಸ್ತ್ರೀ ಶರೀರಕ್ಕೆ ಸೇರ್ತಾನೆ. ಸ್ವಲ್ಪ ಜಾಸ್ತಿ ಸ್ವಲ್ಪ ಕಡಿಮೆ. ನನಗೆ ಇದು ತಮಾಷೆ ಕಾಣ್ತದೆ. ಒಬ್ಬರು ಊಟಕ್ಕೆ ಕೂತಿದ್ರು. ಊಟಕ್ಕೆ ಕೂತಾಗ ಅದು ವೈದಿಕ ಊಟ, ಬ್ರಾಹ್ಮಣ. ಅವ್ರು ಕಾಫಿ ಕುಡಿದಿರಲಿಲ್ಲ, ಕಾಫಿ ಕುಡಿದೇ ಬರಬೇಕಲ್ಲ. ಅಲ್ಲಿ ಏನೋ ಕಾಫಿ ಕುಡಿದೆ ತಲೆನೋವು ಅಂತ ಹೇಳಿ ಊಟದ ಮಧ್ಯೆನೇ ಕಾಫಿ ತಂದ್ಕೊಡೋ ಬರೋದು. ಅವ್ರೇನು ಮಾಡಿದ್ರು, ಕೂತವ್ರು ತಮಾಷೆಗೆ ಹೇಳಿದ್ರು, ಬಂತಲ್ಲ ಹೆಚ್ಚು ಕಡಿಮೆ ಅಂತ. ಅವ್ರು ಹೇಳಿದ್ರು ಸ್ವಲ್ಪ ಬಿಸಿ ಮಾಡ್ಕೊಂಬಾರ್ದು, ಸ್ವಲ್ಪ ಬಿಸಿ ಮಾಡ್ಕೊಂಡು ಸ್ವಲ್ಪ ಆರಿಸ್ಕೊಂಬಂದರು. 2-3 ಸಲ ಮಾಡಿದ್ರು. ಅವರವರು ಬಂಧುಗಳೇ. ತುಂಬ ಬಿಸಿ ಆಯ್ತು ಅಂತ, ಪೂರ್ತಿ ಆರ್ಬಿಡ್ತು ಅಂತ 2-3 ಸಲ ಮಾಡಿದ. ಅವ್ರಿಗೆ ಸಿಟ್ಟು ಬಂತು. ಶ್ರಾದ್ದಕ್ಕೆ ಕೂತವ್ರು ಅವರು, ಬೋಳಿ ಮಗನೇ
ನೀನು ಎಷ್ಟು ಬೇಕೋ ಅಷ್ಟು ಬಿಸಿ ಮಾಡ್ಕೊ, ಇನ್ನೂ ಸ್ಟವ್ ಇಟ್ಕೊಡ್ತೀನಿ. ಅವ್ರಿಗೆ ಉಪವಾಸ ಇದ್ದಾರೆ, ತಲೆ ಕೆಟ್ಟೋಗಿದೆ. ಒಂದ್ಸಲ ಬಿಸಿ ಮಾಡು, ಮಾಡು, ದಡ್ಡು ಮಾಡು, ದಡ್ಡು. ಆ ಪದ ಹೇಳಬಾರ್ದು. ಅವ್ರಿಗೆ ಎಷ್ಟು ಸಿಟ್ಟು ಬಂತು ಅಂತ ಹೇಳೋಕ್ಕೋಸ್ಕರ. ಹಾಗೆ ಇನ್ನೊಬ್ರು ಹೇಳಿದ್ರು, ಇನ್ನೂ ಬಿಸಿ ಮಾಡೋದು, ಇನ್ನೂ ಬಿಸಿ ಮಾಡೋದು. ಇನ್ನು ಬಿಸಿ ಮಾಡೋದು ಬಾಯಿಗೆ ಬೆಂಕಿ ಹಾಕ್ಬೇಕು, ಬಿಸಿ ಮಾಡಕ್ ಬರಲ್ಲ. ಸಿಟ್ಟಲ್ಲೇ ಇದೆಲ್ಲ ತಮಾಷೆಗೆ ಹೇಳೋದು. ಹೀಗೆ ಅಲ್ಲಿಂದ ಬರ್ತಾನಲ್ಲ ಜೀವಿ, ಆ ಮೊದಲು ದ್ಯುಲೋಕಕ್ಕೆ ಬರ್ತಾನೆ, ಆಮೇಲೆ ಮೋಡಕ್ಕೆ ಬರ್ತಾನೆ, ಆಮೇಲೆ ಭೂಮಿಗೆ ಬರ್ತಾನೆ, ಭೂಮಿಯಿಂದ ಗಿಡ ಮರಗಳನ್ನು ಸೇರಿಕೊಂಡು ಪುರುಷನಲ್ಲಿ ಬರ್ತಾನೆ, ಪುರುಷನಿಂದ ಸ್ತ್ರೀ ಶರೀರಕ್ಕೆ ಹೋಗ್ತಾನೆ. ಇಲ್ಲಿ ಎಲ್ಲೂ ಕೂಡ ಅವನು ಪೂರ್ತಿ ಸೇರ್ಕೊಳ್ಳಲ್ಲ. ಅದರಲ್ಲಿ ಅವನು ಜೀವಿ ಹಾಗೇ ಇರ್ತಾನೆ. ಅವನಿಗೆ ಹೆಸರು ಅನುಶಯಿ ಹೆಸರು. ಏನೇನು ಅನುಶಯಿ? ಅನು ಅಂದ್ರೆ ಯಾವುದಾದ್ರೂ ಸುಖ ದುಃಖವೂ ಇಲ್ಲ, ಏನೂ ಇಲ್ಲ, ಜೊತೆಲಿ ಮಲ್ಕೊಂಡಿದ್ದಾಗ. ಮೂರ್ಛೆ ಬಿದ್ದವರು ಹೇಗೆ ಸುಖ ದುಃಖ ಇಲ್ವೋ, ಆ ದ್ಯುಲೋಕರಿಂದ 5 ಜಾಗ ದಾಟೋರ್ಗೆ 5 ಸ್ಟೇಷನ್, ಅಷ್ಟೂ ಜಾಗದಲ್ಲೂ ಮೂರ್ಛೆಲಿದ್ದ ಹಾಗೆ ಇರ್ತಾರೆ. ಯಾಕೆಂದ್ರೆ ಈಗ ಅನುಶಯಿ, ಅನುಶಯಿ ಶಂಕರಾಚ ಷಣ್ಮುಖಾಲ. ಅನುಶಯಿ, ಶಯಿ ಅಂದ್ರೆ ಮಲಗಿದವನು, ಅನು ಅಂದ್ರೆ ಜೊತೆ ಇದೆ. ಮೊದಲು ದ್ಯುಲೋಕದಲ್ಲಿ ರಶ್ಮಿಗಳ ಜೊತೆ ಮಲ್ಕೊಂಡಿದ್ದ, ಆಮೇಲೆ ಮೋಡಕ್ಕೆ ಬಂದ ನೀರಿನ ಜೊತೆಯಲ್ಲಿ ಮಲ್ಕೊಂಡ, ಭೂಮಿಗೆ ಬಂದ ಭೂಮಿಯಲ್ಲ ಜೊತೆಯಲ್ಲಿ ಸಸ್ಯ ಜೊತೆಯಲ್ಲಿ ಮಲ್ಕೊಂಡ. ಆ ಸಸ್ಯದಲ್ಲಿ ಮಲ್ಕೊಂಡಾಗ ಅಲ್ಲಿ 2 ಇದೆ. ಸಸ್ಯವಾಗಿ ಹುಟ್ಟೋ ಪ್ರಾಣಿ 1, ಸಸ್ಯ ಜೊತೆ ಸೇರ್ಕೊಂಡಿರೋ ಪ್ರಾಣಿ 2. ಹಾಗೆ ಪುರುಷನಾಗಿ ಬಂದಾಗಲೂ ಅಷ್ಟೇ. ಪುರುಷನಾಗಿ ಹುಟ್ಟಿರೋ ಒಬ್ಬ ಪ್ರಾಣಿ ತಂದೆಯಾಗಿ ಹುಟ್ಟಿರ್ತಾನಲ್ಲ, ಆ ಪುರುಷ ಬೇರೆ, ಅವನ ದೇಹದ ಅವಯವಗಳಲ್ಲಿ ಸೇರ್ಕೊಂಡಿರ್ತಾನೆ. ಯಾರೋ ಅನುಶಯಿ. ಅಲ್ಲಿಂದ ರೇತೋ ರೂಪದಿಂದ ತಾಯಿ ಗರ್ಭಕ್ಕೆ ಹೋಗ್ತಾನೆ. ತಾಯಿಯಾಗಿರೋ ಜೀವ ಬೇರೆ, ಇಲ್ಲಿ ಬೆಳೆಯೋ ಜೀವ ಬೇರೆ. ಈ ಎಲ್ಲ ಕಡೆಯಲ್ಲೂ ಇವನು ಅನ್ನಮಯವಾಗಿ ಹುಟ್ಟುತ್ತಾರೆ. ಇದನ್ನು ಅಗ್ನಿ ಅಂತ ಭಾವನೆ ಮಾಡಬೇಕಂತೆ. 5 ಜಾಗವನ್ನು ಅಗ್ನಿ, ಪಂಚಾಗ್ನಿ ವಿದ್ಯೆ. ದ್ಯುಲೋಕ ಅಗ್ನಿ, ಪರ್ಜನ್ಯ ಅಗ್ನಿ, ಭೂಮಿಯೋ ಅಗ್ನಿ, ಪುರುಷನೋ ಅಗ್ನಿ, ಸ್ತ್ರೀಯೋ ಅಗ್ನಿ. ಸ್ತ್ರೀ ಅಂದರೆ ತಾಯಿ. 5 ಅಗ್ನಿಗಳಲ್ಲಿ ಅವನು ಪಾಕವಾಗಿ ಆಮೇಲೆ ತಾಯಿ ಹೊಟ್ಟೆಯಲ್ಲಿ ಅನ್ನಮಯ ಆ ಸೂಕ್ಷ್ಮ ಶರೀರಕ್ಕೆ ಮೆತ್ಕೊಳ್ಳೋ ಶುರುವಾಗತ್ತೆ. ಅಂದರೆ ಅಲ್ಲಿ ಪ್ರಾಣ ಕೆಲಸ ಮಾಡೋ ಶುರುವಾದ್ಮೇಲೆ ಅದು ಕಲಲ, ಆಮೇಲೆ ಪೇಶಿ, ಪಿಂಡ, ಆಮೇಲೆ ಕೈಕಾಲು, ಒಂದೊಂದು ತಿಂಗಳಿಗೆ ಒಂದೊಂದು ಹಾಗಾಗಿ ಹುಟ್ಟತ್ತೆ ಅಂತ ನಿಧಾನಕ್ಕೆ ವರ್ಣನೆ ಮಾಡಿದ್ದಾರೆ. ವರ್ಣನೆ ಮಾಡಿರೋದು ನೋಡಿದರೆ ಸಾಕಪ್ಪ, ಇದು ತಾಯಿ ಗರ್ಭಕ್ಕೆ ಹೋಗೋದೇ ಬೇಡ ಅಂತ. ಆದರೆ ಈ ಕ್ರಮದಲ್ಲಿ ಜೀವಿ ಮತ್ತೆ ಪ್ರಪಂಚಕ್ಕೆ ಬರ್ತಾನೆ. ಆ ಮನುಷ್ಯನಾಗೇ ಬರಬೇಕು ಅಂತಿಲ್ಲ. ಆ ಬಂದವನು ಸಸ್ಯವಾಗಿ ಹುಟ್ಬೋದು, ಪ್ರಾಣಿಯಾಗಿ ಹುಟ್ಬೋದು, ಸೊಳ್ಳೆಯಾಗಿ ಹುಟ್ಬೋದು. 3 ಸಾಧನ ಹೇಳಿದ್ದಾರೆ. ಒಂದು ಉಪಾಸನೆ, ಒಂದು ಕರ್ಮ, 2 ಇದೆ ಇರೋದು. ಪುಣ್ಯ ಕರ್ಮ ಮಾಡಿದರೆ ಈ ರೀತಿ ವಾಪಸ್ ಬರ್ತಾನೆ. ಉಪಾಸನೆ ಮಾಡಿದರೆ ಹಿರಣ್ಯ ಗರ್ಭ ಇದಾನಲ್ಲ, ಅಲ್ಲಿ ಹೋಗ್ಬಿಡ್ತಾನೆ ಬ್ರಹ್ಮಲೋಕಕ್ಕೆ. 2 ಇಲ್ಲದೆ ಹೋದರೆ ಅಂದರೆ ನಾವು ಯಾವ ಪುಣ್ಯನೂ ಮಾಡಲ್ಲ, ಯಾವ ಭಗವದ್ಭಕ್ತಿನೂ ಮಾಡಲ್ಲ. 2 ಇಲ್ಲ ಅಂದರೆ 3ನೇ ದಾರಿ ಸೊಳ್ಳೆಯಾಗಿ ಹುಟ್ಟೋದು. ಜಾಯಸ್ವ ಮೃಯಸ್ವ. ಸೊಳ್ಳೆ, ಹುಳು ಹೊಪ್ಪಟ್ಟೆ, ಕ್ರಿಮಿಕೀಟಗಳು, ಬ್ಯಾಕ್ಟೀರಿಯಾಗಳು, ಸಗಣಿ ಗೊಬ್ಬರ ಅಲ್ಲಿ ಬರುತ್ತಲ್ಲ, ಆ ಥರ ಜನ್ಮ ಬಂದ್ಬಿಡುತ್ತೆ. ಆದ್ದರಿಂದ ಶ್ರುತಿ ಹೇಳುತ್ತೆ, ಮನುಷ್ಯ ಶರೀರ ಕೊಟ್ಟಿರೋದು ಏನಾದರೂ ಮಾಡಿ, ಹೇಗಾದರೂ ಮಾಡಿಕೊಂಡು, ಇಲ್ಲ ಪುಣ್ಯ ಶರೀರದಿಂದ ಮಾಡ್ಕೊಳ್ಳಿ ಅಥವಾ ಭಗವದ್ಭಕ್ತಿ ಮಾಡ್ಕೊಳ್ಳಿ. 2 ಬೇಡ ಅಂದರೆ ಜ್ಞಾನಕ್ಕಾದರೂ ಹೋಗ್ಬಿಡಿ. ತತ್ವಜ್ಞಾನ ಉತ್ತಮೋತ್ತಮ. ತತ್ವಜ್ಞಾನ ಇಲ್ಲದೆ ಹೋದರೆ ಭಗವದ್ಭಕ್ತಿಯಿಂದ ಉಪಾಸನೆ ಮಾಡೋದು ಮಧ್ಯಮ. ಅದಿಲ್ಲದೆ ಹೋದರೆ ಒಳ್ಳೆ ಪುಣ್ಯಕರ್ಮ ಮಾಡೋದು ಸಾಮಾನ್ಯ, ಅಧಮಾನಲ್ಲ ಸಾಮಾನ್ಯ. 2 ಇಲ್ಲದೆ ತಿನ್ನೋದು ಉಣ್ಣೋದು, ತಿನ್ನೋದು ಉಣ್ಣೋದು ಅಷ್ಟೇ ಮಾಡಿದ್ರೆ ನೀವು, ಅಷ್ಟೇ ಮಾಡಿದ್ರೆ ನೀವು ಪ್ರಾಣಿ ಏನು ವ್ಯತ್ಯಾಸ ಅಂತ ಕೇಳ್ತಾನೆ ಪರಮಾತ್ಮ. ನಿಮ್ಗೆ ಕೊಟ್ಟಿರೋ ಶರೀರ ಏನೋ ಮನುಷ್ಯ ಶರೀರ, ನೀವು ಮಾಡ್ತಾ ಇರೋ ಕೆಲಸ ಏನೋ ಪ್ರಾಣಿ ಕೆಲಸ. ನಿಮ್ಗೆ ಯಾಕೆ ಮನುಷ್ಯ ಶರೀರ ಕೊಡಬೇಕು? ಪ್ರಾಣಿ ಶರೀರನೇ ಕೊಡ್ತೀನಿ. ನೀವು ಬರೀ ಆಫೀಸಿಗೆ ಹೋಗ್ತೀರಿ, ತಿಂತೀರಿ, ಮನೆಗೆ ಬರ್ತೀರಿ, ಮಲ್ಕೋತೀರಿ. ನಮ್ಮಲ್ಲಿ ಒಬ್ಬರು ಹೇಳೋರು, ತರೋಣ ಬರೋಣ, ತಿಂದಾಕೋಣ, ಮಲಗೋಣ, ಮತ್ತೇಳೋಣ. ಇಷ್ಟೇ ನಾವು ಮಾಡ್ತಾ ಇರೋದು. ಬೆಳಗ್ಗೆ ಏಳೋದು, ತಿನ್ನೋದು, ಆಫೀಸಿಗೆ ಹೋಗೋದು, ಕೆಲಸ ಮಾಡೋದು, ಮತ್ತೆ ಬರೋದು, ತಿನ್ನೋದು, ಮಲಗೋದು, ಮತ್ತೆ ಹೇಳೋದು. ಇಷ್ಟೇ ಕೆಲಸ ಮಾಡಿದೆ. ನಿಮಗೆ ಬೇಡ ಮನುಷ್ಯ ಶರೀರ ಅಂತ. ನಿಮ್ಮ ಮನುಷ್ಯನ ಬಗ್ಗೆ ಬುದ್ಧಿ. ಪ್ರಾಣಿ ಆದರೆ ವಾಸಿ, ಅವತ್ತಿನತ್ತೆ. ಇವನು ಸಂಗ್ರಹ ಮಾಡ್ತಾರೆ, ಎಲ್ಲ ನಂಗೆ ಬೇಕು ಅಂತ. ಬೇಡ ನಿಮ್ಮ ಮನುಷ್ಯ ಶರೀರ. ಆದ್ದರಿಂದ ಅವನನ್ನು
ಇಲ್ಲ. ಮರ, ಗಿಡ, ಪ್ರಾಣಿ ಈ ದೇಹವನ್ನು ಕೊಡ್ತಾನೆ. ಹೀಗೆ ಕರ್ಮ ಮಾರ್ಗದ ಗತಿ ಇದೆ. ಈಗ ಇನ್ನೊಂದು 2-3 ನಿಮಿಷ ಇದೆ. 5 ಪಂಚಭೂತಗಳನ್ನು ಸೃಷ್ಟಿ ಮಾಡಿದ್ದಲ್ಲ ಪರಮಾತ್ಮ ಆಯಾ ಆಕಾರದಲ್ಲಿ. ಆಯಾ ಆಕಾರದಲ್ಲಿ ಪರಮಾತ್ಮ ಬಂದಾಗ ಒಂದೊಂದು ಆಕಾರದಲ್ಲೂ ತನ್ನ ಕೆಲವು ಗುಣ ಕೊಟ್ಟ. ಪರಮಾತ್ಮನ ಮೂಲ ಸ್ವರೂಪದಲ್ಲಿ ಕೆಲವು ಗುಣ ಇತ್ತು. ಅಂಟ್ಕೊಳ್ಳದೇ ಇರೋ ಗುಣ ಅಂತ ಇಟ್ಕೊಳ್ಳಿ. ಅಂಟ್ಕೊಳ್ಳದೇ ಇರೋದೇನೋ ಅಸಂಗ. ನಾವು ಜೀವನದಲ್ಲಿ ಯಾವುದನ್ನು ಅಂಟಿಸ್ಕೋಬಾರ್ದು, ಅಸಂಗತೆ ಇರಬೇಕು. ಏನೇ ಆಗಲಿ ಡಿಟ್ಯಾಚ್ಮೆಂಟ್ ಅಂತಾರಲ್ಲ ಆ ಥರ ಇರಬೇಕು. ಆ ಗುಣನ ಮೊಟ್ಟ ಮೊದಲು ಆಕಾಶ ಕೊಟ್ಟ. ಯಾರೋ ತಾನೇ ಆಕಾಶ ರೂಪ ನಿಂತಾಗ ಅಸಂಗನಾದ. ಆಕಾಶ ಅಂಟ್ಕೊಳ್ಳುತ್ತಾ? ಅಂಟ್ಕೊಳ್ಳಲ್ಲ. ಇನ್ನೂ ಒಂದು ಗುಣ ಕೊಟ್ಟ ಆಕಾಶಕ್ಕೆ. ಹಾಗೆ ಪರಮಾತ್ಮ ಎಲ್ಲರನ್ನೂ ಬನ್ನಿ ಬನ್ನಿ ಅಂತ ಅವಕಾಶ ಕೊಡ್ತಾನೋ, ತನ್ನ ಕಡೆ ಕರ್ಕೋತಾನೋ, ಹಾಗೆ ಆಕಾಶ ಎಲ್ಲರಿಗೂ ಅವಕಾಶ ಕೊಡುತ್ತಾ ಇಲ್ವಾ? ಅದನ್ನ ಪರಮಾತ್ಮನ ಗುಣಗಳು ಆಕಾಶದಲ್ಲಿ ಬಂದಿರೋದು ನಮಗೆ ಕಾಣಿಸ್ತಾ ಇದೆ. ನಾವು ನೋಡೋಕೆ ಬುದ್ಧಿ ಬರಬೇಕಷ್ಟೆ. ಭಾಗವತದಲ್ಲಿ ಎಲ್ಲರೂ ಗುರುಗಳು ಒಂದು ಜಗತ್ತಿನಲ್ಲಿ ಇರೋದೆಲ್ಲ ಗುರುಗಳು. ಒಳ್ಳೆಯ ಸಂಸ್ಕಾರ ಇದ್ದರೆ 24 ಗುರುಗಳು. ನಾಯಿನೂ ಗುರು, ಭೂಮಿನೂ ಗುರು. ಒಬ್ಬಳು ಒನಕೆ ಕೊಡ್ತಾ ಇದ್ದಂತೆ. ಅವಳ ಕೈಯಲ್ಲಿ 2 ಬಳೆ ಇತ್ತು. ಶಬ್ದ ಮಾಡ್ತಾ ಇದ್ದ. ಕಳಿಸಿದ್ದು ಒಂದೇ ಬಳೆ ಕೊಡ್ತಾ ಇದ್ದು ಮಾಡಿ. ಒಬ್ಬನೇ ಇದ್ರೆ ಶಬ್ದ ಇರಲ್ಲ, ಒಂಟಿ ಇರಬೇಕು ಅಂತ ಸನ್ಯಾಸಿಗೆ ಉದ್ದೇಶ ಆಯಿತು. ಒನಕೆ ಕೊಟ್ಟವಳು ಗುರು. ಅಂದರೆ ಈ ಜಗತ್ತಿನಲ್ಲಿ ಒಳ್ಳೆಯ ಸಂಸ್ಕಾರ ಇದ್ದರೆ ಪ್ರತಿಯೊಂದು ಗುರು ಆಗುತ್ತೆ. ಆಕಾಶವೂ ಗುರು, ಸೂರ್ಯ ವಾಯುವೂ ಗುರು. ಈಗ ನಾವು ಸ್ಯಾಂಪಲಿಗೆ 2 ಹೇಳಿದ್ದೀವಿ ಆಕಾಶದಲ್ಲಿ. ಇನ್ನು ಆಕಾಶದಲ್ಲಿ ಎಷ್ಟು ಪರಮಾತ್ಮ ಗುಣ ಇಟ್ಟ, ವಾಯುವಿನಲ್ಲಿ ಯಾವ್ಯಾವ ಗುಣ ಇಟ್ಟ, ತೇಜಸ್ಸಿನಲ್ಲಿ ಅದರಲ್ಲಿ ಯಾವ್ಯಾವ ಗುಣ ಇಟ್ಟ, ನೀರಿನಲ್ಲಿ ಯಾವ ಗುಣ ಇಟ್ಟ, ಭೂಮಿಯಲ್ಲಿ ಯಾವ ಗುಣ ಇಟ್ಟ, ಅನ್ನದಲ್ಲಿ ಯಾವ ಗುಣ ಇಟ್ಟ, ನೀವು ಯೋಚನೆ ಮಾಡಿ ಇವತ್ತು ರಾತ್ರಿ ಹೇಳ್ಬಿಡ್ತೀವಿ ಅಲ್ವಾ? ಹೇಳ್ತೀರಾ? ಪರಮಾತ್ಮನ ಗುಣಗಳು ಯಾವ್ಯಾವುದು ಪಂಚಭೂತಗಳಲ್ಲಿ ತೋರ್ತಾ ಇದೆ ನಮ್ಮ ಬುದ್ಧಿಗೆ. ನಮಗೆ ಇಷ್ಟು ಕಾಣುತ್ತೆ. ಇಷ್ಟು ಹೇಳಬೇಕು ಅಂತೇನಿಲ್ಲ. ನಾನು 1-2 ಹೇಳಿದೆ. ನೀವು ಹೌದು ಭಗವಂತ ಭೂಮಿಯಲ್ಲಿ ಈ ಗುಣ ಇಟ್ಟ, ವಾಯುವಿನಲ್ಲಿ ಈ ಗುಣ ಇಟ್ಟ, ಆ ಗುಣ ತೋರ್ತಾ ಇದೆ ಅಂತ. ಈ ಹರಿಶ್ಚಂದ್ರ ಕಾವ್ಯದಲ್ಲಿ ಹೋಗ್ಬಿಡ್ತೀರಾ? ವಾ, ಇದು ಒಳ್ಳೆಯ. ನಮ್ಮಲ್ಲಿ ಆಟ ಆಡಿಸ್ಕೊಂಡ್ರೆ ಅವನಿಗೆ ಹೆಸರು ಅಂತೆವಾಸಿ ಅಂತ. ಅಂತೆವಾಸಿ ಅಂದ್ರೇನೋ ಜೊತೆಲೇ ಇದಿರಬೇಕು, ಹೋಗ್ಬಾರ್ದು. ಯಾಕೆಂದ್ರೆ ಗುರುಗಳು ಹೇಳೋ ತಿಳ್ಕೊಳ್ಳೋಕ್ಕಿಂತ ಗುರುಗಳು ಮಾಡೋದು ನೋಡಿ ತಿಳ್ಕೊಳ್ಳೋದು ತುಂಬ ಇರುತ್ತೆ. ನಮ್ಮ ಗುರುಗಳ ಜೊತೆಲಿ ಇದ್ನಲ್ಲ, ಗುರುಗಳು ಪಾಠ ಹೇಳ್ತಾ ಇದ್ರು, ಅದು ಬೇರೆ. ಆದರೆ ಗುರುಗಳ ಜೊತೆಯಲ್ಲಿರೋ ಆ ಗುರುಗಳ ಪ್ರೇಮ. ಅವರಿಗೆ 85 ವರ್ಷ, ನನಗಿದ್ದದ್ದು 14 ವರ್ಷ. ನನಗೂ ಅವರಿಗೂ ಯಾವತ್ತೂ ಪರಿಚಯವೇ ಇಲ್ಲ. ನನ್ನ ಒಳ್ಳೆ ಆಟ ಆಡೋ ವಯಸ್ಸು ನಮ್ಮ ಅಪ್ಪ ತಗೊಂಡೋಗಿ ಮೀನನ್ನು ಹೊರಗಡೆ ಹಾಕುವ ಹಾಗೆ ಆ ಗುರುಗಳ ಪಾದಕ್ಕೆ ಹಾಕ್ಬಿಟ್ರು. ನೀನು ಏನು ಕಲಿಬೇಡ, ಅವ್ರು ಸೇವೆ ಮಾಡ್ಕೊಂಡು ಇರೋನ್ಬಿಟ್ರು. ಅಮ್ಮ ಇರಲಿಲ್ಲ. 1 ವಾರ ಆಗ್ತಿದ್ದೀನಿ ನಾನು. ಎಲ್ಲೇ ಹೊತ್ತರೆ ಅವ್ರು ಎಂಥ ಕಠೋರ ಗುರುಗಳು, ಮಾತೇ ಆಗಲಿಲ್ಲ. ಅರಣ್ಯ ರೋದನ. ಆ ರಾಮದೇವರ ದೇವಸ್ಥಾನ ಹಿಂದ್ಗಡೆ ದಿವಸ ಹೋಗಿ ತೊಳೋದು. ಎಷ್ಟೊತ್ತು ಹತ್ತಿರ್ಬೋದು. ಬೆಳಗ್ಗೆ 9ರಿಂದ 12 1 ಗಂಟೆ ತನಕ ಹತ್ತಿದ್ದೀನಿ. 1 ವಾರ ಹೊತ್ತು ಕೇಳಲಿಲ್ಲ. ಇನ್ನೇನು ಮಾಡೋದು? ಅದೇ ಪಾದವೇ ಗತಿ ಅಂತ ಹೋಗಿ ಬಿದ್ದೆ. ಆದರೆ ನಿಜವಾಗಿಯೂ ಆ ಗುರು ಪ್ರೇಮ ಸಿಕ್ತಲ್ಲ, ಆಮೇಲೆ ಅನ್ನಿಸ್ತು, ಅಯ್ಯೋ ಜೀವನ ಧನ್ಯವಾಯಿತು. ಇದು ನನಗೆ ಪರಿಪೂರ್ಣವಾದ ಪ್ರೇಮಕ್ಕೆ ಅರ್ಹವಾದ ಜಾಗ. ಆ ಗುರುಗಳ ಕಾರುಣ್ಯ ದೃಷ್ಟಿ, ಅವರ ಒಂದು ಮಂದಸ್ಮಿತ, ಅವರ ನಿಜವಾದ ಒಂದು ಸೌಂದರ್ಯ, ಅವರ ತಪಸ್ಸಿನ ಸೌಂದರ್ಯ, ಅವರ ಜ್ಞಾನದ ಪ್ರಖರತೆ, ಅದನ್ನು ಕಂಡನಲ್ಲ, ಇವರು ಸೇವೆ ಮಾಡ್ಕೊಂಡು ಹೀಗೇ ದೇಹ ಬಿದ್ದು ಹೋದ್ರೂ ಪರವಾಗಿಲ್ಲ ಅಂಥೇಳಿ ಬೆಳಗ್ಗೆ 4:15 ಹೇಳ್ತಾ ಇದ್ವಿ. ಎಬ್ಬಸ್ತಾ ಇದ್ರು. ಎದ್ದು ಕೂಡಲೇ ಅವರು ಮಾತ ಶೈಲಸುತ ಸಪತ್ನಿವ ಸುಧಾ ಶೃಂಗಾರಹಾರ ಬಲಿ ಗಂಗಾಸ್ತ್ರ ಹೇಳೋರು. ನಡೆಯೋಕ್ಕಾಗ್ತಿಲ್ಲ, ಗೋಡೆ ಹಿಡ್ಕೊಂಡು ನಡೆಯೋರು. ಇನ್ನು ಬಿಟ್ಟು ನಡೆಯೋಕ್ಕಾಗಲ್ಲ. ಬಿಟ್ಟು ನಡಿಬೇಕಾದ್ರೆ ನನ್ನ ಕೈ ಹಿಡಿಬೇಕು. ಮುಟ್ಟಲ್ಲ ಅವರು. ಸುಮ್ಮನೆ ಇನ್ನೊಬ್ಬರನ್ನ ಬಳಸ್ಕೊಳ್ಳಲ್ಲ. ಮುಟ್ಟಲ್ಲ ಅಂದ್ರೆ ಮುಟ್ಟಬಾರ್ದು ಅಂತಲ್ಲ, ನಾನು ಯಾಕೆ ಅವ್ರನ್ನ ಬಳಸ್ಕೋಬೇಕು ಅಂತ. ಆದರೂ ಕೆಲವು ಸಲ ನಾನು ಕೈ ಹಿಡ್ಕೊಂಡು ದಾಟಿಸಿರೋದು ಉಂಟು. ನಾನು ದಾಟಿಸಿದ್ದೀನೋ ಅವ್ರು ನನ್ನ ದಾಟಿಸ್ಯಾರ. ನನಗೆ ದಾಟಿಸೋವಾಗಲ್ಲ ಮನಸ್ಸು ಬರೋದು. ಅಲ್ಲ, ಇಲ್ಲಿಂದ ರಾಮದೇವ್ರ ದೇವಸ್ಥಾನ ಅಥವಾ ಕಾರ್ಯಾಲಯಕ್ಕೆ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಆದರೆ ಅವ್ರು ಎಷ್ಟು ದೂರ ನಡೆಸ್ತಾರೆ? 4:15 ಎದ್ರೆ ಅವರ ಬಟ್ಟೆ ಎಲ್ಲ ನೆನೆಸಿ ನಾವು ಹಳೆ ಹೇಮಾವತಿ ಸ್ಥಾನಕ್ಕೆ ಹೋಗ್ತಾ ಇದ್ವಿ. ನಾನು ಸುಬ್ರಾಯ ಶರ್ಮ ಹೋಗುವಾಗ ವಿಷ್ಣು ಸಹಸ್ರನಾಮ ಹೇಳ್ಕೊಂಡು ಹೋಗ್ತಾ ಇದ್ವಿ.
ನಮಗೆ ಪುರುಸತ್ತಿರಲಿಲ್ಲ. ಪುರುಸತ್ತಿಲ್ಲ ಅನ್ನೋ ಮನುಷ್ಯನೇ ಒಳ್ಳೆಯವನು, ನೆನಪಿಟ್ಕೊಳ್ಳಿ. ನಮಗೆ ಟೈಮ್ ಹೋಗಲ್ಲ ಅಂತ ಪ್ರಯೋಜನ ಇಲ್ಲ. ನೀವು ಹೇಗಿರಬೇಕು, ಪುರುಸತ್ತೇ ಇಲ್ಲ ಅನ್ನೋ ಹಾಗೆ ನೀವು ಟೈಮನ್ನು ಟ್ಯಾಕ್ ಮಾಡಬೇಕು. ಅಯ್ಯಪ್ಪ ನಂಗೆ ಟೈಮ್ ಇಲ್ಲಪ್ಪ ಅಂತ ಅನ್ಬೇಕು. ಆವಾಗ ಅವನು ನಿಜವಾದ ಮನುಷ್ಯ. ಎಂಥ ವಯಸ್ಸಿನಲ್ಲೇ 85-95 ವಯಸ್ಸಲ್ಲೇ ನನ್ನ ಗುರು ಹೇಳ್ತಾ ಇರೋದು, ಆ ವಯಸ್ಸಲ್ಲಿ ಅವ್ರಿಗೆ ಟೈಮ್ ಇಲ್ಲ. 4:30-5 ಗಂಟೆಗೆ ಧ್ಯಾನ ಕೂತ್ಕೊಳ್ಳೋರು, ಸ್ನಾನ ಆದ ಕೂಡಲೇ 6:15ವರೆಗೂ ಧ್ಯಾನದ ರೂಮಿಗೆ ಹೋದರೆ ಏನು ಧ್ಯಾನ ಮಾಡ್ತಾರೆ ಯಾರಿಗೂ ಗೊತ್ತಾಗಲ್ಲ. ಆದರೆ ಬಟ್ಟೆಯನ್ನು ಅವ್ರ ಆಚಾರ ಬಹಳ ಮಡಿ ಅಂದರೆ ನಿಮ್ಗೆ ಯಾಕೆ ಅಂತ ಆಮೇಲೆ ಚರ್ಚೆ ಮಾಡಿ ನಾನು ಉತ್ತರ ಹೇಳ್ತೀನಿ, ಈಗ ಹೇಳಲ್ಲ. ಬೆಳಿಗ್ಗೆ ಸ್ನಾನ ಮಾಡಿ ಒದ್ದೆ ಬಟ್ಟೆಯಲ್ಲಿ ಹರಿದಿರೋ ರೂಮಲ್ಲಿ ಏನು ಹಾಕಿರ್ತಾರೋ ಬಟ್ಟೆ, ಆ ರೂಮಿಗೆ ಹೋದರೆ ಆ ಬಟ್ಟೆ ಮೈಲಿಗೆ ಮುಟ್ಟೋದಲ್ಲ. ಊಟ ಮಾಡಿದ ಮೇಲೆ ಸಂಜೆ ಸ್ನಾನ ಮಾಡಿ ಹೋಗೋ ಹಾಗಿಲ್ಲ. ಬೆಳಗ್ಗೆ ಮಡಿ ಬೇರೆ, ಸಂಜೆ ಮಡಿ ಬೇರೆ. ಆಮೇಲೆ ಇದು ಒಂದು ವಿಷಯ. ಎರಡನೇದು, ಅವರು ಒಳ್ಳೆ ಕೆಮ್ಮಣ್ಣನ್ನು ಮೈಗೆ ಹಚ್ಕೊಳ್ಳೋರು, ಶುದ್ಧವಾದ ಕೆಮ್ಮಣ್ಣು ಜಾಲಿಸಿರೋದು. ಸೋಪಚಲ ಮೃಜ್ಜಲಾಭ್ಯಾಮ್ ಶೌಚಂ, ಮಣ್ಣು ನೀರು ಹಾಕಿ ದೇಹ ತಿಕ್ಕಬೇಕೇ ಹೊರತು ಸೋಪಲ್ಲಿ ಹಾಕೋದು. ದೇಹಕ್ಕೆ ಯಾವುದು ಕಾರಣ ತಿಕ್ಕಿದ್ರೆ ಶುದ್ಧವೋ, ಇನ್ನೊಂದು ಗಲಿ, ಒಂದು ಬಣ್ಣಕ್ಕೆ ಇನ್ನೊಂದು ಬಣ್ಣ ಹಚ್ಬಿಡ್ತೀರಾ, ಒಂದು ವಾಸನೆ ಇನ್ನೊಂದು ವಾಸನೆಗೆ ಇನ್ನೊಂದು ವಾಸನೆ ಹಚ್ಚಿದ್ರೆ ಶುದ್ಧಿ ಅಲ್ಲ. ವಾಸನೆ ಇಲ್ಲದೆ ಇರೋದನ್ನು ನೀವು ಹಚ್ಚಬೇಕು. ಅವರ ಚರ್ಮ ಹೇಗೆ ತಗೋತಾ ನಿಜವಾಗ್ಲೂ ನನಗೆ ಕಣ್ಣಿಗೆ ಕಾಣ್ತಾ ಇದೆ. ಒಳ್ಳೆ ಫಳ ಹೊಳೆಯೋ ರೇಷ್ಮೆ ಸೀರೆ ಇದೆಯಲ್ಲ, ಆ ಥರ ಕಾಂತಿ, ಆ ಶುದ್ಧತೆ, ಆ ಚರಣ, ಕೋಮಲ ಚರಣ ಅಂತೀವಲ್ಲ, ಅಷ್ಟು ಕೋಮಲ ಚರಣ. ನಾನು ಪಾದವನ್ನು ಕೆಲವು ಸಲ ಮುಟ್ಟಿದ್ದೀನಿ. ಅವ್ರ ಕಾಲಲ್ಲಿ ಆಣಿ ಇತ್ತು. ಆಣಿ ಗೊತ್ತಾ? ಅದಕ್ಕೆ ಆನೆ ಮೆಟ್ಟಲ್ಲಿ ನಾನು ಎಣ್ಣೆ ಹಚ್ತಾ ಇದ್ದೆ. ಆನೆ ಮೆಟ್ಟು ಅಂತ ಕೇಳಿದಾರೋ ಇಲ್ವಾ? ಅದೇನು ಹೇಳ್ತೀರಿ ನೀವು? ಇಷ್ಟಾಗೆಲ್ಲ ರೌಂಡಾಗಿರುತ್ತೆ, ಎಣ್ಣೆ ತಗೊಂಡು ಹಾಗೆ ತಿಕ್ಕಬೇಕು ಮೃದುವಾಗಲಿ ಅಂತ. ಅವ್ರು ಮುಟ್ಟಿದ್ರೆ ಕಾಲ ನಮ್ಮ ಕೈಯಿಂದ ಮುಟ್ಟಿದ್ರೆ ನೋವಾಗುತ್ತೆ, ಅಷ್ಟು ಮೃದುವಾದ ಚರಣ. ಅವರ ತಪಸ್ಸು ಹೇಗಿತ್ತು ಅಂತ ಹೇಳ್ಬಿಡ್ತೇನೆ. ನಂದು ವಿಷಯ ಆಮೇಲೆ. ತಪಸ್ಸು ಹೇಗಿತ್ತು ಅಂದರೆ 6:15ಗೆ ಭಾಷ್ಯ ಪಾರಾಯಣ ಮಾಡೋರು. ಬ್ರಹ್ಮಸೂತ್ರವೋ ಭಾಷ್ಯ ಪಾರಾಯಣ ಸುಮ್ಮನೆ ಓದೋದಲ್ಲ, ಓದಿದ್ದನ್ನು ಪ್ರತಿಯೊಂದನ್ನು ಇಂಥದ್ದು ಓದ್ದೆ, ಇಂಥ ಅಂಶ ಇವತ್ತು ಹೊಳಿತು. ಯಾಕೆಂದರೆ ಧ್ಯಾನದಲ್ಲಿ ಪರಮಾತ್ಮನಲ್ಲಿ ಇದ್ದ ಮನಸ್ಸು ಈಗ ಬಂದು ಭಾಷ್ಯ ಓದ್ತಾ ಇದ್ರೆ ಎಷ್ಟು ಅರ್ಥ ಆಗಿರ್ಬೋದು. ಹಿರಣ್ಯ ಗರ್ಭನ ಬುದ್ಧಿಗಿಂತೂ ಜೋರು ಅವ್ರದ್ದು. ಯಾವ ವಯಸ್ಸಲ್ಲಿ? 88-90 ವಯಸ್ಸಿನಲ್ಲಿ ಎಲ್ಲ ನೋಟ್ಸ್ ಮಾಡಿ ಇಟ್ಕೊಳ್ಳೋರು, ಯಾರಿಗೂ ಹೇಳಲ್ಲ. ಅವ್ರು ನೋಟ್ಸ್ ಮಾಡೋದು ಯಾರಿಗೋಸ್ಕರ ಅಂದರೆ ನನಗೋಸ್ಕರ ಅನ್ನೋರು. ಏನೂ ಅವ್ರಿಗೆ ಹಾಕ್ಬೇಕಾಗಿಲ್ಲ. ಸರಿಯಾಗಿ 7:15 ಕರೆಕ್ಟಾಗಿ ನಾವು ಅವ್ರ ಬಟ್ಟೆ ಹರಿವಿ, ರಾಮದೇವ್ರ ಪೂಜೆ ಮಾಡಿ ಅಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಪುಸ್ತಕ ಇಟ್ಟು ರೆಡಿ ಅಂದ್ಕೂಡಲೇ 7:15 ಪಾಠ ಆರಂಭ. ಭಾಷೆ 9 ಗಂಟೆ ತನಕ ಪಾಠ. ಅವರಿಗೆ ಬಾಯಿ ಒಂದು ಚೆನ್ನಾಗಿತ್ತು, ಕಿವಿ ಸ್ವಲ್ಪ ಕಮ್ಮಿ, ಯಾವುದೋ ಒಂದು ಮಟ್ಟದಲ್ಲಿ ಹೇಳಬೇಕು. ಸ್ವಲ್ಪ ಜಾಸ್ತಿ ಹೇಳಿದ್ರು ಕೇಳಲ್ಲ, ತೀರಾ ಮೆಲ್ಲಗೆ ಹೇಳಿದ್ರು ಕೇಳಲ್ಲ. ಏಕಾಗ್ರತೆ ಮಾತ್ರ ಈ ಜಗತ್ತಿನಲ್ಲಿ ಯಾರನ್ನೂ ನೋಡಲಿಲ್ಲ. ಈಗ ಮುಳುಗಿದ್ರೆ ಪುಸ್ತಕದಲ್ಲೇ ಅವ್ರಿಗೆ ಎಬ್ಸಕ್ಕೆ ಆಗಲ್ಲ. ಒಂದು ಲೋಟ ಹಾಲು ಕೊಡೋಕ್ಕಾಗ್ತಿಲ್ಲ ನನಗೆ. ಹಾಲು ಕೊಡದೆ ಹೋದರೆ ದೇಹ ಸೋಲುತ್ತೆ. ಅವ್ರ ಮುಖಾನೇ ಎತ್ತಲ್ಲ, ಬರಿತಾ ಕೂತ. ನೀವು ಅಲ್ಲಿ ಓಡಾಡ್ತಾ ಇರ್ರಿ, ಮುಖಾನ ಹಿಂಗೆ ಎತ್ತಿದ್ರು ತಾನೆ, ಕೂಗೋ ಹಾಗಿಲ್ಲ. ಕೂಗಿದ್ರೆ ಭಂಗ ಬರುತ್ತೆ. ಆ ಶಂಕರ ಭಾಷ್ಯದಲ್ಲಿ ಮುಳುಗಿದಾರಲ್ಲ, ಅದನ್ನೇ ನಾನು ಪಕ್ಕದಲ್ಲಿ ಸರಿಸ್ಕೊಂಡು ಹೋದ್ರೆ ಹಾಂ ಬೆಚ್ಚೋರು. ಅಷ್ಟರ ಮಟ್ಟಿನ ಏಕಾಗ್ರತೆ. ನನಗೆ ಅಯ್ಯೋ ಕೆಡಿಸ್ಬಿಟ್ನಲ್ಲ ಏಕಾಗ್ರತೆನ ಅಂತ ಅನಿಸೋದು. 9 ಗಂಟೆಗೆ ಪಾಠ ಮುಗಿಯೋದು, ಕೈಕಾಲು ತೊಳ್ಕೊಂಡು 12:15 ತನಕ ಬರೆಯೋರು. ಇನ್ನೊಂದು ಏನು ಅಂದರೆ, ಕಾರ್ಯಾಲಯದಲ್ಲಿ 2 ಸೆಕ್ಷನ್ ಇತ್ತು. ಪಂಡಿತರು ನರಸಿಂಹಮೂರ್ತಿಗಳು, ಪ್ರೆಸ್ಸು ನರಸಪ್ಪ ಮಗನೇ ಆದರೂ ಮುಲಾಜಿಲ್ಲ, ಹೆಸರಿಟ್ಟಿರೋದೇನೋ ಕಾರ್ಯಾಲಯ. 8:15ಗೆ ಪ್ರೆಸ್ನವ್ರು ಬರಬೇಕು, 9 ಗಂಟೆಗೆ ಪಂಡಿತರು ಬರಬೇಕು. ರೂಲ್ಸ್ ಅದು. ಟೈಮು ಅಷ್ಟೇ, ಕೆಲಸನೂ ಅಷ್ಟೇ. ನೀವು ಟೈಮ್ ಅಂತ ಹೇಳಿ ಆ ಟೈಮ್ ಕಳೆದಾಗಲ್ಲ. ನಾನು ಇಷ್ಟೊತ್ತಿದ್ದೆ, ಟೈಮ್ ಆಯ್ತಲ್ಲ, ಏನು ಕೆಲಸ ಮಾಡಿದೆ, ಕೆಲಸ ಮಾಡಿ ರಿಪೋರ್ಟ್ ಬರಬೇಕು. ಆ ಶಿಸ್ತು ಎಷ್ಟು ಚೆನ್ನಾಗಿತ್ತು ಅಂದರೆ, ಅವರು ತಮ್ಮನ್ನೂ ಶಿಸ್ತಾಗಿ ಇಟ್ಕೊಳ್ಳೋರು, ಕಾರ್ಯಾಲಯವನ್ನು ಹಾಗೆ ಇಟ್ಕೊಳ್ಳೋರು. ಪ್ರೀತಿ ಇತ್ತು. ಬಂದರು ಪ್ರಶ್ನೆಯವರು, ಕೀ ಕೇಳ್ತಾ ಇದ್ದಾರೆ ಅಂತಂದರೆ ಟೈಮ್ ಎಷ್ಟಪ್ಪ ಅನ್ನೋರು. ಲೇಟ್ ಆಯಿತು ಅಂದರೆ ಬೈದು, ಇಷ್ಟು ಲೇಟ್ ಆಗಿದೆ, ಇನ್ನು ಅಷ್ಟು ಗಂಟೆ ಲೇಟಾಗಿ ಹೋಗಬೇಕು, ಅಷ್ಟು ಅರ್ಧ ಗಂಟೆ ಮುಂಚೆ ಬರಬೇಕು, ಗೊತ್ತಾಯ್ತಾ ಅನ್ನೋರು. ಮಾಡಲಿಲ್ಲ ಅಂತ ಇಟ್ಕೊಳ್ಳಿ, 12:15 ಪ್ರೆಸ್ ಮುಂದೆ ಹೋಗಿ ಕೂತ್ಕೊಂಡ್ಬಿಡೋರು. ಇವತ್ತು ಭಿಕ್ಷೆ ಇಲ್ಲ, ಯಾರು ಕೆಲಸ ಮಾಡಲ್ಲ, ನಾನೇ ಮಾಡಬೇಕು, ನಾನು ಇಲ್ಲೇ ಕೂತ್ಬಿಡ್ತೀನಿ. ಸನ್ಯಾಸಿಗಳು ವಯಸ್ಸಾಗಿದೆ, 12:15 ಗಂಟೆ ಭಿಕ್ಷೆ ಇಲ್ಲದೆ ಮುಂದೆ ಕೂತ್ರೆ
ಏನು ಹೇಳಬೇಕು, ಕಾರ್ಯಾಲಯ ಕಡೆ ನಡೆಯೋದು ಬಂದರೂ ಸಾಕು. ನನಗೆ ಒಂದು ಉಪನಿಷತ್ತಿನ ಶ್ಲೋಕ ನೆನಪು ಬರೋದು, ಮಂತ್ರ. ಅಪಾಣಿಪಾದೋ ಜವನೋಗ್ರಹೀತ ಪಶ್ಚಾತ್ಯ ಚಕ್ಷು ಸಶೃಣೋತ್ಯ ಕರ್ಣ ಅಂತ. ಪರಮಾತ್ಮನಿಗೆ ಕೈಕಾಲಿಲ್ಲದೆ ಹೋದರೂ ಎಲ್ಲವನ್ನೂ ಹಿಡ್ಕೊಳ್ತಾನೆ, ಕಣ್ಣಿಲ್ಲದೆ ಎಲ್ಲವನ್ನೂ ನೋಡ್ತಾನೆ, ಅವನು ಎಲ್ಲವನ್ನೂ ಅರಿತಾನೆ, ಅವನನ್ನು ಅರಿಯೋರು ಯಾರೂ ಇಲ್ಲ ಅಂತ. ನಮ್ಮ ಗುರುಗಳು ಹಾಗೆ ಕೈಕಾಲು ಇರಲಿಲ್ಲ, ಇಡೀ ಕಾರ್ಯಾಲಯ ಹಿಡ್ಕೊಂಡಿದ್ರು. ಯಾರೂ ತಪ್ಪಾಗಿಲ್ಲ. ವಿದ್ಯಾರ್ಥಿಗಳು ಕೆಲಸ ಮಾಡಬೇಕು, ಪ್ರೆಸ್ನವ್ರು ಕೆಲಸ ಮಾಡಬೇಕು, ಪಂಡಿತರು ಕೆಲಸ ಮಾಡಬೇಕು, ಅಡುಗೆಯವರು ಕೆಲಸ ಮಾಡಬೇಕು, ಅಲ್ಲಿ ಯಾರು ಕ್ಲೀನ್ ಮಾಡೋರು ಅವರನ್ನೂ ಕೆಲಸ ಮಾಡೋರು. ಯಾರು ಕೆಲಸ ಮಾಡದೆ ಒಂದಿಷ್ಟು ತಗೊಳ್ಳೋ ಹಾಗೆ ಇಲ್ಲ. ಎಲ್ಲರೂ ನೋಟ್ಸ್ ಬರೀಬೇಕು, ಅವರು ಇದನ್ನು ಬರೀಬೇಕು. ನನಗೊಂದ್ಸಲ ಬರ್ಕೊಟ್ಟಿದ್ರು ಇಂಥದ್ದು ಮಾಡಬೇಕು ಅಂತ. 1 ಗಂಟೆಗೆ ಭಿಕ್ಷೆ ಆಗೋದು. ನಮಗೆ ಆತರ ಚುರುಕನ ಬಾಲ್ಯದಲ್ಲಿ ಹಸು ಸಾಮಾನ್ಯವೇ. ಅವರ ಭಿಕ್ಷೆಯಾದ ಮೇಲೆ ಅವರ ಪಾದ ತೊಳೆದು ತೀರ್ಥ ತಗೊಂಡು ಆಮೇಲೆ ನಾವು ಊಟಕ್ಕೆ ಹೋಗೋದು. ಊಟದ ಟೈಮಲ್ಲಿ ಕೂಗಿದ್ರೆ ಮಾತ್ರ ನಾವು ಫೋನಲ್ಲ ಅಂದ್ರೆ ಹೋಗಲ್ಲ. ಇನ್ನು ಬಾಕಿ ಟೈಮಲ್ಲಿ ಎಲ್ಲಾದ್ರೂ ಇರಲಿ, ಕೂಗಿದ್ರು ಒಂದು ಕೇಳಿಸಿದ್ರು ಹೋಗೋದೇ, ಹೇಳಿದ್ದನ್ನು ಮಾಡೋದೇ, ಎರಡಿಲ್ಲ, ಪ್ರಶ್ನೆ ಇಲ್ಲ. ನಮ್ಮ ಗುರುಗಳ ಮನಸ್ಸಿನಲ್ಲಿ ಏನು ಬರುತ್ತೋ ಅದು ನಡೀಲೇಬೇಕು. ಹೀಗಾಗಬೇಕು ಅಂದ್ರೆ ಆಗಬೇಕು. ಒಂದು ಸಲ ಲೈಬ್ರರಿಯನ್ನು ಇದು ಮಾಡ್ತಾ ಇದ್ರು, ಎಂಥದ್ದು ಜೋಡಿಸೋದು. ಆ ಲೈಬ್ರರಿ ನೀವು ನೋಡಿದ್ರೆ ಏನೋ ಇಲ್ಲಿಂದ ಅಲ್ಲಿವರೆಗಿದೆ. ನಮ್ಮ ಗುರುಗಳ ಲೈಬ್ರರಿ ನೋಡಿದರೆ ಅವ್ರು ಎಷ್ಟು ಪುಸ್ತಕ ಓದಿದ್ದಾರೆ, ಎಷ್ಟು ಪುಸ್ತಕ. ಇಡೀ ಶತಪಥ ಬ್ರಾಹ್ಮಣ ಕಂಡ್ರೆ ಇಷ್ಟು ದಪ್ಪದ 5 ವಾಲ್ಯೂಮ್ ಋಗ್ವೇದ. ಶತಪಥ ಬ್ರಾಹ್ಮಣ ಓದೋಕ್ಕೆ ಆಗಲ್ಲ, ಅಷ್ಟನ್ನು ಓದಿದ್ದಾರೆ, ಅಷ್ಟನ್ನು ಅಂಡರ್ಲೈನ್ ಮಾಡಿದ್ದಾರೆ. ಇಲ್ಲಿ ಈ ವಿಷಯ ಇದೆ, ಇಲ್ಲಿ ಈ ವಿಷಯ ಇದೆ ಅಂತ. ನಮಗೆ ವಾರ್ತಿಕ 12,000 ವಾರ್ತಿಕ ಶ್ಲೋಕ ಓದಿದ್ರೆ ಅರ್ಥ ಆಗಲ್ಲ ನಮಗೆ, ಅಷ್ಟು ಓದಿದ್ದಾರೆ. ನಾನು ನೋಡಿದೆ, ಇದು ಯಾವ ಮಹಾಮಹಿಮ ಈ ಪ್ರಪಂಚಕ್ಕೆ ಬಂದ್ಯಾರು ಇವರು. ಇವರ ಬುದ್ಧಿ ನಮಗೆ ಯಾವ ಲೆಕ್ಕವೂ ಇಲ್ಲ. ನನ್ನ ಬುದ್ಧಿಗೂ ಅವ್ರ ಬುದ್ಧಿಗೂ ಏನೂ ಸಮ ಅಲ್ಲ. ನನ್ನ ಇದಕ್ಕೂ ಏನಪ್ಪ ಅಂದರೆ ಪರಮಾತ್ಮ ಒಂದು ಅನುಗ್ರಹ ಮಾಡಿದ್ದಾನೆ, ಗುರುಗಳಲ್ಲಿ ಅಪಾರವಾದ ಒಂದು ಪ್ರೇಮ ಕೊಡೋ. ಆ ಪ್ರೇಮದಲ್ಲಿ ನಾವಿಬ್ಬರು ಒಂದಾಗ್ಬೋದೇ ಹೊರತು ಇನ್ಯಾವುದರಲ್ಲೂ ನಾನು ಅವರಿಗೂ ಸಮ ಅಲ್ಲ, ಯಾವುದರಲ್ಲೂ ಲೆಕ್ಕ ಇಲ್ಲ. ಅಂಥ ಗುರುಗಳು ಹೇಗೆ ತಪಸ್ಸು ಮಾಡಿದರು. ಪೂರ್ತಿ ಜೀವನ ಶಂಕರರಿಗೆ, ಆ ಶಂಕರ ಭಾಷ್ಯಕ್ಕೆ. ಮತ್ತು ಮಧ್ಯಾಹ್ನ 1:15 ಪಾಠ, 2:15 ತನಕ ಪಾಠ. ಅದು ಯಾವುದು? ಟೀಚರ್ ಆಗಿ ಹಳೆಗನ್ನಡ, ಮ್ಯಾಥಮೆಟಿಕ್ಸು, ಇಂಗ್ಲೀಷು 3 ಪಾಠ ಮಾಡ್ತಾಯಿದ್ರು. ನನಗೆ ರೆನೆನ್ ಮಾರ್ಟಿನ್ ಅಂತ ಒಂದು ಗ್ರಾಮರ್ ಪುಸ್ತಕ ತಗೊಂಡಿದ್ದೀನಿ, ಇದೇ ನನ್ನ ಹತ್ರ. ಇಂಗ್ಲೀಷ್ ಕಲೀಲಿಲ್ಲ, ನಾನು ಸೋಮಾರೆ, ನನಗೆ ಇಂಗ್ಲೀಷ್ ಬೇಡ ಅನಿಸಿತ್ತು. ನನ್ನ ಮನಸ್ಸಲ್ಲಿ ನಾನು ಕಲಿಬಾರ್ದು ಇಂಗ್ಲೀಷು ಅಂತ, ಇವೆಲ್ಲ ತರ್ಕ ಮಾಡೋದು, ಯಾಕೆ ಕಲಿಬಾರ್ದು ಅಂತ. ಕಲೀಲಿಲ್ಲ ಇಂಗ್ಲೀಷನ್ನು, ಅವ್ರು ಹೇಳ್ಕೊಟ್ರು. ಹಳೆಗನ್ನಡ ಇವತ್ತು ನನಗೆ ಚೆನ್ನಾಗಿ ನಿಂತಿದೆ. ಇಂಥ ಹಳೆಗನ್ನಡ ಕಲ್ತ್ಕೋಬೇಕು. ಈ ಗಣಿತ, ಮ್ಯಾಥಮೆಟಿಕ್ಸಲ್ಲಿ ಯಾವುದು ಗೊತ್ತಾ ಗಣಿತ? ಈಕ್ವೇಷನ್ನು, ಬೀಜಗಣಿತದಲ್ಲಿ ಯಾವ ಈಕ್ವೇಷನ್ನು? ಸಿಂಪಲ್ ಈಕ್ವೇಷನ್ ಅಲ್ಲ, ಇನ್ನೊಂದು. ಅವರು 2 ಸ್ಟೆಪ್ಪಿಗೆ ಉತ್ತರ ಬರೆಯೋರು. ನಮಗೆ ಆ ಬೀಜಾಕ್ಷರವೇ ಗೊತ್ತಾಗಲ್ಲ. ಎಕ್ಸ್ಪ್ರೆಸ್ ಬೈ ಎಂಥದ್ದು ಅರ್ಥ ಆಗಲ್ಲ. ಸರ ತೆಗೆದು 2 ಸ್ಟೆಪ್ಪಿಗೆ ಉತ್ತರ ಬರೆಯೋರು. ನೋಡ ಎಂತ ಮಾಡ್ತೇನೆ ನೀನು ಬೈಯೋರು. ನಮ್ಗೆ ಎಂತ ಅರ್ಥ ಆಗತ್ತೆ? ಅಂಥ ಸೂಕ್ಷ್ಮವಾದ ಬುದ್ಧಿ. 2:15 ಆದಮೇಲೆ ಪರಮಾರ್ಥ ಚಿಂತಾಮಣಿ ಪಾಠ. ನೀವು ಇಷ್ಟು ಜನ ಇದ್ದೀರಿ, ಯಾರಾದರೂ ಪರಮಾರ್ಥ ಚಿಂತಾಮಣಿ ಓದಿದ್ದೀರಾ? ಓದ್ತೆ ಪರಮಾರ್ಥ ಚಿಂತಾಮಣಿ ಪಾಠ ಕೇಳಿದ್ಯಾ? ಗಟ್ಟಿಗೆ ಆಗಲ್ಲ. ಬರೀ ಓದಿದ್ರಾಗಲ್ಲ, ಬರೀ ಓದಿದ ತಲೆಗೆ ಹೋಗೋದೇ ಇಲ್ಲ. ಏನು ಅವಸ್ಥೆ ಅಂದ್ರೆ ಏನು? ಅವಸ್ಥೆ ಅಂದ್ರೆ ಏನು ಹೇಳಿದ್ದಾರೆ? ಅಲ್ಲ, ಅವಸ್ಥೆ ಅಂದ್ರೆ ಏನು ಅಂತ ಹೇಳಿದ್ದಾರೆ. ಅವಸ್ಥೆ ಅಂದ್ರೆ ಪರಮಾರ್ಥವು ತೋರಿಕೊಳ್ಳುವ ಬಗೆ ಅಂತ ಬರೆದಿದ್ದಾರೆ. ಪಾಠ ಆದ್ರೆ ಸರಿ ನಿಮಗೆ ಕೂತ್ಕೊಳ್ಳೋದು, ಅವರೇ ಕೂತ್ಕೊಂಡು ಪಾಠ ಹೇಳೋರು. ನೀವು ಆ ಪುಸ್ತಕನ ಅರ್ಧ ಗಂಟೆ ಓದಿದರೆ ತಕ್ಷಣ ಸಮಾಧಿ ಗಟ್ಟಿಟ್ಟದು ಆಗೋದೇ ಇಲ್ಲ. ಓದಕ್ಕೆ ಭಾಳ ಸುಮ್ಮನೆ ಪಾರಾಯಣ ಅಂತ ಓದಬಾರ್ದು. ಪಾರಾಯಣ ಅಂದ್ರೇನೋ ಓದಿ ಮುಗಿಸ್ತೀವಿ ಅಂತ ಅನ್ನೋದು, ಮುಗಿಸದೆ ಓದು ಅನ್ನೋದು ಬೇಡವಾದದ್ದು. ಯಾವುದನ್ನು ನೀವು ಬೇಡ ಅನ್ಕೋತೀರೋ ಅದನ್ನು ಮುಗಿಸ್ತೀರಿ. ಪೂಜಾ ಮುಗೀತು ಅಂದ್ರೆ ಅರ್ಥ ಏನೋ? ಪೂಜೆ ಬೇಡವಾಗಿತ್ತು. ಸದ್ಯ ಕೆಲಸ ಮುಗೀತು ಅಂದ್ರೆ ಅರ್ಥ ಏನೋ? ಸದ್ಯ ಪ್ರವಚನ ಮುಗೀತಲ್ಲಪ್ಪ ಅಂದ್ರೆ ಪ್ರವಚನ ಬೇಡವಾಗಿತ್ತು. ಮುಗೀತು ಅಂತಂದ್ರೆ ದುಃಖ ಆದರೆ ಅಯ್ಯೋ ಮುಗಿದೇ ಹೋಯ್ತಲ್ಲ ಅಂತ. ನಮ್ಮಲ್ಲಿ ಬಾಳಲ್ಲಿ ತಿಂಡಿ ಕೊಡೋರು, ಆ ಕೋಡು ಬೆಳೆನ ಒಂದು ಚೂರು ತಿಂತಾ ಇದ್ದೆ. ಬೇಗ ತಿಂದ್ಬಿಟ್ರೆ ಮುಗಿದೋಗ್ಬಿಟ್ರೆ ದುಃಖ. ಹಾಗೆ ಗುರುಗಳು 2:15 ಇಂದ 3:15 ಪಾಠ, ಪುನಃ 4ರಿಂದ 5 ತನಕ ಪ್ರವಚನ, ಉಪನ್ಯಾಸ ಕರೆಕ್ಟ್ ಟೈಮ್ ಆಗೋಗಿದೆ, ನನಗೆ ಗೊತ್ತಾಗಿದೆ, ಹೇಳ್ಬಿಡ್ತೀನಿ. ಆಮೇಲೆ ಆ 5:15 ಅವರು ಸ್ನಾನ ಆದಮೇಲೆ ಪುನಃ ಧ್ಯಾನ ಆದಮೇಲೆ 7:15 ರಿಂದ 7:45 ದಿವಸ ಭಜನೆ.
ಒಂದು ದಿವಸ ತಪ್ಪಿಸ್ತಿರ್ಲಿಲ್ಲ. ಇಬ್ಬರಿದ್ರೆ ಇಬ್ಬರೇ, ಒಬ್ಬರಿದ್ರೆ ಒಬ್ಬರೇ ಭಜನೆ. 7:45 ಭಜನೆ ಆದಮೇಲೆ ಒಂದ್ಸಲ ಕೈಕಾಲು ತೊಳ್ಕೊಂಡು 1 ಲೋಟ ಹಾಲು, ಒಂದು ಅವಲಕ್ಕಿ ಹಪ್ಪಳ, ಕೆಂಡದಲ್ಲಿ ಕಾಸಿರೋದು, ಅದಕ್ಕೆ ತುಪ್ಪ ಹಾಕಬೇಕು, ಒಂದು ತುಪ್ಪದ ಬಾಳೆಹಣ್ಣು, ಈ 3 ತಗೊಂಡು ಮಲಗೋದು. ಮಲಗುವಾಗ ಅವ್ರು ಹಾಸಿಗೆ ಹಾಸ್ಬೇಕಾದ್ರೆ ಮುಡಿಯಾಗಿರ್ಬೇಕು, ಮುಟ್ಟಾಗಿರಾಗ. ಆದರೆ ಹಾಸಿಗೆ ಮೈಲಿಗೆ, ಹಾಸಿಗೆ ಮುಟ್ಟಿದ ಮೇಲೆ ಏನೂ ತಿನ್ನಲ್ಲ, ನಿಮ್ಗೆ ಅರ್ಥವೇ ಆಗಲ್ಲ ಅದು. ಹಾಸಿಗೆ ಹಾಕೋರು ಮಡಿಯಾಗಿ ಮುಟ್ಟಬೇಕು. ನೀವು ಮೈಲಿಗೆಯಲ್ಲಿ ಹಾಸಿಗೆ ಮುಟ್ಟಿದ್ರೆ ಹಾಸಿಗೆ ಮೈಲಿಗೆ ಆಗ್ಬಿಡುತ್ತೆ, ಅದನ್ನು ತೊಳಿಬೇಕು, ಅಷ್ಟು ನಿಲ್ಲಿಸ್ಬೇಕು. ಮಡಿಯಾಗಿ ನೀವು ಹಾಸಿಗೆ ಹಾಸಿದ ಮೇಲೆ ಅವ್ರಿಗೇನು ಕೊಡಕ್ಕೆ ಬರಲ್ಲ. ಹಾಸಿಗೆ ಅಂದ್ರೆ ಇದೆಲ್ಲ ಬಟ್ಟೆನೆ. ಹಾಸಿಗೆ ಅಲ್ಲ, ಕಾವಿ ಬಟ್ಟೆನೆ. ಹಾಸಿಗೆ ಅಂದರೆ ಹತ್ತಿ ಹಾಸಿಗೆ ಅಲ್ಲ, ಕಾವಿ ಬಟ್ಟೆ ಗಂಟದು. ಅದನ್ನು ಒಂದು ಚಾಪೆ ಮೇಲೆ ಹರಬೇಕು. ಆ ಹಾಸಿಗೆ ತೆಗೆದು ಹಾಸಿಗೆ ಮೇಲೆ 9:30 ಮಲಗಿಬಿಟ್ರೆ ಆಯ್ತು. ಇನ್ನು ಬೆಳಗ್ಗೆ 4:15 ಹೇಳೋದು, ಚೆನ್ನಾಗಿ ನಿದ್ದೆ ಮಾಡೋದು. ಪಕ್ಕದಲ್ಲಿ ನಾನು ಮಲಗ್ತಾ ಇದ್ದೆ, ಒಳ್ಳೆ ನಿದ್ದೆ ಬರೋದು. ಬೆಳಗ್ಗೆಯಿಂದ ಯಾವಾಗಲೂ ಏನು ಕೆಲಸ ಮಾಡೋತಾನೆ, ಕಾರ್ಯಾಲಯ ಅಂದರೆ ಕೆಲಸ ಮಾಡೋಕ್ಕೆ ಒಳ್ಳೆ ಇದು. ಇಷ್ಟು ಕೆಲಸ ಮಾಡಿದ್ದು ಗುರುಗಳು ಏನು ಹೇಳಿದ್ರೋ ಏನು ಕೇಳಿದ್ನೋ ಅವ್ರು ಕೇಳೋರು. ಬಾರಯ್ಯ ಏನಾದರೂ ಸಂಶಯ ಇದ್ರೆ ಕೇಳೋರು. ಸಂಶಯ ಇರೋದು ನನ್ನಲ್ಲಿ ಏನಾದರೂ ಒಂದು ರೆಕಾರ್ಡ್ ಇದ್ರ ಬರೀ ಖಾಲಿ ಹಾಳಿ ಎಲ್ಲ. ಅವ್ರು ಏನು ಬರೋದು ಅದೇ. ಗುರುಗಳು ಬರೆದದ್ದನ್ನು ಬಿಟ್ಟು ಇನ್ನೇನೇನು ಓದಲಿಲ್ಲ, ಅವ್ರು ಹೇಳಿದ್ ಬಿಟ್ಟು ಇನ್ನೇನು ಕೇಳಲಿಲ್ಲ. ಹಾಗಾಗಿ ಶಂಕರ ಭಾಷೆ ಪಾಠ ಮಾತ್ರ ನನಗೆ ಗೊತ್ತಾಯಿತು, ಏನೇನೂ ಅರ್ಥ ಆಗಲಿಲ್ಲ. ಇದು ಗುರುಕುಲದ ಸಂಗ್ರಹ, ಪೂರ್ತಿ ಹೇಳಲಿಲ್ಲ. ಕೆಲವು ಘಟನೆ ಇದೆ, ಘಟನೆ ಇನ್ನೊಂದು ದಿವಸ ಯಾವಾಗಲೂ ಹೇಳ್ತೇನೆ. ಮತ್ತೆ ರೆಕಾರ್ಡ್ ಮಾಡಿಬಿಟ್ರೆ ಅದನ್ನು ಎಷ್ಟೆಲ್ಲ ಹೇಳಿದ್ದೀನಿ ನಾನು. ಶ್ರೀರಾಮ್ ನಿಮಗೋಸ್ಕರ ಹೇಳಿದೆ, ಹೋಗ್ತೀನಿ.